ಇವತ್ತು ನಾನು ಬಂದಿದ್ದೀನಿ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ತಮ್ಮೆಲ್ಲರಿಗೂ ಬಸವರಾಜ್ ಮತ್ತಿಮೂಡ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಇದು ಡೈನಿಂಗ್ ಏರಿಯಾ. ಮೇಡಮ್, ಮನೆಗೆ ಎಂಟರ್ ಆದ ತಕ್ಷಣ ಮಿರರ್ ಕಾಣುತ್ತೆ, ಯಾಕೆ ಈ ಕಾನ್ಸೆಪ್ಟ್ ಅಂತ? ಎಂಟ್ರೆನ್ಸ್ ಆದ ತಕ್ಷಣ ನಮ್ ಫೇಸ್ ನಮ್ಗೆ ಕಾಣ್ಬೇಕು, ನಾವು ಹೇಗಾಗಿ ಬಂದಿವಿ ಅಂತ ಅಂತದ್ದು ಒಂದು ಅದು. ಆಮೇಲೆ ಒಂದು ಕೆಟ್ಟ ನಜರದಿಂದನೂ ನಾವು ಇದು ಇರೋಣ ಅಂತ ಒಂದು ಸೈಂಟಿಫಿಕ್ಲಿ. ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲಿ ದೇವಸ್ಥಾನ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಟೆಂಪಲ್ ಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ, ಇಲ್ಲೇ ಒಂದು ಟೆಂಪಲ್ ಇದೆ ಅಂತ. ಯಾವಾಗ್ಲೂ ಸ್ವಲ್ಪ ನಾನು ಪೂಜಾ ಮಾಡೋದು ಸ್ವಲ್ಪ ನನಗೆ ಇಷ್ಟ. ನನ್ನ ಮಗಳ ರೂಮ್ ಇದು. ಸೌಂದರ್ಯ ಎಲ್ಲ ಒಟ್ಟುಗೂಡಿಸಿ ಶೃಂಗಾರದಲ್ಲೇ ನಿನ್ನ ರೂಪಿಸಿ. ಬಸವರಾಜ ಮತ್ತಿಮೂಡ್ ಸರ್ ಅವರ ಮಗಳ ಅದ್ಭುತವಾದಂತಹ ಒಂದು ಭಾವಚಿತ್ರ ಇದು. ನಿನ್ನ ನಗುವೆ ಬಂಗಾರ, ಮೌನ ಅಲಂಕಾರ, ನಿನ್ನ ಅಂದವ ನೋಡಿ ಆಕಾಶ್ ರೂಮ್ಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಅವನ್ ರೂಮಿಂದ ಆತಾನೆ ಎಲ್ಲ ಚೂಸ್ ಮಾಡೋದು ಕಾನ್ಸೆಪ್ಟ್. ನಂದು ಈಗಿರ್ಬೇಕು ರೂಮ್. ಸೊ ಈಗ ನಾವು ಥಿಯೇಟರ್ಗೆ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದೀವಿ. ಥಿಯೇಟರ್ಗೆ ಯಾವ ಕಲರ್ ಮ್ಯಾಚ್ ಆಗ್ಬೇಕು ಆ ಕಲರ್ನೇ ಎಕ್ಸಾಕ್ಟ್ ಆಗಿ ಹಾಕಿದ್ದಾರೆ. ನೀವಿಬ್ರು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಹಾಕ್ತಿರಲ್ಲ, ಹೇಗೆ ಅಂತ? ಆಲ್ವೇಸ್ ಲೈಕ್ ಮ್ಯಾಚಿಂಗ್ ಹಾಕೋದು ಜಾಸ್ತಿ ನಾವು. ನೀರಾಂಬರದ ಬೆಳ್ದಿಂಗಳಲ್ಲಿ ತೇಲಾಡುತ್ತಿರೋ ಸೌಂದರ್ಯವು ನೀನೇ. ಸಾಹೇಬ್ರು ತಮಗೆ ಎಷ್ಟು ಸ್ಪೆಷಲ್? ಲೈಫ್ ಅಲ್ಲಿ ಅವ್ರು ಬಂದ ಮೇಲೆ ಏನೆಲ್ಲ ಬದಲಾಗಿದೆ ಅಂತ? ನನ್ನ ಹೋಲ್ ಲೈಫ್ ಚೇಂಜ್ ಆಗಿದೆ. ಹೂವಿನ ಸಂತೆಗೆ ಹೋಗ್ಯಾಡಮ್ಮ, ಹೂವೆಲ್ಲ ಅಳ್ತಾವಮ್ಮ. ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ಸಿನಿಮ್ಯಾಟಿಕ್ ಫೀಲ್ ಏನಾದ್ರು ಇತ್ತಾ? ಯಾವ ಹೀರೋ ನೆನಪಾದ್ರು ತಕ್ಷಣ ಅಂತ? ನನ್ನ ಲೈಫ್ ನಾಗ ರಿಯಲ್ ಹೀರೋ ನನ್ನ ಹಸ್ಬೆಂಡ್, ನನ್ನ ಸೆಲ್ವಾಗಿ. ನಿನ್ನ ಪ್ರೀತಿಗಾಗಿ ಬರುವೆ ಮತ್ತೆ ನಾ ಹುಟ್ಟಿ. ಸೊ ಆಕ್ಚುಲಿ ನಿಮ್ಮನ್ನೇ ಹೀರೋ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಯಾವ್ದಾದ್ರು ಹೀರೋಯಿನ್ ಮೇಲೆ ಕ್ರಶ್ ಇತ್ತಾ ಅಂತ? ನನ್ನ ಪಾಲಿ ಎಲ್ಲ ಹೀರೋನೇ. ಲಾಂಗ್ ಡ್ರೈವ್ ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕು ಅಂತ ಯಾವತ್ತಾದ್ರೂ ಕರ್ಕೊಂಡು ಹೋಗಿದ್ರಾ ಅಂತ? ನಾವು ಫಸ್ಟ್ ಹಿಡ್ಕೊಂಡೆ ನಾವು 99 ಮದುವೆ ಆಗಿದ್ದ ದಿನಾನೇ ನಾವಿಬ್ರು ಟೂ ವೀಲರ್ ಗಾಡಿ ಮ್ಯಾಗ ನಾವು ಗಣಗಾಪುರ ಮತ್ತು ಗತ್ತರಿಗೆ ಭಾಗಮ್ಮ ಟೂ ವೀಲರ್ ಮ್ಯಾಗ ಹೋಗಿದ್ದು ದರ್ಶನ್ಗೆ. 99 ಹಿಡ್ಕೊಂಡಿ ಇಲ್ಲಿ ತನ ನಾವು ಇಬ್ರು ಮ್ಯಾರೇಜ್ ಆಗಿ ಸೆಕೆಂಡ್ ಡೇ ಹಿಡ್ಕೊಂಡಿ ಒಂದ್ ಪ್ಲೇಟ್ ನಾಗ ಊಟ ಮಾಡೋದು. ಇವಾಗ ಅವ್ರು ಯಾವಾಗ ಮನೆಯೊಳಗೆ ಇರ್ತಾರೆ, ಒಂದೇ ಪ್ಲೇಟ್ ನಲ್ಲಿ ಊಟ ಮಾಡೋದು. ಹೀಗೆ ತಾನೇ ಪ್ರೇಮ. ಅತ್ತೆ ಮತ್ತು ಮಾವ ನಿಮಗೆ ತುಂಬಾ ಜನಕ್ಕೆ ಆ ಒಂದು ಕ್ಷಣನ ಅನುಭವಿಸುವಂತಹ ಅದೃಷ್ಟ ಇರೋದಿಲ್ಲ, ಕೆಲವರಿಗೆ ತುಂಬಾ ಕಡಿಮೆ ಹೊತ್ತಲ್ಲಿ ಮಾತ್ರ ಸಿಗುತ್ತೆ ಅಂತ. ತಮ್ಮ ವಿಚಾರದಲ್ಲಿ ಹೇಗೆ ಅತ್ತೆ ಮಾವ ಅಂತ? ಇಬ್ರು ಅತ್ತಿ ಮಾವ ಅವ್ರ ಮೇಲೆ ಬಹಳ ಅಪಾರ ಪ್ರೀತಿ ಇತ್ತು. ಸಣ್ಣ ಮಗ ಅಂತ ಬಹಳ ಪ್ರೀತಿ ಮಾಡ್ತಿದ್ರು. ಆಮೇಲೆ ಅವ್ರು ಇರೋದ್ ನನ್ನ ಹತ್ರನೇ ಇರ್ತಿದ್ರು. ತಾವು ಇವತ್ತ ಹೋಮ್ ಟೂರ್ ಅಂತ ಸಡನ್ಲಿ ಸರ್ಪ್ರೈಸ್ ಕೊಟ್ರಿ ನನಗೆ. ಆಕ್ಚುಲಿ ಬಹಳ ಖುಷಿ ಆಯ್ತು. ಅಂಡ್ ನೋಡಿದ್ದೀನಿ, ನಾನು ಸಾಕಷ್ಟು ಎಪಿಸೋಡ್ ನೋಡ್ದೆ. ಅನ್ಕೊಂಡಿದ್ದೆ ನಮ್ಮಲ್ಲಿ ಯಾವಾಗ ಬರ್ಬೋದು ಅಂತ ಅನ್ನಿಸ್ತು. ಬಟ್ ಇವತ್ತು ತಾವು ಬಂದ್ರಿ, ಬಹಳ ಖುಷಿ ಆಯ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿದ್ದೀನಿ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರ ನಿವಾಸಕ್ಕೆ, ಅವರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಅವರ ಅದ್ಭುತವಾದಂತಹ ನಿವಾಸ. ಸೊ ಇವತ್ತು ಮತ್ತೊಂದು ಅದ್ಭುತವಾದಂತಹ ರಾಜಕೀಯ ವ್ಯಕ್ತಿತ್ವದ ಜೊತೆ ಒಂದಷ್ಟು ಮಾತುಕತೆ. ತಮ್ಮೆಲ್ಲರಿಗೂ ಬಸವರಾಜ್ ಮತ್ತಿಮೂಡ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಮನೆಯ ಒಳಗಡೆ ಎಂಟರ್ ಆದ
ತಕ್ಷಣ ನಮಗೆ ಅದ್ಭುತವಾಗಿರುವಂತಹ ಗಾರ್ಡನ್ ಸ್ಪೇಸ್ ಕಾಣಸಿಗುತ್ತೆ. ಸೊ ನೋಡಬಹುದು, ಕಂಪ್ಲೀಟ್ ಹಚ್ಚ ಹಸಿರ ವಾತಾವರಣ ಇದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಮಯವನ್ನ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ಆ, ಒಂದು ಅದ್ಭುತವಾಗಿರುವಂತಹ ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಕುರ್ಚಿಗಳನ್ನೆಲ್ಲವೂ ಕೂಡ ವ್ಯವಸ್ಥೆಯನ್ನ ಮಾಡಿರೋದು, ಅಂದ್ರೆ ಹೊರಗಿನ ಮುದವನ್ನ ಸವಿಯೋದಕ್ಕೆ ತುಂಬಾ ಅದ್ಭುತವಾಗಿರುವಂತಹ ಜಾಗ ಇದು. ಆಮೇಲೆ ವಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇಲ್ಲೇ ಒಂದು ದೊಡ್ಡ ಸ್ಪೇಸ್ ಇದೆ. ಹಾಗೂ ಆ ಈ ಕಡೆ ನೀವು ನೋಡಬಹುದು, ಮನೆಗೆ ಮೇನ್ ಎಂಟ್ರೆನ್ಸ್ ಇದು. ಇಲ್ಲಿಂದ ಮನೆಯ ಮೇಲ್ಗಡೆ ಹೋಗೋದಕ್ಕೆ ದಾರಿ ಇದೆ. ಅದಾದ ನಂತರ ಬಲಭಾಗದಲ್ಲಿ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಇದೆ. ಸೊ ಇಲ್ಲೆಲ್ಲ ಕಾರ್ಗಳು, ಶಾಸಕರ ಕಾರ್ಗಳು ನಿಂತಿದೆ. ಇವರ ಕಾರ್ಗಳ ಸ್ಪೆಷಾಲಿಟಿ ಏನು ಅಂತಂದ್ರೆ 9955 ಅನ್ನುವಂತಹ ನಂಬರ್. ಸೊ ಇಲ್ಲೂ ಕೂಡ ಒಂದು ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ. ತುಂಬಾ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಬನ್ನಿ ಈಗ ಅವರ ಕಚೇರಿ ಮತ್ತು ಮನೆ ಎರಡನ್ನು ಕೂಡ ನಿಮಗೆ ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ. ನಾವು ಹೆಜ್ಜೆ ಇಟ್ಟಲ್ಲೆಲ್ಲವೂ ಕೂಡ ಹಚ್ಚ ಹಸಿರ ವಾತಾವರಣ ಇದೆ. ಸೊ ಈಗ ಶಾಸಕರ ಕಚೇರಿಯತ್ತ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಬೆಳಿಗ್ಗೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇವತ್ತು ಜಿಟಿ ಮಳೆ ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ಮಳೆಯ ಮಧ್ಯೆ ಒಂದಷ್ಟು ಅದ್ಭುತವಾಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ತಾ ಹೋಗೋಣ. ಇದು ಅವರ ಕಚೇರಿಗೆ ಎಂಟ್ರೆನ್ಸ್. ಸೊ ಈ ಕಡೆ ಕುಟುಂಬಸ್ಥರೆಲ್ಲರೂ ಈ ಭಾಗದಿಂದ ಬರ್ತಾರೆ. ಸೊ ಸಾಮಾನ್ಯ ಜನರೆಲ್ಲ ಮತ್ತೊಂದು ಭಾಗದಿಂದ ಬರೋದಕ್ಕೆ ವ್ಯವಸ್ಥೆ ಇದೆ. ಸೊ ಇವತ್ತು ನಮ್ಮ ಅತಿಥಿಯನ್ನ ಮಾತನಾಡಿಸ್ತಾ ಹೋಗೋಣ. ಬಸವರಾಜ್ ಮುತ್ತಿಮೂಡ್ ಅವರು, ಶಾಸಕರು, ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ. ಸೊ ಬನ್ನಿ, ತಮ್ಮೆಲ್ಲರಿಗೂ ಅವರ ವ್ಯಕ್ತಿತ್ವವನ್ನು ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನ ಇವತ್ತು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಓಕೆ, ಬಸವರಾಜ್ ಮುತ್ತಿಮೂಡ್ ಅವರ ಮನೆಗೆ ನಾವು ಬಂದಿದ್ದೀವಿ. ಸೊ ಎಂಟರ್ ಆದ ತಕ್ಷಣ ನಮಗೆ ಇಲ್ಲಿ ಅದ್ಭುತವಾದಂತಹ ವಿಗ್ರಹ ಕಾಣುತ್ತೆ. ಸ್ವಾಗತ ಕೋರುವಂತಹ ಒಂದು ಪ್ರತಿಮೆ ಇದು. ಅದರ ಅಕ್ಕಪಕ್ಕದಲ್ಲಿ 2 ಅದ್ಭುತವಾದಂತಹ ಫ್ಲವರ್ ಪಾಟ್ಗಳಿದೆ. ಸೊ ಅದರಲ್ಲಿ ಹೂವುಗಳನ್ನ ತುಂಬಿಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಮತ್ತೆ ನಾವು ಎಂಟರ್ ಆದ ತಕ್ಷಣ ಇಲ್ಲೊಂದು ಗ್ರೀನ್ ಪಾಟ್ಗಳಿರುವಂತಹದ್ದನ್ನ ನೀವು ಗಮನಿಸಬಹುದು. ಮತ್ತೆ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಸೊ ನೋಡಿ, ಮೇಡಮ್ ಸ್ವಾಗತ ಕೋರ್ತಾ ಇದ್ದಾರೆ ಇವತ್ತು ಮನೆಗೆ. ಮೇಡಮ್, ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ತಾವ್ ಹೇಗಿದ್ದೀರಿ? ಅಮೇಜಿಂಗ್. ಮೇಡಮ್, ಮನೆಗೆ ಎಂಟರ್ ಆದ ತಕ್ಷಣ ಮಿರರ್ ಕಾಣುತ್ತೆ. ಯಾಕೆ ಈ ಕಾನ್ಸೆಪ್ಟ್ ಅಂತ? ಲೈಕ್ ಎಂಟ್ರೆನ್ಸ್ ಆದ ತಕ್ಷಣ ನಮ್ ಫೇಸ್ ನಮ್ಗೆ ಕಾಣ್ಬೇಕು, ನಾವು ಹೇಗಾಗಿ ಬಂದಿವಿ ಅಂತ ಅಂತದ್ದು ಒಂದು ಅದು. ಆಮೇಲೆ ಒಂದು ಕೆಟ್ಟ ನಜರದಿಂದನೂ ನಾವು ಇದು ಇರೋಣ ಅಂತ ಒಂದು ಸೈಂಟಿಫಿಕ್ಲಿ. ಓಕೆ, ಅಂದ್ರೆ ಅದನ್ನೆಲ್ಲ ನಂಬ್ತೀರಾ, ನಜರ್ ಆ ಥರದ್ದೆಲ್ಲ? ಎಸ್, ನಾನು ನಂಬ್ತೀನಿ. ಓಕೆ. ಹೌದು ಸೊ ಇದರ ಮೇಲೆ ಒಂದು ಓಂಕಾರದ ಚಿತ್ರ ಇದೆ. ಹೌದು ಹೌದು, ಅದು ಕೂಡ ಒಂದ್ ಪಾಸಿಟಿವ್ ವೈಬ್ಸ್ ಇರ್ಲಿ ಅಂತ ಎಂಟ್ರೆನ್ಸ್ ಅದಕ್ಕಾಗಿ ಮಾಡಿದ್ವಿ. ನನಗೆ ಬಸವರಾಜ್ ಸರ್ ಹೇಳ್ತಾ ಇದ್ರು, ಮನೆಯಲ್ಲಿ ಏನೆಲ್ಲ ಇವತ್ತು ಅಲಂಕಾರಿಕ ವಸ್ತುಗಳಿದೆಯೋ ಇದೆಲ್ಲವೂ ಕೂಡ ನಿಮ್ದೇ ಪ್ಲಾನ್ ಅಂತ. ಇದ್ರಲ್ಲಿ ಆರ್ಕಿಟೆಕ್ಟ್ ಮಾಮ ಆಗ್ಲಿ, ನನ್ನ ಮಗ ಆಗ್ಲಿ, ಮಗಳಾಗ್ಲಿ, ಆಮೇಲೆ ನಾವು 4 ಜನ ಕೂಡ ಮಾಡುತ್ತೆ. ಓಕೆ. ಸೊ ಈ ಭಾಗದಲ್ಲಿ ನೀವು ನೋಡಬಹುದು ವೀಕ್ಷಕರೇ, ಕಂಪ್ಲೀಟ್ ಒಂದು ದೊಡ್ಡ ಮಿರರ್ ಇದೆ, ಹಾಗೂ ಕ್ಯಾಂಡಲ್ಸ್ ಗಳಿದೆ. ಅದರ ಜೊತೆಗೆ ಇದೊಂದು ಸ್ಟ್ಯಾಚ್ಯೂ ಇದೆ. ಅದಾದ ನಂತರ ನಿಮ್ಮ ಎಕ್ಸಾಕ್ಟ್ ಹಿಂದಿನ ಭಾಗದಲ್ಲಿ ಇವತ್ತು ಇಡೀ ಮನೆಯನ್ನ ಮೇಡಮ್ ತೋರಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಓಕೆ, ಈ ಭಾಗದಲ್ಲಿ ಈಗ ನಾವು ನಿಂತಿದೀವಿ. ಸೊ ಇಲ್ಲಿ ಏನದು ವೈಟ್ ಕಲರ್ ಅಲ್ಲಿ ಒಂದು ಕಂಪ್ಲೀಟ್ ಪೇಂಟಿಂಗ್ ತರ ಇದೆಯಲ್ಲ? ಫ್ಲವರ್ಸ್ ಇದೆ, ಅದರಲ್ಲಿ ಲೈಟ್ಸ್ ಇದೆ, ಅದು ಹೋಲ್ ಸ್ಟೋನ್ ಇದೆ. POP ಅದೇನಿಲ್ಲ. ಓಕೆ, ಅಂದ್ರೆ ಫುಲ್ ವೈಟ್ ಸ್ಟೋನ್ ಅಲ್ಲೇ ಮಾಡಿ. ಹೌದು. ಓಕೆ. ಆಮೇಲೆ ಈ ಕಡೆ ಗ್ರೀನ್ ಕಲರ್ ಚೇರ್ ಗಳೇ ಸೂಟ್ ಆಗುತ್ತೆ ಅನ್ನುವಂಥದ್ದು ಯಾರ್ದ ಐಡಿಯಾ? ಎಲ್ಲ ಕಾನ್ಸೆಪ್ಟ್ ಆರ್ಕಿಟೆಕ್ಟ್ ಮಾಮ್ ಮಾಡಿದಾರ. ಕಲರ್ ಅಂಡ್ ಕಾಂಬಿನೇಷನ್ಸ್ ಎಲ್ಲ ಎಲ್ಲರೂ ಕೂಡಿ ಲೈಕ್ ಮಾಡುದು. ಕೃಷ್ಣನ ವಿಗ್ರಹ ಮ್ಯಾಮ್ ನಿಮ್ದೆ ಪ್ಲಾನ್? ಅದು ಗಿಫ್ಟ್ ಬಂದಿದೆ, ಸರ್ ಫ್ರೆಂಡ್ ಕೊಟ್ಟಿದಾರ. ಓಕೆ. ಅದಾದ ನಂತರ ನಾನು ಅಲ್ಲಿ ಒಂದು ಕುದುರೆದೊಂದು ಮುಖ ಇದೆ ಮೇಡಮ್ ಪಕ್ಕದಲ್ಲೇ. ತುಂಬಾ ಜನ ರಾಜಕಾರಣಿಗಳ ಮನೆಯಲ್ಲಿ ನೋಡ್ತೀನಿ ನಾನು, ಯಾವಾಗ್ಲೂ ಕೂಡ ಕುದುರೆಗಳಿರುತ್ತೆ ಅಂತ. ಹಾಗೇನ್ ಆಕ್ಚುಲಿ ಇದು ಮಾಡಿ ತಗೊಂಡಿರ್ಲಿಲ್ಲ, ಅಂದ್ರೆ ಯಾವ ಪ್ಲೇಸಿಗೆ ಏನು, ಸೊ ಅದು ಇದು ಇಟ್ಬಿಟ್ಟಿದೆ. ಓಕೆ. ಮತ್ತು ಈ ಕಡೆ ಯೆಲ್ಲೋ ಕಲರ್ ನಲ್ಲಿ ಸೋಫಾ ಸೆಟ್ ಇದೆ. ಸೊ ಹೇಗೆ ಕಾಂಬಿನೇಷನ್ ವೈಟ್ ಗೆ ಇದೇ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದು ಐಡಿಯಾ ಹೇಗೆ ಅಂತ? ವೈಟ್ ಆಲ್ವೇಸ್ ಶುಭ್ರ ಕಲರ್, ಒಂದ್ ಪೀಸ್ ಕೊಡುತ್ತೆ. ಸೊ ಎಂಟೈರ್ ಬಿಲ್ಡಿಂಗ್ ಎಲ್ಲ ಕಡೆ ಸ್ವಲ್ಪ ವೈಟ್ ಜಾಸ್ತಿ ತಗೊಂಡಿವಿ, ಡಿಸೆಂಟ್ ಅಂಡ್ ಗ್ರೀನರಿ ಜಾಸ್ತಿ ತಗೊಂಡಿವಿ. ಓಕೆ. ಸೊ ಇದು ಫ್ಯಾಮಿಲಿಗೆ ಅಂತ ಮಾಡಿರುವಂತಹ ಸ್ಪೇಸ್ ಅಥವಾ ಹೇಗೆ ಮನೆಗೆ ಬರುವಂತಹ ಗೆಸ್ಟ್ ಗಳಿಗೆ? ಗೆಸ್ಟ್ ಸಲುವಾಗಿ
ಆ, ಮಾಡಿದ್ದು ಪ್ಲೇಸ್ ಇದು. ಓಕೆ, ಸೊ ಈಗ ನಾವು ಮನೆಯ ಮತ್ತೊಂದು ಭಾಗಕ್ಕೆ ಹೋಗ್ತಾ ಇದೀವಿ. ಸೊ ಇಲ್ಲಿ ಡೈನಿಂಗ್ ಹಾಲ್ ಇದೆ. ಇದೆ, ಹೌದು. ಆ, ಇದು ಡೈನಿಂಗ್ ಏರಿಯಾ, ಈ ಕಡೆ ಗಾರ್ಡನ್ ಏರಿಯಾ ಇದೆ. ಓಕೆ, ವಾಟರ್ ಫಾಲ್ ಆಗ್ಲಿ, ಹ್ಮ್. ಗ್ರಾಸ್, ಆಮೇಲೆ ಏನೇನ್ ಬೇಕಾದೆಲ್ಲ ಗಾರ್ಡನ್ ಮಾಡಿವಿ, ಸಿಟ್ಟಿಂಗ್ ಏರಿಯಾ ಮಾಡಿವಿ. ಹ್ಮ್. ಆ ಕಡೆನು ಇನ್ನೊಂದ್ ಗಾರ್ಡನ್ ಅಂದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದೆ. ಸೊ ಇಲ್ಲಿ ರೈತ ಹೊರುವಂತಹ ಒಂದು ಬಂಡಿ ಇದೆ. ಹೌದು. ನನಗೆ ಸ್ವಲ್ಪ ಬಹಳ ಇಷ್ಟ ಒಂದು ಗಾರ್ಡನ್ ಮಾಡೋದಾಗ್ಲಿ, ಹ್ಮ್. ಅಥವಾ ಗ್ರೀನರಿ. ಬಿಫೋರೇ ಪ್ಲಾನಿಂಗ್ ಗಿಂತ ಮುಂಚೆ ಒಂದು ಆರ್ಕಿಟೆಕ್ಟ್ ಮ್ಯಾಮ್ಗೆ ಹೇಳಿದ್ವಿ ನಾವು, ಹ್ಮ್. ಏನಂತ ಪ್ಲಾನ್ ತೆಗಕ್ಕಿಂತ ಮುಂಚೆ ಎಲ್ಲಿ ನೋಡ್ದಲ್ಲಿ ಗ್ರೀನರಿ ಕಾಣಿಸ್ಬೇಕು ಮನೆಯಲ್ಲಿ ಅಂತ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಎಲ್ಲಾ ಏರಿಯಾ ಗ್ರೀನರಿ ಕೊಟ್ಟಿದ್ವಿ. ಓಕೆ, ಇಲ್ಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಂದಷ್ಟು ಟೈಮ್ ಚಿಲ್ ಮಾಡಕ್ ಆಗುತ್ತಾ? ಮಾಡ್ತೀವಿ ಮಾರ್ನಿಂಗ್ ಟೈಮಿಗೆ ಸರ್ ಟೀ ಆಗ್ಲಿ, ಅಥವಾ ಸಮ್ ಟೈಮ್ಸ್ ಗೆಸ್ಟ್ ಬಂದಾಗ, ಫ್ರೆಂಡ್ಸ್ ಬಂದಾಗ, ಅಥವಾ ಮಕ್ಕಳ ಜೊತೆ ಸಾಯಂಕಾಲ ಟೀ ಆಗ್ಲಿ, ಅಥವಾ ನಾನು ಸರ್ ಮಾರ್ನಿಂಗ್ ಟೀ ಆಗ್ಲಿ ಸಮ್ ಟೈಮ್ಸ್ ತಗೊಂಡಿರ್ತೀವಿ. ಅಮೇಜಿಂಗ್. ಓಕೆ, ಈ ಕಡೆ ವೀಕ್ಷಕರೇ ನೀವು ನೋಡಬಹುದು, ದೇವರ ಕೋಣೆ ಇದೆ. ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳನ್ನ ಹ್ಯಾಂಡಲ್ ಮಾಡೋದು ಮನೆಯ ಹೋಮ್ ಮಿನಿಸ್ಟರ್ ಜಯಾ ಮೇಡಮ್. ಸೊ ಮೇಡಮ್, ಲೈಕ್ ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲಿ ದೇವಸ್ಥಾನ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಲೈಕ್ ಟೆಂಪಲ್ಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ, ಇಲ್ಲೇ ಒಂದು ಟೆಂಪಲ್ ಇದೆ ಅಂತ. ಲೈಕ್ ಯಾವಾಗ್ನು ಸ್ವಲ್ಪ ನಾನು ಪೂಜಾ ಮಾಡೋದು ಸ್ವಲ್ಪ ನನಗೆ ಇಷ್ಟ, ಅಂಡ್ ಎವ್ರಿ ಡೇ ಪೂಜೆ ಆಗುತ್ತೆ. ಅಂಡ್ ಬೇಸಿಕ್ಲಿ ಸ್ವಲ್ಪ 4 ಜನ ಮುತ್ತೈದಿ ಬಂದ್ಮೇಲೆ ಅರ್ಶಿನ ಕುಂಕುಮ ತಗೋಕ, ಅಥವಾ ಯಾವುದೇ ಒಂದು ಗಣೇಶ ಆಗ್ಲಿ, ಲಕ್ಷ್ಮಿ ಆಗ್ಲಿ ಪೂಜೆ ಮಾಡ್ತಿರ್ತೀನಿ. ಸೊ ಹಾಗೆ ಸ್ವಲ್ಪ ಸ್ಪೇಸಿಯಸ್ ಮಾಡಿ ಅದಕ್ಕೆ ಒಂದು ಪ್ರಾಪರ್ ಆಗಿ ಸಂಗಮ ವೈಟ್ ಇರ್ಬೋದು. ದೇವಿಯ ಫೋಟೋ ಇರೋದೆಲ್ಲ ತಂಜಾವೂರ್ ಎಲ್ಲ ಮೈನ್ ಮಾರ್ಬಲ್ ಇದೆ, ಅಷ್ಟು ಅದನ್ನೇ ಇದೆ ವೈಟ್. ಇನ್ಫ್ಯಾಕ್ಟ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ತಾಜ್ ಮಹಲ್ ಕೂಡ ಸಂಗೆ ಮರ್ಮರ್ ಇಂದಾನೆ ಮಾಡಿರುವಂತಹ ಒಂದು ಜಾಗ. ಸೊ ಇಲ್ಲೂ ಕೂಡ ನಾವು ಸಂಗೆ ಮರ್ಮರನ್ನ ನೋಡಬಹುದು. ಪ್ರತಿನಿತ್ಯವೂ ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡೋದು ಮೇಡಮ್. ಮತ್ತು ಇದ್ರ ಪಕ್ಕದಲ್ಲೇ ಕಿಚನ್ ಕೂಡ ಇದೆ. ಸೊ ಕಿಚನ್ ನಾವೀಗ ಹೋಗ್ತಾ ಇದೀವಿ. ಈಗ ಕಿಚನ್ ಏರಿಯಾದಲ್ಲಿ ನಾವಿದೀವಿ. ಸೊ ಹೊರಗಡೆ ಇರುವಂತಹ ಒಂದಷ್ಟು ಜಗತ್ತು ಕೂಡ ಕಾಣಿಸ್ತದೆ. ಕಿಚನ್ ಅಲ್ಲಿ ನಿಂತ್ಕೊಂಡು ಅಡಿಗೆ ಮಾಡಬಹುದು, ಆದ್ರೆ ಹೊರಗಿನ ಮುದ ಸವಿಯೋದು ಕೂಡ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಅಂದ್ರೆ ಕಿಚನ್ ಇಂದ ಗ್ರೀನರಿ ಕಾಣ್ಲಿ ಅನ್ನೋ ಕಾನ್ಸೆಪ್ಟ್ ಇದು ಅಂತ. ಎಸ್ ಆಕ್ಚುಲಿ ಎಲ್ಲಿ ನೋಡ್ದಲ್ಲಿ ತಾವು ನೋಡ್ತಾ ಇದ್ರಿ, ಎಲ್ಲಿ ನೋಡ್ದಲ್ಲಿ ಗ್ರೀನರಿ, ಯಾಕಂದ್ರೆ ಒಂದ್ ಪೀಸ್ ಮನಸ್ಸಿಗೆ ಒಂದ್ ಶಾಂತಿ ಕೊಡುತ್ತೆ ಗ್ರೀನರಿ. ಅಂಡ್ ಹೋಲ್ ಡೇ ಮಾರ್ನಿಂಗ್ 6 o'clock ಹಿಡ್ಕೊಂಡು ಈವ್ನಿಂಗ್ 6 ತನ ನಾವು ಮನೆಯಲ್ಲಿ ಲೈಕ್ ಡೈರೆಕ್ಟ್ ಸನ್ ಲೈಟ್ ಆಗ್ಲಿ, ಅಥವಾ ಪೂಜಾ ರೂಮ್ ದಲ್ಲಿ ತಾವು ನೋಡಿರಿ ಡೈರೆಕ್ಟ್ ಸನ್ ಲೈಟ್ ಇದೆ. ಎಲ್ಲಿನೂ ಜಾಸ್ತಿ ನಾವು ಲೈಟ್ ಯೂಸ್ ಮಾಡೋದಿಲ್ಲ ಡೇದಲ್ಲಿ. ಎಸ್, ಅಂದ್ರೆ ಮೂಡ್ ಚೆನ್ನಾಗಿದ್ರೆ ಅಡಿಗೆ ಚೆನ್ನಾಗಾಗತ್ತೆ ಅಂತ. ಡೆಫಿನೆಟ್ಲಿ. ಯಾಕಂದ್ರೆ ಯಾವಾಗ ನೀವು ಹ್ಯಾಪಿ ಇರ್ತೀರಿ, ಯಾವಾಗ್ನೂ ಕೆಲಸ ಹ್ಯಾಪಿನೇ ಆಗುತ್ತೆ. ನೀವು ಮೈಂಡ್ ಸೆಟ್ ಅಥವಾ ಮೈಂಡ್ ಅಷ್ಟ್ ಶಾಂತಿ ಇದ್ದಾಗ ಅದು ಆ ಟೇಸ್ಟ್ ಅದ್ರಲ್ಲಿ ಬರೋದಿಲ್ಲ. ಎಸ್ ಮೇಡಮ್, ಏನ್ ತುಂಬಾ ಇಷ್ಟ ಪಡ್ತಾರೆ ಸಾಹೇಬ್ರು ಅಂತ? ಅವ್ರ ಊಟ ಬಹಳ ಸಿಂಪಲ್ ಇದೆ. ಅವರಿಗೆ ದಿನನಿತ್ಯ ವೆರೈಟಿ ಬೇಕಾಗ್ಲಿಲ್ಲ, ಅಥವಾ ಬಿಸಿದೆ ಅಂತ ಏನಿಲ್ಲ. ಲೈಕ್ ಅವ್ರ ರೈತ ಮನಿತನದಾಗ ಬಂದಿಂದ ಅವರು ಗಟ್ಟಿಬೇಳೆ ಆಗ್ಲಿ, ಪುಂಡಿ ಪಲ್ಯ ಆಗ್ಲಿ, ರೊಟ್ಟಿ, ಅನ್ನ, ಸಾರು, ಸಿಂಪಲ್ ಊಟ ಬಹಳ ಲೈಕ್ ಮಾಡ್ತಾರೆ. ಅವರಿಗೆ ಲೈಕ್ ವೆರೈಟೀಸ್, ಫಾಸ್ಟ್ ಫುಡ್ ಜಾಸ್ತಿ ಲೈಕ್ ಮಾಡಲ್ಲ ಅವರು. ಸೊ ಮಕ್ಕಳು ಕೂಡ ಡಿಮ್ಯಾಂಡ್ ಮಾಡಲ್ವಾ, ಇದೇ ಬೇಕು ಅದೇ ಬೇಕು ಅಂತ? ಇಲ್ಲ, ಮಗಳದ್ದು ಡಿಮ್ಯಾಂಡ್ ಇರುತ್ತೆ. ಮಗಳಿಗೆ ಮತ್ತೆ ನನಗೆ ಫಾಸ್ಟ್ ಫುಡ್ ಲೈಕ್. ಮಗ ಮತ್ತೆ ಸರ್ ಅವರಿಗೆ ರೆಗ್ಯುಲರ್ ಊಟ ಕಂಪಲ್ಸರಿ ಬೇಕು. ನಾವು ಸ್ವಲ್ಪ ಚೈನೀಸ್, ಫಾಸ್ಟ್, ಟೋಟಲಿ ಎಲ್ಲ ಮಹಾರಾಷ್ಟ್ರನ್ ಡಿಶಸ್ ಎಲ್ಲ ನನಗೆ ಲೈಕ್ ಆಗುತ್ತೆ. ಓಕೆ, ಸೊ ವೀಕ್ಷಕರೇ, ಈಗ ಕಿಚನ್ ಇಂದ ಆಪೋಸಿಟ್ ಭಾಗದಲ್ಲಿರುವಂತಹ ಡೈನಿಂಗ್ ಹಾಲ್ ನಲ್ಲೂ ಕೂಡ ಪ್ರತಿ ಹೆಜ್ಜೆಯಲ್ಲೂ ದೇವರಿದ್ದಾನೆ ಅಂತ ಅನ್ನಿಸ್ತದೆ. ಸೊ ಇಲ್ಲಿ ಒಂದು ಕಡೆ ಅದ್ಭುತವಾಗಿರುವಂತಹ, ಸೊ ಇದನ್ನ ಜೂಮರ್ ಅಂತ ಕರಿತೀವಿ. ಇಲ್ಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡುತ್ತೆ. ಒಂದೇ ತಟ್ಟೆಯಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಊಟ ಮಾಡ್ತಾರೆ ಅನ್ನುವಂಥದ್ದನ್ನ ಕೇಳಿ ನನಗಂತೂ ಬಹಳ ಖುಷಿ ಆಯ್ತು. ಮತ್ತೊಂದು ಕಡೆ ಅದರ ಆಪೋಸಿಟ್ ಅಲ್ಲೇ ನೀವು ನೋಡಬಹುದು ಯಾವ ವಿಗ್ರಹ ಮೇಡಮ್ ಇದು?
ಇದು ಮೂರ್ತಿ ಇದೆ, ದೇವ್ರ ವಿಗ್ರಹ ಚೆನ್ನಾಗ್ ಅನಿಸುತ್ತ, ಅದಕ್ಕ ಅಲ್ಲಿದು ಇಲ್ಲಿ ಸೂಟ್ ಆಗುತ್ತೆ. ಒಂದ್ ಊಟ ಮಾಡ್ಬೇಕಂದ್ರೆ ಅನ್ನಪೂರ್ಣೇಶ್ವರಿಗೆ ಹ್ಮ್. ಅವ್ರ ಆಶೀರ್ವಾದ ಇದ್ದಾಗ ಮಾತ್ರ ಅದು ಸಾಧ್ಯ. ಹಾ. ಸೊ ಹಾಗಾಗಿ ಒಂದು ಎಕ್ಸಾಕ್ಟ್ ಪೂಜಾ ರೂಮ್ ಇದ್ರೆ ಡೈನಿಂಗ್ ನಾವು ಇದು ಮಾಡಿವಿ. ಓಕೆ, ಇದ್ರ ಪಕ್ಕದಲ್ಲೇ ಒಂದು ಗ್ರೀನರಿ ಇರುವಂತಹ ಸ್ಪೇಸ್ ಇದೆ. ಸೊ ಇಲ್ಲೂ ಕೂಡ ನೀವು ನೋಡಬಹುದು ಹಚ್ಚ ಹಸಿರ ವಾತಾವರಣದ ಮುದ ಸಿಗ್ಲಿ ಅನ್ನುವಂತಹ ಕಾರಣಕ್ಕೆ ಗ್ರೀನರಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಕಂಪ್ಲೀಟ್ ಗ್ರೀನ್ ಏರಿಯಾ ಇದು. ಆಮೇಲೆ ಈ ಕಡೆ ಮೇಲ್ಗಡೆ ಹೋಗೋದಕ್ಕೆ ಇರುವಂತಹ ಸ್ಪೇಸ್ ಇದು. ಸೊ ಹಕ್ಕಿಗಳ ಇಂಚರ, ಸೊ ಅಲ್ಲಿ ನೋಡಬಹುದು ನೀವು, ಹಕ್ಕಿಗಳು ಸಿಕ್ಕಾಪಟ್ಟೆ ಇದೆ. ಆಮೇಲೆ ಮನೆಯಲ್ಲಿ ಲಿಫ್ಟ್ ಯೂಸ್ ಮಾಡ್ತಾರೆ. ಕೆಳಗಡೆ ಯಾರೇ ಬಂದ್ರು ಮೇಲೆ ಬರ್ಲಿಕ್ಕೆ ಅಂದ್ರೆ ಮೆಟ್ಲು ಹತ್ತೋದ್ ಕಷ್ಟ ಆದ್ರೆ ಲಿಫ್ಟ್ ಯೂಸ್ ಮಾಡ್ಕೊಂಡು ಬರಬಹುದು. ಆಮೇಲೆ ಈ ಭಾಗದಲ್ಲಿ ನಾವಿದೀವಿ ಈಗ, ಮನೆಯ ಮೇನ್ ಭಾಗ ಇದು. ಇಲ್ಲಿ ಇಡೀ ಕುಟುಂಬ ಸದಸ್ಯರು ಕೂತ್ಕೊಂಡು ಸಿನಿಮಾ ಕೂಡ ನೋಡಬಹುದು ಮತ್ತು ಹೊರಗಡೆ ಇರುವಂತಹ ಹಚ್ಚ ಹಸಿರ ವಾತಾವರಣದ ಮುದವನ್ನು ಕೂಡ ತಗೋಬಹುದು. ಮೇಡಮ್, ಈ ಹಳೆ ಕಾಲದೊಂದು ಫೋನ್ ಏನು ಇದ್ದಂಗಿದೆ, ಅದೇನ್ ವರ್ಕ್ ಆಗುತ್ತಾ ಅಥವಾ ಹೇಗೆ? ವರ್ಕ್ ಇದೆ ಹಾ, ವರ್ಕ್ ಇದೆ. ಲೈಕ್ ಆಕ್ಚುಲಿ ಅದು ಸ್ಟಾರ್ಟಿಂಗ್ ನಾವು ನೋಡ್ದಾಗಿಂದ ಹಿಡ್ಕೊಂಡ್ ಇದನ್ನೇ ನೋಡಿವಿ ನಾವು ಹಾ. ಯಾವಾಗ್ನು. ಲೈಕ್ ಬಟನ್ಸ್ ನಾವು ಸಮ್ ಎಲ್ಲ ಕಲೆಕ್ಷನ್ ಮಾಡೋ ಟೈಮಿಗೆ ಹ್ಮ್. ಅದು ಕಾಣಿಸುತ್ತೆ. ಸೊ ಅದನ್ನೇ ತಂದು ಇಟ್ಬಿಟ್ಟಿವಿ. ಓಕೆ. ಆಮೇಲೆ ಅಲ್ಲಿ ಇರುವಂತಹ ವೈಟ್ ಕಲರ್ ಕುದುರೆ ಕೂಡ, ಹಾರ್ಸ್ ಕೂಡ ಇದೆ. ಸೊ ಅದು ಗಿಫ್ಟೆಡ್ ಅಥವಾ ಹೇಗೆ ಅಂತ? ಸಮ್ ಕೆಲವೊಂದು ಮನಿ ಓಪನಿಂಗ್ ಗಿಫ್ಟ್ ಬಂದಿದ್ದಿದೆ, ಅವು ಕೂಡ ಇಟ್ಟಿದ್ವಿ ನಾವು. ಓಕೆ. ಈಗ ಮನೆಯಲ್ಲಿ ಟಿವಿ ನೋಡುವಂತದ್ದೇ ದೊಡ್ಡ ಚಾಲೆಂಜ್. ತುಂಬಾ ಜನ ಮೊಬೈಲ್ ಯೂಸ್ ಮಾಡ್ತಾರೆ. ಸರ್, ನ್ಯೂಸ್ ನೋಡುವಂತಹ ಸಂದರ್ಭದಲ್ಲಿ ರಿಮೋಟಿಗೋಸ್ಕರ ಜಗಳ ಆಡಿದ್ದಿದ್ಯಾ ಅಂತ? ಇಲ್ಲ ಆಕ್ಚುಲಿ ಹಾಗೇನ್ ಆಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಟಿವಿ ನೋಡೋದ್ ಸ್ವಲ್ಪ ಕಡಿಮೆ. ನೀವ್ ಅಂದಂಗೆ ಮೊಬೈಲ್ದಲ್ಲಿ ಏನ್ ಟಿವಿದಲ್ಲಿ ನೋಡ್ತೀವೋ ಅದನ್ನೇ ಎಲ್ಲ ಮೊಬೈಲ್ದಲ್ಲಿ ನಾವು ನೋಡ್ತೀವಿ. ಸೊ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದ್ದ ಕಾರಣ ಅದು ಜಾಸ್ತಿ ಲೈಕ್ ಇದು ಆಗೋದಿಲ್ಲ. ಆಮೇಲೆ ಸರ್ ನೋಡೋದೇ ಜಾಸ್ತಿ ನ್ಯೂಸ್, ಅವ್ರಿಗೆ ಅಷ್ಟ ಲೈಕ್ ಮೂವೀಸ್ ಅಂಡ್ ಪ್ರೋಗ್ರಾಮ್ಸ್ ಅಷ್ಟೇ ಸರ್ ಲೈಕ್ ಮಾಡೋದಿಲ್ಲ. ಮುಂಚೆ ಯಾವಾಗ ಅವ್ರ ಬಿಫೋರ್ ಪಾಲಿಟಿಕ್ಸ್ ಇದ್ದಾಗ ಅವಾಗ ಸ್ವಲ್ಪ ಎಲ್ಲ ಫೈಟಿಂಗ್ ಮೂವೀಸ್ ಕನ್ನಡ ಅದು ನೋಡ್ತಿದ್ರು. ಇವಾಗ ಜಾಸ್ತಿ ನೋಡೋದೇ ನ್ಯೂಸ್. ಓಕೆ. ಸೊ ಮತ್ತೊಂದು ಕಡೆ ವೀಕ್ಷಕರೇ, ಇಲ್ಲಿ ಬಸವರಾಜ್ ಸರ್ ಅವರ ತಂದೆ ತಾಯಿ ಎಂದಿರ ಅದ್ಭುತವಾಗಿರುವಂತಹ ಫೋಟೋ. ಸೊ ಅತ್ತೆ ಮತ್ತು ಮಾವ ನಿಮಗೆ ಲೈಕ್ ತುಂಬಾ ಜನಕ್ಕೆ ಆ ಒಂದು ಕ್ಷಣನ ಅನುಭವಿಸುವಂತಹ ಅದೃಷ್ಟ ಇರೋದಿಲ್ಲ. ಕೆಲವರಿಗೆ ತುಂಬಾ ಕಡಿಮೆ ಹೊತ್ತಲ್ಲಿ ಮಾತ್ರ ಸಿಗುತ್ತೆ ಅಂತ. ತಮ್ಮ ವಿಚಾರದಲ್ಲಿ ಹೇಗೆ ಅತ್ತೆ ಮಾವ ಅಂತ? ರೀಸೆಂಟ್ಲಿ ಬಹಳ ವರ್ಷ ಏನಾಗಿಲ್ಲ. ಅತ್ತೆ ಲಾಸ್ಟ್ ನಮ್ದು ಪೂಜಾ ಒಂದ್ ಫಸ್ಟ್ ಪೂಜಾ ಮಾಡ್ತೀವಿ ಅವಾಗಿದ್ರು ಒಂದು. ಆಮೇಲೆ ಮಾವರು ಫಸ್ಟ್ 2018 ನಾವು ಸ್ಟಾರ್ಟ್ ಮಾಡಿದಾಗ 2017ದಾಗ ಅವ್ರು ಡೆತ್ ಆದ್ರು. ಆದ್ರೆ ಅವ್ರು ಒಂದ್ ಕನಸಿತ್ತು, ಯಾವಾಗ್ನೂ ಅಂತಿದ್ರು ನನಗೆ, ನನ್ ಮಗ ಒಂದಿಲ್ಲ ಒಂದಿನ MLA ಆಗ್ತಾನ, ನನ್ ಮಗ ಒಂದಿಲ್ಲ ಒಂದಿನ MLA ಆಗ್ತಾನ ಅಂತ ಅಂತಿದ್ರು. ಆಮೇಲೆ ಸಣ್ಣ ಎಲ್ಲೋರ್ ಫ್ಯಾಮಿಲಿದಾಗ ಅವರೇ ಸಣ್ಣವ್ರು ಇದ್ದ ಕಾರಣ ಇಬ್ರು ಅತ್ತಿ ಮಾವ ಅವ್ರ ಮೇಲೆ ಬಹಳ ಅಪಾರ ಪ್ರೀತಿ ಇತ್ತು. ಸಣ್ಣ ಮಗ ಅಂತ ಬಹಳ ಪ್ರೀತಿ ಮಾಡ್ತಿದ್ರು. ಆಮೇಲೆ ಅವ್ರು ಇರೋದ್ ನನ್ನ ಹತ್ರನೇ ಇರ್ತಿದ್ರು. ಓಕೆ ವೀಕ್ಷಕರೇ, ಮತ್ತೊಂದು ಕಡೆ ನೀವು ನೋಡಬಹುದು ಜಿಂಕೆ ಏನ್ ಸಿಗಾರ್ ಹೊಡಿತಿದೆ ಅಂತ ಅನಿಸ್ತಾ ಇದೆ. ಸ್ಟೈಲಿಶ್ ಜಿಂಕೆ ಇದು. ಸೊ ಮತ್ತೊಂದು ಕಡೆ ಇಲ್ಲೂ ಕೂಡ ಅಷ್ಟೇ ತುಂಬಾ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆ. ಮನೆಯನ್ನ ನೋಡಿದ ತಕ್ಷಣ ಖುಷಿ ಆಗ್ಬೇಕು ಮತ್ತು ಮನೆಗೆ ಮುದವನ್ನ ಕೊಡಬೇಕು ಅನ್ನುವಂತಹ ಕಾನ್ಸೆಪ್ಟ್ ನಲ್ಲಿ ಮನೆ ಮಾಡಿದ್ದಾರೆ. ಗೆಸ್ಟ್ ಬೆಡ್ರೂಮ್ ಇಷ್ಟು ಚಂದ ಇದೆಯಲ್ಲ ಅಂತ. ಗೆಸ್ಟ್ ಬೆಡ್ರೂಮ್ ಇದೆ. ಟೋಟಲಿ 3 ಗೆಸ್ಟ್ ಬೆಡ್ರೂಮ್ ತೆಳಗಡೆ ಮಾಡಿವಿ. ಸೊ ಯಾಕಂದ್ರೆ ಜನ ಬರ್ತಾ ಇರ್ತಾರ, ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇರ್ತಾರ. ಸೊ ಹಾಗಾಗಿ ತೆಳಗಡೆ 3 ಗೆಸ್ಟ್ ಬೆಡ್ರೂಮ್. ನಾನು ಒಂದು ಮೂವಿ ನೋಡಿದ್ದೆ, ಅತಿಥಿ ತುಮ್ ಕಬ್ ಜಾओगे ಅಂತ. ಇಲ್ಲಿ ಬಂದಂತ ಗೆಸ್ಟ್ ಗಳು ಬಿಟ್ಟು ಹೋಗಕ್ ಮನ್ಸೇ ಆಗಲ್ಲ ಅನ್ಸುತ್ತೆ ತುಂಬಾ ಜನಕ್ಕೆ. ಲೈಕ್ ಎಷ್ಟು ಚೆನ್ನಾಗಿದೆ, ಹೋಗಂಗ ಆಗಲ್ಲ ಅಂತಂದಿ ಅಂತಿರ್ತಾರ. ಬಟ್ ನಮಗ್ನು ಅಷ್ಟೇ ಖುಷಿ ಗೆಸ್ಟ್, ಯಾಕಂದ್ರೆ ಇರೋದ್ ನಾವ್ 4 ಜನ, ಅದ್ರಾಗ ಎಜುಕೇಶನ್ ಪರ್ಪಸ್ ಮಕ್ಕಳು ಕೂಡ ಹೊರಗಿರ್ತಾರ. ಸೊ ಹಾಗಾಗಿ ಜನ ಬಂದಾಗ, ಗೆಸ್ಟ್ ಬಂದಾಗ ಒಂದ್ ಖುಷಿ ಸಿಗುತ್ತೆ. ಅವ್ರ ಜೊತೆ ಕುಂತು ಮಾತಾಡೋದು, ಹೋಮ್ ಥಿಯೇಟರ್ ಇದೆ ಅದರಲ್ಲಿ ಮೂವೀಸ್ ನೋಡೋದು, ಟೈಮ್ ಸ್ಪೆಂಡ್ ಮಾಡೋದು, ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಮಾಡ್ತಿರ್ತೀವಿ, ಎಂಜಾಯ್ ಮಾಡ್ತಿರ್ತೀವಿ. ಓಕೆ, ಮನೆಯಲ್ಲೇ ಹೋಮ್ ಥಿಯೇಟರ್ ಮಾಡ್ಕೊಂಡಿದ್ದೀರಿ. ಸೊ ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ ಬನ್ನಿ. ಇದು ಗೆಸ್ಟ್ ರೂಮ್ ಆಯ್ತು. ಈಗ ಇದರ ಆಪೋಸಿಟ್ ಅಲ್ಲಿ ಇರೋದು ಮತ್ತೊಂದು ಗೆಸ್ಟ್ ರೂಮ್ ಅಂತ ಅನಿಸ್ತದೆ ಅದು ಕೂಡ. ಸೊ ಮತ್ತೊಂದು ಗೆಸ್ಟ್ ರೂಮ್, ಟೋಟಲ್ 3 ಗೆಸ್ಟ್ ರೂಮ್ ಇದೆ.
ಆಮ್, ನಾ ಮೂವಿಗಳಲ್ಲಿ ನೋಡ್ತಾ ಇದ್ನಲ್ಲ, ಅತಿಥಿ ತುಮ್ ಕಬ್ ಜಾओगे ಅನ್ನುವಂತ ಕಾನ್ಸೆಪ್ಟ್ ನನಗೆ ಈಗ ನೆನಪಾಗ್ತಾ ಇದೆ. ಮೇಡಮ್, ಆ ಬೆಡ್ರೂಮ್ಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್. ಸ್ಪೆಷಲಿ ಮದರ್ ಬೆಡ್ರೂಮ್, ಪೇರೆಂಟ್ಸ್ ಬೆಡ್ರೂಮ್ ಇತ್ತು. ಹಾ. ಅಂದ್ರೆ ಅತ್ತಿ ಮಾವ ಸಲುವಾಗಿ ಮಾಡಿದ್ ಬೆಡ್ರೂಮ್ ಇತ್ತು. ಸೊ ಹಾಗಾಗಿ ಮನೆ ಯಜಮಾನ್ರು ಯಾ ಕಾರ್ನರಿಗೆ ಇರ್ಬೇಕು ಅಥವಾ ಡೈರೆಕ್ಷನ್ ಎಲ್ಲಿ ಇರ್ಬೇಕು, ಸೊ ಅವ್ರು ಅತ್ತಿ ಸಲುವಾಗಿ ಮಾಡೋದಿತ್ತು ಅದು ಬೆಡ್ರೂಮ್. ಓಕೆ, ಸೊ ಪೇಂಟಿಂಗ್ ಕೂಡ ಇದೆ, ತಮಗೂ ಕೂಡ ಆಸಕ್ತಿ ಹೆಚ್ಚು ಅಂತ ಅನಿಸ್ತದೆ ಪೇಂಟಿಂಗ್ ಬಗ್ಗೆ. ಹೇಗೆ? ಲೈಕ್ ನನಗ್ನು ಪೇಂಟಿಂಗ್ ಮಾಡೋದ್ ಇಷ್ಟ. ಹ್ಮ್. ಸೊ ನಾನು ಪೇಂಟಿಂಗ್ ನಲ್ಲಿ ಸ್ಯಾಂಡ್ ಪೇಂಟಿಂಗ್ ಮಾಡ್ತೀನಿ, ನಿಪ್ Okay. ಪೇಂಟಿಂಗ್ ಮಾಡ್ತೀನಿ, ಹಾ. ಇವು ಕ್ಲಾತ್ ಮೇಲೆ ಹ್ಮ್. ಎಲ್ಲ ತರ ಮಾಡಿರ್ತೀನಿ. ಓಕೆ, ಸರ್ದ್ ಯಾವ್ದಾದ್ರು ಪೇಂಟಿಂಗ್ ಮಾಡಿದೀರಾ ಅಂತ? ಆಕ್ಚುಲಿ ಸರ್ ಪೇಂಟಿಂಗ್ ಅದು ಫೈನ್ ಆರ್ಟ್ ಆ ತರ ಅಂತಿಲ್ಲ, ಹ್ಮ್. ರಂಗೋಲಿ ಒಳಗ ಆಮೇಲೆ ವಿವಿಂಗ್ ದಾಗ ಏನಿರುತ್ತಲ್ಲ ಹ್ಮ್. ಆ ರೀತಿಲಿ ಮಾಡಿರ್ತೀನಿ. ಅಮೇಸಿಂಗ್. ಓಕೆ, ಇಲ್ಲಿ ಮತ್ತೊಂದು ರೂಮ್ ಇದೆ, ಬಹುಶಃ ಬಾಲ್ಕನಿ ಇಷ್ಟಪಡೋರು ಈ ರೂಮ್ ನ ಬಿಟ್ಟು ಹೋಗಲ್ಲ ಅಂತ. ಹೌದು, ಇದಕ್ಕೆ ಬಾಲ್ಕನಿ ವ್ಯೂ ಬಂದಿದೆ. ಹ್ಮ್. ಸೊ ಇದು ಒಂದು ಬೆಡ್ರೂಮ್. ಔಟ್ ಸೈಡ್ ಹ್ಮ್. ಒಂದು ಇದು ಹಾಕಿವಿ, ಬಾಲ್ಕನಿದ ಸೈಡ್ ಒಂದು ಪಾಟ್ ದೊಡ್ಡದ್ ಮಾಡಿ ಹ್ಮ್. ಅದರಲ್ಲಿ ಒಂದು ಗಿಡ, ಪಾರಿಜಾತ ಇದ್ರದ್ದು ಓ, ಅಂದ್ರೆ- ಸಾಫಾ ಅಂತ ಅಂತಾರ, ಓಕೆ. ಅದೊಂದು. ಸೊ ನೋಡಿ ವೀಕ್ಷಕರೇ, ಲೈಕ್ ಮನೆಗೆ ಬರುವಂತಹ ಅತಿಥಿಗಳಿಗೂ ಕೂಡ ಆ, ಒಂದು ಪ್ರಶಾಂತತೆ ಸಿಗ್ಬೇಕು, ಆಮೇಲೆ ಅವ್ರಿಗೆ ಪೀಸ್ಫುಲ್ ಮೈಂಡ್ ಇರಬೇಕು ಅನ್ನುವಂಥದ್ದಕ್ಕೆ ಅತಿಥಿಗಳ ಬಗ್ಗೆಯೂ ಕೂಡ ಯೋಚನೆ ಮಾಡಿ ರೂಮ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಕ್ಚುಲಿ, ಮನೆಗೆ ಗೆಸ್ಟ್ ಬರ್ತಾ ಇರಬೇಕು, ಗೆಸ್ಟ್ ಬಂದ್ರೆ ಆ ಭಾಗ್ಯ ಬರುತ್ತೆ ಅಂತಾರೆ. ನಿಜಾನ ಅದು? ಅತಿಥಿ ದೇವೋಭವ. ಅತಿಥಿ ದೇವೋಭವ. ಎಸ್, ನೀವು ಎಷ್ಟ್ ಅತಿಥಿ ನಮ್ಮ ಮನೆಗ್ ಬಂದಿ ಹ್ಮ್. ಖುಷಿ ಪಡ್ತಾರ ಅಥವಾ ಊಟ ಮಾಡಿ ಹೋಗ್ತಾರ ಅಥವಾ ನಮ್ ಜೊತೆಯಲ್ಲಿ ಮಾತಾಡ್ತಾರ, ಅಷ್ಟೇ ಖುಷಿ. ಒಂದ್ ಹ್ಯಾಪಿ ಫೀಲ್ ದಿಂದ ಅವ್ರು ಹೋದಾಗ ಹ್ಮ್. ಅಥವಾ ಬಂದಾಗ ಅದು ಒಂದ್ ಖುಷಿನೇ ಬೇರೆ ಇರುತ್ತೆ. ಸೊ Correct. ಯಾವದೇ ಒಂದ್ ಫೆಸ್ಟಿವಲ್ ಆಗ್ಲಿ ಹ್ಮ್. ಏನೇ ಆಗ್ಲಿ ನಾವು ಎಲ್ಲರಿಗೆ ಕರೆದಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ ಸರ್, ಕೆಳಗಡೆ ಕಂಪ್ಲೀಟ್ ಆಫೀಸ್ ಸ್ಪೇಸ್ ಎಲ್ಲ ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ, ಫಸ್ಟ್ ಫ್ಲೋರ್ ಇಂದ ನಿಮ್ಮ ಕಂಟ್ರೋಲ್ ಶುರು ಆಗುತ್ತೆ ಅಂತ? ಇಲ್ಲ, ಹಾಗೇನಿಲ್ಲ. ಲೈಕ್ ಆಫೀಸಿಗೆ ಎವ್ರಿ ಡೇ ಮುಂಚೆ ಒಂದ್ ಹಳೆ ಮನೆ ಇತ್ತು, ಅಲ್ಲಿ ಹ್ಮ್. ಆಫೀಸ್ ಇರ್ಲಿಲ್ಲ, ಹೊರಗಡೆನೆ ಮಾಡಿದ್ವಿ. ಬಟ್ ಈಗ ಸ್ಪೇಸಿಯಸ್ ಇದೆಯಲ್ಲ, ಸೊ ಆಫೀಸ್ ಮಾಡಿವಿ. ಹ್ಮ್. ಫಸ್ಟ್ ಫ್ಲೋರ್ ಹಿಡ್ಕೊಂಡೆಲ್ಲ ಮನೆ ಸ್ಟಾರ್ಟ್ ಮಾಡಿ, ಫಸ್ಟ್ ಫ್ಲೋರಿಗೆಲ್ಲ ಕಿಚನ್, ಗೆಸ್ಟ್ ರೂಮ್ ಇದೆ. Okay. ಸೆಕೆಂಡ್ ಫ್ಲೋರಿಗೆ ನಮ್ಮ ಬೆಡ್ರೂಮ್ ಇದೆ 3 ಜನದ್ದು. ಹ್ಮ್. ಅಂಡ್ ಥರ್ಡ್ ಫ್ಲೋರ್ ಲೈಕ್ ಇದು ಹೋಮ್ ಥಿಯೇಟರ್ ಹ್ಮ್. ಅಂಡ್ ಜಿಮ್ ಏರಿಯಾ ಅದು ಮಾಡಿವಿ. ಓಕೆ, ಲೈಕ್ ಒಂದು ಫ್ಲೋರ್ ಏನೋ ಮ್ಯಾನೇಜ್ ಮಾಡೋದು ಈಸಿ, ನೀವು ಮೂರು ಫ್ಲೋರ್ ಮ್ಯಾನೇಜ್ ಮಾಡ್ತೀರಲ್ಲ, ಹೇಗೆ ಅಂತ? ಇಲ್ಲ, ನನಗ ಇಷ್ಟ ಆಕ್ಚುಲಿ. ಹಾ. ನನಗೆ ಕ್ಲೀನಿಂಗ್, ಕುಕಿಂಗ್ ಹ್ಮ್. ಬಹಳ ಇಷ್ಟ ಯಾವಾಗ್ಲೂ. ಹೌದು. ಹಾ. ಓಕೆ ವೀಕ್ಷಕರೇ, ಈಗ ಮಗಳ ರೂಮಿಗೆ ನಾವು ಬಂದಿದ್ದೀವಿ. ಬಸವರಾಜ್ ಮುತ್ತಿಮೂಡ್ ಅವರ ಮಗಳ ರೂಮ್ ಇದು. ಸೊ ಯಾಕೆ ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲೇ ಮಾಡಿದಿರಿ ಅಂತ? ಅವಳಿಗೆ ಲೈಕ್ ಆಯ್ತು ಈ ಕಾನ್ಸೆಪ್ಟ್, ಹ್ಮ್. ಸೊ ಹಾಗಾಗಿ ಅವಳು ವೈಟೇ ಚೂಸ್ ಮಾಡ್ದಳು. ಓಕೆ, ನನಗೊಂಥರ ಲೈಕ್ ವೈಟ್ ಅಂತಂದ್ರೆ ಪಾಸಿಟಿವ್ ಅಂತ ಅನ್ನಿಸ್ತದೆ. ಲೈಕ್ ವೈಟ್ ಎಷ್ಟು ಪಾಸಿಟಿವಿಟಿನ ಒಬ್ಬ ವ್ಯಕ್ತಿ ಕೊಡುತ್ತೆ ಅಂತ? ಈ ರೂಮ್ ದಲ್ಲಿ ಬಂದ ತಕ್ಷಣ ನಿಮ್ಗೆ ನೋಡಿರಲ್ಲ ಎಷ್ಟು ಪೀಸ್ ಅಂಡ್ ಲೈಕ್ ಹ್ಯಾಪಿ ಫೀಲ್ ಆಗುತ್ತೆ. ಯಾಕಂದ್ರೆ ಬೋರ್ ಆಗಲ್ಲ ಈ ಕಲರ್ ವೈಟ್. ಹ್ಮ್. ಯಾವತ್ತು ಹ್ಮ್. ಒಂದು ಮನ್ಸಿಗೆ ಒಂದು ಶಾಂತಿ ಮತ್ತೆ ಒಂದು ಹ್ಯಾಪಿನೆಸ್ ಕೊಡುತ್ತೆ. ಅಂಡ್ ಅವಳು ಬಹಳ ಡಿಸೆಂಟ್, ಜಾಸ್ತಿ ಹಿಂಗ ಲೈಟ್ಸ್ ಅಂಡ್ ಜಾಸ್ತಿ ಹಿಂಗ್ ಇದು ತರ ಆಕಿ ಲೈಕ್ ಮಾಡಲ್ಲ. ಹ್ಮ್. ಏನೇ ಇರ್ಲಿ ಡಿಸೆಂಟ್ ಆಕಿಂದ ಒಂದು ಕಲರ್ ಕಾಂಬಿನೇಷನ್ ಆಗ್ಲಿ ಅಥವಾ ರೂಮಿಂದ ಏನೇ ಇದ್ರು ಎಕ್ದಮ್ ಲೈಟ್ ಡಿಸೆಂಟ್ ಚೂಸ್ ಮಾಡ್ತಾ. ಸೊ ಹಾಗಾಗಿ ಇದು. ಓಕೆ ವೀಕ್ಷಕರೇ, ಇದು ಮಗಳು ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಸ್ಥಳ. ಮತ್ತೊಂದು ಕಡೆ ಬಲಭಾಗದಲ್ಲಿ ನೀವು ನೋಡಬಹುದು, ಅತಿಥಿಗಳು ಬಂದಾಗ ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೇಳಿ ಇರುವಂತಹ ಸ್ಪೇಸ್ ಇದು. ಮತ್ತು ಇಲ್ಲಿ ನೋಡಬಹುದು ಬಸವರಾಜ್ ಮತ್ತಿಮೂಡ್ ಸರ್ ಅವರ ಮಗಳ ಅದ್ಭುತವಾದಂತಹ ಒಂದು ಭಾವಚಿತ್ರ ಇದು. ಸೊ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತೆಗೆಸಿರುವಂತಹ ಫೋಟೋ ಅನ್ನಿಸ್ತದೆ. ಇದು ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇರುವಂತಹ ಚಿತ್ರ. ಮತ್ತೊಂದು ಕಡೆ ಇಲ್ಲೆಲ್ಲವೂ ಕೂಡ ಹಕ್ಕಿಗಳು, ಅದಾದ ನಂತರ ತಮಗೆ ಸ್ಪಿರಿಟ್ ಕೊಡ್ಲಿ ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾದಂತಹ ಕಲಾಕೃತಿಗಳನ್ನ ಇಟ್ಟುಕೊಂಡಂತಿದೆ. ಮತ್ತು ಪುಸ್ತಕಗಳ ಬಗ್ಗೆ ಅವರಿಗೆ ಹೆಚ್ಚಿನದಾಗಿ ಆಸಕ್ತಿ ಇದೆ ಅಂತ ಅನಿಸ್ತದೆ. ಸೊ ಹಾಗಾಗಿ ಅಲ್ಲಿ ಪುಸ್ತಕಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. ವಿಘ್ನ ನಿವಾರಕನ ಒಂದು ವಿಗ್ರಹ ಕೂಡ ಇದೆ. ಆಮೇಲೆ ಇದು ಕಾಸ್ಟ್ಯೂಮ್ ರೂಮ್ ಅಂತ ಅನಿಸ್ತದೆ.
ಓಕೆ, ವಾರ್ಡ್ರೂಬ್ ಇರುವಂತಹ ರೂಮ್ ಇದು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಶಾಪಿಂಗ್ ಗೆ ನೀವೇ ಕರ್ಕೊಂಡು ಹೋಗ್ತೀರಾ ಅಥವಾ ಹೇಗೆ ಅಂತ? ಹಾ ಎಲ್ಲರೂ ಕೂಡಿ ಹೋಗ್ತೀವಿ ಶಾಪಿಂಗ್ ಮಾಡೋದಿತ್ತಂದ್ರೆ. ಅವಳು ಒಬ್ಳೇ ಜಾಸ್ತಿ ಯಾವಾಗ್ಲೂ ತಗೋದಿಲ್ಲ, ಪೇರೆಂಟ್ಸ್ ಜೊತೆನೆ ಬರ್ತಾಳೆ. ಓಕೆ, ಹಾ ನೀವು ಏನಾದ್ರು ಬಾರ್ಗೇನಿಂಗ್ ಮಾಡ್ತೀರಾ ಹೇಗೆ ಅಂತ? ಹೌದು, ನಾನು ಬಹಳ ಬಾರ್ಗೇನಿಂಗ್ ಮಾಡ್ತೀನಿ, ಸರ್ ಮಾಡಲ್ಲ. ಕಾಸ್ಟ್ಲಿ ಬಟ್ಟೆ ತಗೋಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿರ್ಬೇಕು, ಕಡಿಮೆಗೆ ಸಿಗ್ಬೇಕು. ನಿಮ್ದು ಹಾಗೇನಾ ಅಂತ? ಆಕ್ಚುಲಿ ಕಾಸ್ಟ್ಲಿ ನಾನು ಒಬ್ಳೇ ಹೋದಾಗ ಕಾಸ್ಟ್ಲಿ ಬಟ್ಟೆ ತಗೋದೇ ಇಲ್ಲ. ಸರ್ ಹೋದಾಗ ಬಟ್ಟೆ ನೋಡ್ತಾರ, ರೇಟ್ ನೋಡೋದಿಲ್ಲ. ಚಾಯ್ಸ್ ಇಷ್ಟ ಆಯ್ತು ಅಂದ್ರೆ ಅದು ಎಷ್ಟನ್ನು ಬೆಲೆ ಇರ್ಲಿ ಅದು ತಗೊಂಡ್ಬಿಡ್ತಾರ. ಮಗಳು ಮತ್ತೆ ನಾನು ಸ್ವಲ್ಪ ಬಾರ್ಗೇನಿಂಗ್ ಮಾಡ್ತೀವಿ. ಕಾಸ್ಟ್ಲಿ ಇತ್ತು, ನಾವ್ ಇಬ್ರೇ ಹೋದಿವಿ ಅಂದ್ರೆ ಅದು ತಗೋದೇ ಇಲ್ಲ ಬಟ್ಟೆ. ಆಲ್ಮೋಸ್ಟ್ ಅಲ್ಲಿ ಸರೇ ಕೊಡಿಸ್ತಾರ ನಮ್ಗೆ. ಹಾ ಓಕೆ, ಮಗಳು ಯಾವತ್ತಾದ್ರೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇಷ್ಟಪಟ್ಟಿದಂತಹ ಬಟ್ಟೆನ, ಇಲ್ಲಮ್ಮ ಇದು ಸದ್ಯಕ್ಕೆ ಬೇಡ ನೆಕ್ಸ್ಟ್ ನೋಡೋಣ, ಆ ಥರದ್ದು ಏನಾದ್ರು? ನಾ ಅಂತೀನಿ, ಬಟ್ ಸರ್ ಅನ್ನಲ್ಲ. ಅವರು ಆಕಿ ಯಾವಾಗ್ನು ಏನ್ ಇಷ್ಟ ಆಗ್ತದಂದ್ರೆ ತಕ್ಷಣ ಕೊಡಿಸ್ತಾರೆ. Amazing. ಓಕೆ ವೀಕ್ಷಕರೇ, ಈಗ ಮಗಳ ಕೋಣೆ ಆಯ್ತು, ಮಗನ ಕೋಣೆ ಮತ್ತು ಮೇಡಮ್ ಹಾಗೂ ಸರ್ ಅವರ ಕೋಣೆಯನ್ನ ಕೂಡ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ನನಗಂತೂ ಬಹಳ ಇಷ್ಟ ಆಯ್ತು. ಇದು ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲಿ ಇರುವಂತಹ ಕಾರಣದಿಂದಾಗಿ ಜನರಿಗೆ ತುಂಬಾ ಬೇಗ ಕನೆಕ್ಟ್ ಆಗ್ತದೆ. ಸೊ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಹಾಲ್. ಮತ್ತೊಂದು ಕಡೆ ಇಲ್ಲಿ ನೋಡಬಹುದು ನೀವು, ತುಂಬಾ ಅದ್ಭುತವಾಗಿರುವಂತಹ ಕಲಾಕೃತಿಗಳಿದೆ. ಇದಾದ ನಂತರ ಇಲ್ಲಿ ಒಂದಷ್ಟು ಮಸಾಜ್ ತರದ್ದು ಒಂದು ಮಷಿನ್ ಇದೆ. ಸೊ ನೋಡಿ, ಇದೆಲ್ಲವೂ ಕೂಡ ಹೀಗಿದೆ. ಮತ್ತೆ ಇಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ಲಿಕ್ಕೆ ಅಂತ ಹೇಳಿ ಇರುವಂತಹ ಸ್ಪೇಸ್ ಇದು. ಟೈಮ್ಸ್ ಯಾವಾಗ ಟೈಮ್ ಈವ್ನಿಂಗ್ ಟೈಮಿಗೆ ಇಲ್ಲಿ ಕೂತಿರ್ತೀವಿ, ಸರ್ ಆಗ್ಲಿ ಅಥವಾ ಸರ್ ಮಸಾಜ್ ಚೇರ್ ದಾಗ ಕೂತಿರ್ತಾರ, ನಾನು ಮಗಳು ಕುಂತಿರ್ತೀವಿ, ಓಕೆ, ಮಾತಾಡ್ತಿರ್ತೀವಿ. ಕಾಮಿಡಿ ಮಾಡ್ತೀರಾ ಮನೆಯಲ್ಲಿ? ಮಗ ಸ್ವಲ್ಪ ಜಾಸ್ತಿ ನಗಸ್ತಾನ. ಓಕೆ ಅಂಡ್ ಎಲ್ಲರೂ ಕುಂತಾಗ ಸ್ವಲ್ಪ ನಡೀತಿರ್ತದ, ಮಾತಾಡ್ತಿರ್ತೀವಿ. ಮೇಡಮ್, ಲೈಕ್ ಮಗ ಅಬ್ರಾಡ್ ಅಲ್ಲಿ ಓದ್ತಾ ಇರೋದ್ರಿಂದಾಗಿ ಏರ್ಪೋರ್ಟ್ ಬಿಡೋದಕ್ಕೆ ಹೋಗುವಂತಹ ಟೈಮಲ್ಲಿ ಆಗಿರ್ಬೋದು ಅಥವಾ ಮನೆಯಿಂದ ಹೋಗೋ ಟೈಮಲ್ಲಿ ಒಂಥರ ತ್ರಾಸ ಆಗ್ತದೆ ಎಂತ ತಾಯಿಗಾದ್ರೂ. ಆ ಮೂಮೆಂಟ್ ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಜನಕ್ಕೆ ಅಂತ? ಆಕ್ಚುಲಿ ನಾನು ಮಕ್ಕಳಿಗೆ LKG ಹಿಡ್ಕೊಂಡಿ ಮಗಳದ್ದು ಇಂಜಿನಿಯರಿಂಗ್ ಮುಗೀತು, ಅದು ಗುಲ್ಬರ್ಗದಲ್ಲೇ ಮುಗೀತು. ಇಬ್ರು Okay. ಮಕ್ಕಳ SBR ಸೆಂಟ್ರಲ್ ಸಿಲೆಬಸ್ ದಲ್ಲಿನೇ ಓದಿ ಮುಗಿಸಿದ್ರು. ಬಟ್ ಅವ್ರದ್ದು ಒಂದ್ ಭವಿಷ್ಯ, ಅವ್ರ ಮುಂದಿಂದ ಎಜುಕೇಶನ್, ಅವ್ರದ್ದು ಒಂದ್ ಮನಸ್ಸು ಮುಂದ್ ಫರ್ದರ್ ಎಜುಕೇಶನ್ ಏನ್ ತಗೋಬೇಕು, ಅದ್ರ ಸಲುವಾಗಿ ನಮ್ ಪ್ರೀತಿ ಮೋಹ ಸಲುವಾಗಿ ನಮ್ ಹತ್ರ ಇಟ್ಕೊಲಾರದು, ಅವ್ರಿಗೆ ಏನ್ ಇಷ್ಟ ಇದೆ. ಸೊ ಅದಕ್ಕೆಲ್ಲ ಸಲುವಾಗಿ ಅವರಿಗೆ ನಾನು ಅವ್ರ ಏನಂತಾರ ಅಲ್ಲಿ ಇದು ಮಾಡಿದೆ. ಆಮೇಲೆ ಯಾವುದೇ ರೀತಿಲಿ ಅವರಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಅವ್ರು ಹೋಗುದು, ಯಾವುದೇ ಒಂದು ಡೊನೇಷನ್ ಹಚ್ಚಿ ಹೊರಗೆ ಹೋಗಿಲ್ಲ ಅವರು. ಅಮೇಜಿಂಗ್. ಇದು ನಿಮ್ ರೂಮಾ ಮೇಡಮ್? ಇದೆ ನಂತರ. ಓಕೆ, ಸೊ ಇದು ಕಂಪ್ಲೀಟ್ ಡಿಫ್ರೆಂಟ್ ಕಲರ್ ಅಲ್ಲೇ ಇರುವಂತಹ ರೂಮ್. ಸೊ ನೋಡಬಹುದು ನೀವು. ಈಗ ಬಸವರಾಜ್ ಮತ್ತಿಮೂಡ್ ಸರ್ ಅವರ ರೂಮ್ ನಲ್ಲಿ ನಾವು ನಿಂತಿದ್ದೀವಿ. ತುಂಬಾ ಪ್ರಶಾಂತವಾಗಿರುವಂತಹ ಜಾಗ. ಆಮೇಲೆ ಮನುಷ್ಯ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತಂದ್ರೆ ಆತನ ಸುತ್ತಮುತ್ತ ಇರುವಂತಹ ವಾತಾವರಣ ತುಂಬಾ ಕಾಮ್ ಆಗಿರ್ಬೇಕು ಅಂತ ಹೇಳ್ತಾರೆ. ಬಟ್ ರಾಜಕಾರಣಿಗಳಿಗೆ ನಿದ್ದೆಗೆಡೋದೇ ಹೆಚ್ಚು ಅಂತ. ಲೈಕ್ ಮನಿಗ್ ಬಂದ್ರಂದ್ರೆ ಸರ್ ನಿದ್ದೆ ಯಾವಾಗ್ನು ಸರ್ ಜಾಸ್ತಿ. ಒಂದು ವಿದಿನ್ 5 minutes ಮಲ್ಕೊಂಡ್ ಬಿಡ್ತಾರ ಅವ್ರು. ಸೊ Okay. ಹಾಗಾಗಿ ಅವ್ರಿಗೆ ಏನಿಲ್ಲ, ಫ್ರೆಶ್ ಆಗಿ ಮನಿಗ್ ಬಂದ್ರೆ ಆರಾಮ್ ನಿದ್ದೆ ಮಾಡಿ ಮತ್ತೆ ಮಾರ್ನಿಂಗ್ ಆ ಪ್ರಕಾರ ಎಲ್ಲ ಅವ್ರದ್ದು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಓಕೆ, ಅಲ್ಲೆಲ್ಲವೂ ಕೂಡ ಫೋಟೋಸ್ ಅದು ಹೌದು. ಗ್ಯಾಲರಿ ಹೌದು, ಫೋಟೋಸ್ಗಳಿದೆ. ಓಕೆ, ಎಸ್, ಇವೆಲ್ಲವೂ ಕೂಡ ಫಾರಿನ್ ಟ್ರಿಪ್ ಹೋದಾಗ ತೆಗ್ಸಿರೋದು. ಹೌದು ಹೌದು. ಓಕೆ ವೀಕ್ಷಕರೇ, ಮಗ್ ಮೇಲೆ ಫೋಟೋ ಆಗಿರಬಹುದು ಅಥವಾ ಮತ್ತೊಂದು ಕಡೆ ಫೋಟೋ ಫ್ರೇಮ್ ಗಳಲ್ಲಿ ನೀವೊಂದಷ್ಟು ಫೋಟೋಗಳನ್ನ ನೋಡಬಹುದು. ಅದಾದ ನಂತರ ಈಗ ನಮ್ಮ ಬಲಭಾಗದಲ್ಲಿ ಒಂದು ಫೋಟೋ ಕಾಣಿಸ್ತಾ ಇದೆ ನಿಮಗೆ. ಮೇಡಮ್ ಮತ್ತು ಸರ್ ತೆಗ್ಸಿರುವಂತಹ ಒಂದು ಬ್ಯೂಟಿಫುಲ್ ಫೋಟೋ. ನೀವಿಬ್ರು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಹಾಕ್ತಿರಲ್ಲ, ಹೇಗೆ ಅಂತ? ಆಲ್ವೇಸ್ ಲೈಕ್ ಮ್ಯಾಚಿಂಗ್ ಹಾಕೋದು ಜಾಸ್ತಿ ನಾವು. ಎಲ್ಲಿ ಟ್ರಿಪ್ ಹೋದ್ವಿ ಅಂದ್ರೆ ಟಿ ಶರ್ಟ್ ಆಗ್ಲಿ ಡ್ರೆಸ್ ಕೋಡ್ ಆಗ್ಲಿ ಸೇಮ್ ಇರುತ್ತೆ ನಮ್ದು. ಓಕೆ, ಅಂಡ್ ಲೈಕ್ ಟೈಮ್ಸ್ ಡಿಫ್ರೆಂಟ್ ಹಾಕೋತೀವಿ, ಬಟ್ ಆಲ್ಮೋಸ್ಟ್ ಆಲ್ ಸೇಮ್ ಕಲರ್ಸ್. ಮೊದಲೇ ಡಿಸ್ಕಸ್ ಮಾಡ್ಕೊತೀವಿ. ನಾನೇ ಪ್ಯಾಕಿಂಗ್ ಮಾಡೋದು, ಮಗಳು ಮತ್ತೆ ನಾನು. Okay. ಸೊ ತಗೋ ಟೈಮಿಗೆ ಸರ್ ಇಬ್ರಿಗೆ ಸೇಮ್ ತಗೊಂಡ್ ಬರ್ತಾರೆ. ಅಮೇಜಿಂಗ್. ಓಕೆ, ಈಗ ಆಕಾಶ್ ಅಂತ ಅನ್ಸುತ್ತೆ ಹೆಸರು ಮಗನದ್ದು. ಸೊ ಆಕಾಶ್ ರೂಮ್ಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಚೆಸ್, ನಾನು ಅನ್ಕೊಂಡೆ ತುಂಬಾ ಬುದ್ಧಿವಂತ ಹುಡುಗ, ಚೆಸ್ ಜಾಸ್ತಿ ಆಡ್ತಾರೆ ಅಂತ. ಲೈಕ್
ಹೇಗೆ ಅಷ್ಟೊಂದು ಶಾರ್ಪ್ ಮೈಂಡ್ ಬರೋದಕ್ಕೆ ಏನ್ ಕಾರಣ ಅಂತ? ಅಂದಲ್ಲ ದೇವ್ರದ್ದು ಒಂದು ಆಶೀರ್ವಾದ ಇದ್ದಾಗೆ ಎಲ್ಲ ಒಂದು ನಮ್ಗೆ ಅದು ಸಿಗುತ್ತೆ ಅಂತ. ಸೊ ದೇವ್ರ ಆಶೀರ್ವಾದದಿಂದ ಮಕ್ಕಳದ್ದು ಎಲ್ಲ ಒಂದು ಒಳ್ಳೆ ಅವರು ಸ್ಕೂಲ್ ದಲ್ಲಿ ಸ್ಟಡಿದಾಗ ಆಗ್ಲಿ ಜನರಲ್ ದಲ್ಲಿ ಆಗ್ಲಿ ಎಲ್ಲರದ್ರಾಗ ಅವರು ಈವನ್ ಸ್ಕೂಲ್ನಾಗ ಹೋದಾಗ್ನು ಆಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು. ಮೆಡಲ್ಸ್ ಗಳು ಅವ್ರದ್ದು ಒಂದು 100 ಮೆಡಲ್ಸ್ ಇದೆ. ಲೈಕ್ ಅಬಾಕಸ್ ಇರ್ಬೋದು, ಸೈನ್ಸ್ ಕ್ಯೂಸ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಲೈಕ್ ಬೇರೆ ಬೇರೆ ಎಲ್ಲಾ. ಯಾಕಂದ್ರೆ ನಂದು ಜಲ್ದಿ ಮ್ಯಾರೇಜ್ ಆಯ್ತು, ಎಜುಕೇಶನ್ ಕನಸು ಅಲ್ಲೇ ಉಳಿತು. ಸೊ ಹಾಗಾಗಿ ಮಕ್ಕಳದ ಅವ್ರ ಒಂದು ಉನ್ನತ ಮಟ್ಟದಲ್ಲಿ ಎಜುಕೇಶನ್ ತಗೋಬೇಕು ಮಕ್ಕಳನ್ನ ಅಂತ ಒಂದ್ ಕನಸಿತ್ತು ನಂದು. ಸೊ ಹಾಗಾಗಿ ಅದೇ ರೀತಿಯಲ್ಲಿ ಮಕ್ಕಳು ಕೂಡ ಅಚೀವ್ ಮಾಡಿದ್ರು ಅವ್ರ ಸ್ಟಡಿ ಮಾಡಿ. ಓಕೆ, ಮನೆಯಲ್ಲಿ ಮ್ಯಾಮ್ ಈ ಪರ್ಟಿಕ್ಯುಲರ್ ರೂಮ್ ಅಲ್ಲಿ ಒಂದು ಕಡೆ ಚೆಸ್ ಇದೆ, ಮತ್ತೊಂದು ಕಡೆ ರಾಜ ಮಹಾರಾಜರಿಗೆ ಸಂಬಂಧಿಸಿದಂತಹ ಒಂದಷ್ಟು ಅಲ್ಲಿ ಕಾಸ್ಟ್ಯೂಮ್ ಏನೋ ಇದ್ದಂಗಿದೆ, ಅಲ್ಲಿ ಆ ತಾಮ್ರದ್ದಲ್ವಾ ಅದು? ಆತನಿಗ್ ಭಾಳ ಲೈಕ್ ಅವಂದೊಂದು ಫೀಲ್ ಎಲ್ಲ ಲೈಕ್ ಮನಿ ಒಳಗ ಕಾನ್ಸೆಪ್ಟ್ ಅವನ್ ರೂಮಿಂದ ಆತಾನೆ ಎಲ್ಲ ಚೂಸ್ ಮಾಡೋದ್ ಕಾನ್ಸೆಪ್ಟ್. ನಂದು ಈಗಿರ್ಬೇಕು ರೂಮ್ ಅಂಡ್ ಸ್ವಲ್ಪ ರಾಜ ಮಹಾರಾಜರದ ಸ್ವಲ್ಪ ಹುಚ್ಚು ಜಾಸ್ತಿ ಅವನಿಗೆ. ಲೈಕ್ ಮಾಡ್ತಾನೆ ಸ್ವಲ್ಪ ಗೋಲ್ಡ್ ಕಲರ್ ಅವನಿಗೆ ಜಾಸ್ತಿ ಲೈಕ್. ಓಕೆ, ಮಗಳಿಗೆ ಲೈಟ್ ಕಲರ್, ಅವನಿಗೆ ಸ್ವಲ್ಪ ಡಾರ್ಕ್ ಕಲರ್ ಜಾಸ್ತಿ ಇಷ್ಟಪಡ್ತಾನೆ. ಇನ್ಫ್ಯಾಕ್ಟ್ ನಾನು ಅದೇ ಚೇರ್ ಕೂಡ ನೋಡಿ, ಇಲ್ಲಿರುವಂತಹ ಸೋಫಾ ಸೆಟ್ ಏನಿದೆಯಲ್ಲ, ಅಲ್ಲಿ ಹುಲಿ ಒಂದ್ ಕಡೆ ಇದೆ, ಹುಲಿನ ಲಿಯೋಪಾರ್ಡ ಚೀತಾ ಅಂತ ಅನ್ನಿಸ್ತದೆ. ಮತ್ತೆ ಈ ಕಡೆ ನೀವು ನೋಡಬಹುದು ಈ ಚೇರ್ ಏನಿದೆಯಲ್ಲ, ನಾನು ಯಾವ್ದೋ ಸಿನಿಮಾದಲ್ಲಿ ನೋಡಿದ್ ನೆನಪು ಈ ತರದ್ ಚೇರ್ಗಳನ್ನೆಲ್ಲ. ಯಾಕೆಂತಂದ್ರೆ ಸಿನಿಮಾಗಳಲ್ಲಿ ರಾಜರ್ ಮೂವಿ ಪರ್ಫೆಕ್ಟ್, ಯಾವ್ದೋ ಒಂದು ಮೂವಿಯಲ್ಲಿ ಸೇಮ್ ಇದೇ ತರದ್ದು ಕಾನ್ಸೆಪ್ಟ್ ಅಲ್ಲಿ ಚೇರ್ಗಳೆಲ್ಲವೂ ಕೂಡ ಇರುತ್ತೆ. ಅಂದ್ರೆ ರಾಜ ಮಹಾರಾಜನಂತೆ ಬದುಕನ್ನ ನಡೆಸಬೇಕು ಅನ್ನುವಂತಹ ಕನಸು ಅದ್ ಇನ್ಫ್ಯಾಕ್ಟ್ ನನಸು ಕೂಡ ಆಗಿದೆ. ಮತ್ತೆ ಇಲ್ಲೆಲ್ಲವೂ ಕೂಡ ನೀವು ನೋಡಬಹುದು ಆಕಾಶ್ ಅವರ ಕಲೆಕ್ಷನ್ಸ್, ಶೂ ಕಲೆಕ್ಷನ್ಸ್ ಇದೆ ಸಿಕ್ಕಾಪಟ್ಟೆ. ಮತ್ತೆ ಸ್ಪೋರ್ಟ್ಸ್ ಫ್ರೀಕ್ ಇರುವಂತಹ ಕಾರಣದಿಂದಾಗಿ ಶೂ ಕಲೆಕ್ಷನ್ಸ್ ಜಾಸ್ತಿ ಇದೆ. ಮಗನಿಗೆ ಬಟ್ಟೆ ನೀವೇ ಕೊಡಿಸ್ತೀರಾ ಅಥವಾ ಅವರೇ ಪರ್ಟಿಕ್ಯುಲರ್ ಪಟ್ಟು ತಗೊಳ್ಳೋದಾ ಹೇಗೆ? ಇಲ್ಲ, ಪರ್ಟಿಕ್ಯುಲರ್ಲಿ ಟೈಮ್ಸ್ ತಗೋತಾನೆ, ಬಟ್ ಒಕೇಶನಲಿ ಏನೇ ಪ್ರೋಗ್ರಾಮ್ ಇದ್ರೆ 4 ಜನ ಒಬ್ರಿಗೊಬ್ರು ಸೆಲೆಕ್ಟ್ ಮಾಡ್ಕೊಂಡ್ ತಗೋತೀವಿ. ಓಕೆ, ಹಾ. ಬಟ್ ನಿಮ್ಮ ಕಾಮ್ರೇಡ್ರಿ ಸೂಪರ್ ಅಲ್ಲ, ಒಬ್ರಿಗೊಬ್ರು ಅವ್ರು ಇಷ್ಟಪಟ್ಟಿದ್ದನ್ನ ಇನ್ನೊಬ್ರು ಕೂಡ ಇಷ್ಟಪಡ್ತಾರಲ್ಲ ಅಂತ. ತಗೋ ಟೈಮಿಗೆ ನಾವ್ ಇರ್ಲಿಲ್ಲ ಅಂದ್ರೂ ಕಾಲ್ ಮಾಡಿ ಮಾಡಿ ಕಲರ್ ಕಾಂಬಿನೇಷನ್ ತೋರಿಸ್ತಾನೆ. ಇದು ತಗೊಳ್ಳಿ, ಮಗಳನ್ನೂ ಹಾಗೆ ಮಗನೂ ಹಾಗೆ, ಏನೇ ತಗೋದಿತ್ತಂದ್ರೂ ಇದು ಹೇಗಿದೆ ಮಮ್ಮ, ಇದು ಕರೆಕ್ಟ್ ಇದೆಯಾ ಇಲ್ಲ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇಲ್ಲ ಅಂತ ತಗೋತಾರೆ. ಇಂಡಿವಿಜುವಲ್ ಹಿಂಗ ತಗೋಸ್ ಬಹಳಷ್ಟು ಕಡಿಮೆ. ಬಟ್ ಮನೆಯಲ್ಲಿರುವಂತಹ 4 ಸದಸ್ಯರ ಒಂದು ಚಾಯ್ಸ್ ಇದೆಯಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಹೌಸ್. ಸೊ ಬನ್ನಿ ಈಗ ಥಿಯೇಟರ್ ನತ್ತ ನಮ್ಮ ಪಯಣ. ಓಕೆ ವೀಕ್ಷಕರೇ, ಈಗ 3rd ಫ್ಲೋರ್ ಅಲ್ಲಿ ನಾವಿದೀವಿ. ಸೊ ಈ 3rd ಫ್ಲೋರ್ ಅಲ್ಲಿ ಥಿಯೇಟರ್. ಸೊ ಈಗ ನಾವು ಥಿಯೇಟರ್ಗೆ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದೀವಿ. ಓ ಸೂಪರ್ಬ್. ಥಿಯೇಟರ್ಗೆ ಯಾವ ಕಲರ್ ಮ್ಯಾಚ್ ಆಗ್ಬೇಕು ಆ ಕಲರ್ನೇ ಎಕ್ಸಾಕ್ಟ್ ಆಗಿ ಹಾಕಿದ್ದಾರೆ. ಸರಿ, ಸುಮಾರು ಒಂದು 6 ಜನ ಕೂತ್ಕೊಂಡು ಮೂವಿ ನೋಡ್ಬೋದು. ಹಾ. ಫ್ರಂಟ್ ಸೈಡ್ ಇನ್ನು ಇದು ಮಾಡಿಲ್ಲ. Okay. ಸೊ 12 ಸೀಟರ್ಸ್ ಇನ್ ಮಾಡಿದ್ವಿ. ಓಕೆ, ಅಂದ್ರೆ ನಾನು ಯಾರ್ದೋ ಮನೆಗೆ ಹೋಗಿದ್ದಾಗ ಅವ್ರು ಹೇಳ್ತಾ ಇದ್ರು ಡೈರೆಕ್ಟ್ ಸ್ಯಾಟಲೈಟ್ ಗೆ ಕನೆಕ್ಟ್ ಇರುವಂತಹ ಒಂದಷ್ಟು ಪ್ರಾಜೆಕ್ಟ್ ಗಳು ಕೂಡ ಬರುತ್ತೆ ಅಂತ. ಇಲ್ಲಿ ಹೇಗೆ ಅಂತ? ಇಲ್ಲಿ ಇದು ಮಾಡಿರ್ತೀವಿ, ಹ್ಮ್. ಯಾವುದೇ ಒಂದ್ ವಿಡಿಯೋಸ್ ಆಗ್ಲಿ ಮೂವಿ ಆಗ್ಲಿ ಹ್ಮ್. ಮಾಡಿರ್ತೀವಿ. ಓಕೆ, ಯಾವ ಮೂವಿನ ತುಂಬಾ ಇಷ್ಟಪಟ್ಟು ನೋಡಿದ್ದೀರಿ ಅಂತ? ಯಾವ ನ್ಯೂ ಮೂವಿ ಬರ್ತಾವ, ಹ್ಮ್. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರ, ಅಥವಾ ಎಲ್ಲಾ ಮನಿ ಓಪನಿಂಗ್ ಇದ್ದು ವಿಡಿಯೋಸ್ ಆಗ್ಲಿ, ಸರ್ದ ಬರ್ಡೇ ವಿಡಿಯೋಸ್ ಆಗ್ಲಿ, ಓಕೆ, ದೆನ್ ಮರಾಠಿ ಮೂವೀಸ್ ಆಗ್ಲಿ, ಹಿಂದಿ ಮೂವೀಸ್, ಕನ್ನಡ ಮೂವೀಸ್ ಆಗ್ಲಿ, ಹ್ಮ್. ಎಲ್ಲರೂ ಬಂದಾಗ ಯಾರು ಯಾವತ್ತಂತಾರ ಅದು ಹಚ್ಚಿರ್ತೀವಿ. ಓಕೆ, ಯಾರು ಫೇವ್ರೇಟ್ ಹೀರೋ ತಮಗೆ? ಹೇಳ್ದಲ್ಲ ನಂದ್ ಹಸ್ಬೆಂಡ್ ನಂದ್ ಹೀರೋ ಅಂತ. ಓಕೆ, ಎಸ್, ಬಟ್ ಹಾಗ ಅದರ, ಬಟ್ ಇವ್ರ ಮುಂದೆ ಯಾಕಂದ್ರೆ ಅವ್ರು 3 hours ಮೂವಿ ಮಾಡ್ತಾರ, ಒಂದ್ ಹೀರೋ ಅಂತ ಅನಿಸ್ಕೋತಾರ. ರಿಯಲ್ ಲೈಫ್ ಹೀರೋ ಹ್ಮ್. ಅದು ಹೀರೋನೇ. ಅಮೇಜಿಂಗ್. ಎಸ್. ವೆಲ್ ವೀಕ್ಷಕರೇ, ಇದು ಥಿಯೇಟರ್ ನ ಏರಿಯಾ. ಯಾವುದೇ ಸಿನಿಮಾಗಳು ಬಂದ್ರು ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿಯನ್ನ ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥದ್ದಕ್ಕೆ ಅದ್ಭುತವಾದಂತಹ ವ್ಯವಸ್ಥೆ ಇದು. ಸೊ ನೋಡಬಹುದು ವೈಟ್ ಕಲರ್ದು ಒಂದು ಸ್ಕ್ರೀನ್ ಇದೆ. ಸೊ ಈ ಸ್ಕ್ರೀನ್ ಅಲ್ಲಿ ಕಂಪ್ಲೀಟ್ ಮೂವಿ ಪ್ಲೇ ಆಗ್ತದೆ. ಮತ್ತೊಂದು ಕಡೆ ಪೇಂಟಿಂಗ್ ನಲ್ಲಿ ಹೆಚ್ಚು ಆಸಕ್ತಿ ಇರುವಂತಹ ಕಾರಣ ಮನೆಯ ಪ್ರತಿ ಭಾಗದಲ್ಲೂ ಕೂಡ ಪೇಂಟಿಂಗ್
ಇದೆ. ಸೊ ಈಗ ಮತ್ತೊಂದು ರೂಮ್ಗೆ ನಾವು ಬರ್ತಾ ಇದೀವಿ. ಇಲ್ಲಿ ಗೇಮ್ಸ್ ಎಲ್ಲವೂ ಕೂಡ ಆಡೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರುವಂತಹ ಸ್ಪೇಸ್ ಇದು. ಸಿಗುತ್ತಾ ಮೇಡಮ್, ಟೈಮ್ ಸಿಗುತ್ತಾ ನಿಮಗೆ? ಮಗ ಜಾಸ್ತಿ ಅವನಿಗೆ ಇಂಟ್ರೆಸ್ಟ್. ಸೊ ಅವ ಯಾವಾಗ ಇರ್ತಾನೆ ಫ್ರೆಂಡ್ಸ್ ಜೊತೆಯಲ್ಲಿ ಓಕೆ. ಮ್ಯಾಲ್ ಟೈಮ್ ಇದು ಮಾಡ್ತಾನ, ಸ್ಪೆಂಡ್ ಮಾಡ್ತಾನ. ಆಮೇಲೆ ಈ ಕಡೆ ಒಂದು ಹಾ. ಓಪನ್ ಏರಿಯಾ ಇದೆ. ಓಕೆ. So, ಈ ಕಡೆನು ಈವ್ನಿಂಗ್ ಟೈಮಿಗೆ ಯಾವಾಗ ನಾವು ಇದು ಮಾಡಿರ್ತೀವಿ ಬಂದ ಬಟ್ಟಿ ಅದಾವ ಈ ಕಡೆ ಎಲ್ಲ. ಓಕೆ. ಇದು ಆಕ್ಚುಲಿ ಮೇಲ್ಗಡೆಯಿಂದ ಕೂತ್ಕೊಂಡು ಒಂದಷ್ಟು ವ್ಯೂ ನೋಡೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರುವಂತಹ ಸ್ಪೇಸ್ ಇದು. ಸೊ ಇಲ್ಲಿ ಕಂಪ್ಲೀಟ್ ನೀವು ನೋಡಬಹುದು. ನನಗೆ ಕಲಬುರಗಿ ಕಡಿಮೆ ಹೆಚ್ಚು ಇವತ್ತು ಬೆಂಗಳೂರು ತರ ಫೀಲ್ ಕೊಡ್ತಾ ಇದೆ. ನೋಡಿ, ಸುತ್ತಲೂ ಕೂಡ ಹಚ್ಚ ಹಸಿರ ವಾತಾವರಣ, ಜಿಟಿ ಜಿಟಿ ಮಳೆ. ಈ ತರ ಇರುತ್ತಾ ಕಲಬುರಗಿ ವೆದರ್ ಯೂಶಲಿ? ಇರೋದಿಲ್ಲ, ಸಾಕಷ್ಟು ಬಿಸಿಲು ಇರುತ್ತೆ. ಬಟ್ ನಿನ್ನೆ ಹಿಡ್ಕೊಂಡಿ ಸ್ವಲ್ಪ ಮಳೆ ಚಾಲು ಆಗಿದೆ. ಓಕೆ. ಕಲಬುರ್ಗಿನ ಹಾಟ್ ಆಗಿ ನೋಡೋದಕ್ಕೆ ಇಷ್ಟನಾ ಅಥವಾ ಕೂಲ್ ಆಗಿ ನೋಡೋದಕ್ಕೆ ಇಷ್ಟನಾ ತಮಗೆ ಅಂತ? ಯಾಕ ಸೀಸನ್ ಇರುತ್ತೆ ಆ ಟೈಪ್ ನಾವ್ ಅನ್ಕೊಂಡಂಗ ಆಗೋದಿಲ್ಲ. Correct. ಅದರದ್ದು 4 ಋತುಗಳು ಏನವ, ಅದರದ್ದು ನೇಚರ್ ಏನ್ ನಮ್ಗ್ ಕೊಟ್ಟಿದೆ ಅದು ಆಗ್ಲೇಬೇಕಲ್ಲ. ಸೊ ನಾವು ಮಳೆ ಬಂದಾಗ ಮಳೆ ಬರೋದಿಲ್ಲ, ಬಿಸಿಲ್ ಬೇಡ ಅಂದಾಗ ಬಿಸಿಲ್ ಹೋಗೋದಿಲ್ಲ. ಸೊ ಅದ್ ಏನದ ಆ ವೆದರಿಗೆ ನಾವು ಸೆಟ್ ಆಗ್ಬೇಕಷ್ಟೇ. ಅಮೇಜಿಂಗ್. ಓಕೆ ವೀಕ್ಷಕರೇ, ಈಗ ಮನೆಯ ಸೆಕೆಂಡ್ ಫ್ಲೋರ್ ಅಲ್ಲಿ ನಾವಿದೀವಿ. ಸೊ ಇಲ್ಲೊಂದು ಫುಲ್ ಫ್ಲೋರ್ ಇದೆ, ಕಂಪ್ಲೀಟ್ ಫ್ಯಾಮಿಲಿ ಗ್ಯಾಲರಿ ಇರುವಂತಹ ಫ್ಲೋರ್ ಇದು. ಸೊ ನೋಡಬಹುದು, ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಒಂದು ಕಡೆ ನಮ್ಮ ಓರಿಯೋ, ಮತ್ತೊಂದು ಕಡೆ ನಮ್ಮ ಅತಿಥಿಗಳು, ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು. ಇಲ್ಲೊಂದಷ್ಟು ಫೋಟೋ ಗ್ಯಾಲರಿ ಇದೆ. ಈ ಫೋಟೋ ಗ್ಯಾಲರಿ ಬಗ್ಗೆ ಮೇಡಮ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾವ ಸಂದರ್ಭದಲ್ಲಿ ತೆಗ್ಸಿರುವಂತಹ ಫೋಟೋಗಳು ಇವೆಲ್ಲ ಅಂತ? ಇವೆಲ್ಲ ಟ್ರಿಪ್ ಹೋಗೋದ್ ಫೋಟೋಗಳಿದೆ. ಮಗ ಮತ್ತೆ ಮಗಳು, ಯಾವಾಗ ಮಗಳು ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ ಅಲ್ಲಿ ಲಂಡನ್ ದಲ್ಲಿ ಹೋಗೋ ಟ್ರಿಪ್ ಇದೆ. ಅಂಡ್ ಸ್ವಂತ ಊರಿನಲ್ಲಿ ದಸರಾದಲ್ಲಿ ಪೂಜಾ ಮಾಡ್ತೀವಿ, ಅವಾಗ ನಮ್ಮಿಬ್ಬರು ಫೋಟೋ ಇದೆ. ಈ ಫೋಟೋ ಹೌದು, ದಸರಾ ಟೈಮಿಗೆ. ಅಂಡ್ ಲಂಡನ್ ದಲ್ಲಿ ಬಸವೇಶ್ವರ ಅವರಿಗೆ ಹಾರ ಹಾಕೋದದ್ದು ಫೋಟೋ ಇದೆ. ಮಗಳದ್ದು ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಅದು ಫೋಟೋ ಇದೆ. ಸೊ ಇವೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಟ್ರಿಪ್ ಹೋಗೋದ್ ಫೋಟೋಗಳು. ಮಕ್ಳೇನಾದ್ರೂ ಸಿನಿಮಾಗ್ ಬರ್ಬೇಕು ಅನ್ನುವಂತದ್ದು ಇದೆಯಾ ನಿಮಗೆ ಅಂತ? ಇಲ್ಲ, ಹಾಗೇನಿಲ್ಲ. ಯಾಕೆಂದ್ರೆ ತುಂಬಾ ಸ್ಟೈಲಿಶ್ ಲುಕ್ ಅಲ್ಲಿ ಇದ್ದಾರೆ ಇಬ್ರು ಕೂಡ. ಮಗ ಜಾಸ್ತಿ ಸ್ಟೈಲಿಸ್ಟ್ ಇದ್ದಾನೆ, ಮಗಳು ಬಹಳ ಡಿಸೆಂಟ್ ಇದ್ದಾಳೆ. ಸೊ ಲೈಕ್ ಬಟ್ ಇಬ್ರು ಅವ್ರಿಗೆ ಏನ್ ಅನಿಸ್ತದೆ ಅವ್ರ ಫಾದರ್ ಫುಲ್ ಸಪೋರ್ಟ್ ಇದೆ. ಓಕೆ ಮೇಡಮ್, ಮಹಾರಾಷ್ಟ್ರದವರಾದ್ರೂ ಕೂಡ ಕನ್ನಡ ಅಷ್ಟು ಸ್ಪಷ್ಟತೆ ಹೇಗೆ ಅಂತ? ನನಗ ಆಕ್ಚುಲಿ ಹುಟ್ಟು ಬೆಳೆದಿದ್ದು ಮಹಾರಾಷ್ಟ್ರದಲ್ಲಿ, ಬಟ್ ಲಗ್ನ ಆದ್ಮೇಲೆ ಕರ್ನಾಟಕದಲ್ಲಿ ಬಂದು ಬೇಸಿಕ್ಲಿ ಫಾದರ್ ಕೂಡ ಬೌಂಡ್ರಿ ಕರ್ನಾಟಕದಲ್ಲಿನೇ ಇದೆ. ಬಟ್ ಜಾಬ್ ಪರ್ಪಸ್ ಮಹಾರಾಷ್ಟ್ರದಲ್ಲಿ ಅವರು ಫುಲ್ 60 ವರ್ಷ ಎಲ್ಲ ಅಲ್ಲೇ ಕಳೆದ್ರು. ಹಾಗಾಗಿ ನಮ್ಗೆ ಟೋಟಲಿನೇ ಕನ್ನಡ ಸ್ವಲ್ಪ ಅಷ್ಟು ಜಸ್ಟ್ ಬೇಸಿಕ್ಲಿ ಗುರುತಿತ್ತು. ಬಟ್ ಮ್ಯಾರೇಜ್ ಆದ್ಮೇಲೆ ಹೇಗಾಯ್ತು, ಹಸ್ಬೆಂಡ್ ಫ್ಯಾಮಿಲಿ ಎಂಟೈರ್ ಅವ್ರಿಗೆ ಹಿಂದಿನೂ ಬರ್ತಿರ್ಲಿಲ್ಲ, ಮರಾಠಿನೂ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ನಾನೇ ಎಲ್ಲರ ಜೊತೆ ಕನ್ನಡ ಅಡ್ಜಸ್ಟ್ ಮಾಡ್ಕೊಂಡ್ರು. ನನಗೆ ಏನ್ ತಪ್ತಿತ್ತು ಅಂದ್ರೆ ಕೋ ಸಿಸ್ಟರ್ ಇರ್ಬೋದು, ಫ್ಯಾಮಿಲಿದೆಲ್ಲಾರ ಜನರು ನನಗೆ ಅರ್ಥ ಮಾಡ್ಕೊಂಡಿ ಹೇಳಿ ಎಲ್ಲಾನೇ ಸಪೋರ್ಟ್ ಮಾಡಿದ್ರು. ಆಮೇಲೆ ನನಗ್ ಒಂದಿತ್ತು, ನನ್ ಮಕ್ಕಳು ಹುಟ್ಟಿದ್ಮೇಲೆ ನಾನು ಅವ್ರಿಗೆ ಕನ್ನಡ ಕಲಿಸ್ಬೇಕು ಅನ್ನೋಂಥದ್ದು ಒಂದು ನನಗೊಂದು ಇಚ್ಛಾ ಇತ್ತು. ಸೊ ಹಾಗಾಗಿ ಫಸ್ಟ್ ನಾನು ಕನ್ನಡ ಕಲ್ತೆ, ಹಿಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಕನ್ನಡ ಕಲ್ತಿ ಮಾತಾಡಿ ಇವಾಗ ಅದು ಬಹಳಷ್ಟು ಯೂಸ್ ಆಗ್ತದೆ. ಅಂದ್ರೆ ನಿಮ್ಮ ಪತಿಯೇ ನಿಮ್ಮ ಗುರುಗಳು? 100%. ನಾನು ಏನ್ ಕಲಿತೀನಿ ಅಂದಕ್ಕೆ 100% ಅವ್ರ ಸಪೋರ್ಟ್ ಇರುತ್ತೆ. ಅಂಡ್ ಏನರೇ ಹೊಸದಾಗ ಏನೈತಿ ಇದು ಮಾಡು, ಇದು ಕಲಿ, ಅಥವಾ ಯಾರು ಜನರು ಬಂದ್ರು ಕೂಡ ಅವ್ರಿಗೆ ಭೇಟಿ ಮಾಡಿಸ್ತಾರ, ಅವ್ರಿಗೆ ಹೇಳ್ತಾರೆ, ಮಾತಾಡಂತ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರ. ಅಂದ್ರೆ ನೀನು ಮಾಡ್ಬೋದು, ಇಲ್ಲಿ ತನ ಯಾವುದೇ ಒಂದು ನಾನು ಡ್ರಾಯಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಆಮೇಲೆ ಕುಕಿಂಗ್ ಆಗಿರ್ಬೋದು, ರಂಗೋಲಿ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ನನಗೆ ಏನೇನ್ ಡ್ರೈವಿಂಗ್ ಆಗಿರ್ಬೋದು, ನಾನು ಎಲ್ಲ ಇವು ಆಕ್ಟಿವಿಟೀಸ್ ಮ್ಯಾರೇಜ್ ಆದ್ಮೇಲೆ ಕಲ್ತದ್ದು. ಬರೀ ನಾನು ಇದು ಕಲಿತೀನಿ ಅಂದಾಗ ಕರ್ಕೊಂಡಿ ಬೈಕ್ ಮೇಲೆ ಒಯ್ತೆ ಅವರೇ ಬಿಡ್ತಿದ್ರು ನನಗೆ, ನೀನು ಕಲಿ, ನೀನು ಓದು, ಇನ್ನ ಇಷ್ಟ ಏನ್ ನಿನಗ ಅನಿಸ್ತದ ನೀನು ಮಾಡು, ಆ ಸಾಮರ್ಥ್ಯ ನಿನ್ ಬಲ್ಲಿ ಅದ, ನೀನು ಸ್ಟ್ರಾಂಗ್ ಇದ್ದೆ, 100% ಕಲಿ. ಇವಾಗ ಕೂಡ ಇವತ್ ಮಾರ್ನಿಂಗ್ ಹೇಳಿದ್ರು, ಸಾಕಷ್ಟು ಬುಕ್ಸ್ ಗಳು ಕನ್ನಡದ ಓದು, ನಿನಗ್ ಇನ್ನ ಇಷ್ಟು ನೀ ಇಂಪ್ರೂವ್ ಆಗ್ಬೋದು ಅಂತ
ಹೇಳ್ತಾ ಇರ್ತಾರ. ಓಕೆ, ನಾನು ಒಬ್ರು ಕಲಾವಿದರನ್ನ ಭೇಟಿಯಾಗಿದ್ದೆ. ಅವ್ರು ಹೇಳ್ತಾ ಇದ್ರು ಭಾಷೆಯನ್ನ ಕಲಿಬೇಕು ಅಂತಂದ್ರೆ ಫಸ್ಟ್ ಅದರ ಬೈಗಳನ್ನ ಕಲಿಬೇಕು ಅಂತ ಹೇಳ್ತಿದ್ರು. ನಮ್ಮ ಉತ್ತರ ಕರ್ನಾಟಕ ಅದ್ರಲ್ಲಿ ಸ್ಪೆಷಲ್ ಯಾವ್ದಾದ್ರು ಪರ್ಟಿಕ್ಯುಲರ್ ಬೈಗಳು, ಬೀಪ್ ಸೌಂಡ್? ಆಕ್ಚುಲಿ ಆ ತರ ಏನ್ ಫ್ಯಾಮ್ಲಿದಲ್ಲಿ ಶಾಸಕರೇನೆ ಮಕ್ಕಳಿಗೆ ಏಕವಚನ ಆಗ್ಲಿ ನನಗಾಗ್ಲಿ ಮಾತಾಡೋದಿಲ್ಲ. ಆಮೇಲೆ ಮಕ್ಕಳಿಗೆ ಕೂಡ ಯಾವುದೇ ಒಂದು ನಮ್ದು ಹಸ್ಬೆಂಡ್ ಫ್ಯಾಮ್ಲಿಯಲ್ಲಿ ನಮ್ಮ ಮಾವ್ರು ಕೂಡ ಬಹಳ ಸಾಫ್ಟ್ ಮನಿತನ, ಬಹಳ ಸಾಫ್ಟ್ ಆಗಿ ಮಾತಾಡೋದು. ನನಗ್ ಕೂಡ ಯಾವತ್ತು ಜಯಶ್ರೀ ಅಂದಿಲ್ಲ ಅವರು, ಯಾವತ್ತು ಜಯಮ್ಮ ಅಂತ ಕರಿತಿದ್ರು. ಭಾವರಾದ್ರು ಕೂಡ ಹಾಗೆ, ಕೋ ಸಿಸ್ಟರ್ಸ್ ಆದ್ರು ಹಾಗೆ. ಸೊ ಹಾಗಾಗಿ ಬೈಯೋದು, ಏಕವಚನ ಮಾತಾಡೋದು ಈ ಮನಿತನದಲ್ಲಿ ಇಲ್ಲೇ ಇಲ್ಲ. ಸ್ಪೆಷಲಿ ನಮ್ದ ಮನಿ ಒಳಗ ಮಕ್ಕಳಿಗೆ ಅವ್ರ ಸ್ಕೂಲ್ದಾಗ ಹೋದಾಗ ನನ್ ಮಗ ಐ ಥಿಂಕ್ 4th ಸ್ಟ್ಯಾಂಡರ್ಡ್ ಇದ್ದ. ಅವಾಗ ಮನೆಗ್ ಬಂದ್ ಮಮ್ಮ ಇವತ್ ಕ್ಲಾಸ್ನಾಗ ಅವ ಲೇ ಹಚ್ಚಿ ಮಾತಾಡ್ತಾನ ಅನ್ನಂತದ್ ವರ್ಡ್. ಯಾಕಂದ್ರೆ ಅವ್ರಿಗೆ ಅದು ವರ್ಡ್ಸೇ ಗುರುತಿಲ್ಲ. ಏನೇ ಇರ್ಲಿ ರೆಸ್ಪೆಕ್ಟ್ ರೀ ಹಚ್ಚಿ, ಇವನ್ ನಮ್ ಕೂಡ ಜೊತೆ ಪಪ್ಪ ರೀ ಮಮ್ಮಿ ರೀ ಅಂತ ಮಾತಾಡ್ತಾರ, ರೆಸ್ಪೆಕ್ಟ್ ಕೊಟ್ಟಿ ಮಾತಾಡ್ತಾರ. ಸೊ ಹಾಗಾಗಿ ಬೇಗಳ ಅನ್ನೋದ್ ವರ್ಡೇ ಮನೆಯೊಳಗಿಲ್ಲ. ಮೇಡಮ್, ಸಾಹೇಬ್ರು ತಮಗೆ ಎಷ್ಟು ಸ್ಪೆಷಲ್? ಲೈಫ್ ಅಲ್ಲಿ ಅವ್ರು ಬಂದ ಮೇಲೆ ಏನೆಲ್ಲ ಬದಲಾಗಿದೆ ಅಂತ? ನನ್ನ ಹೋಲ್ ಲೈಫ್ ಚೇಂಜ್ ಆಗಿದೆ. ಆಕ್ಚುಲಿ ಮ್ಯಾರೇಜ್ 99 ದಲ್ಲಿ ಆಯ್ತು. ಆವಾಗಿನ ಹಿಡ್ಕೊಂಡು ಇಲ್ಲಿ ತನ ಹ್ಮ್. ಲೈಕ್ ಅನಿಸ್ತಾ ಇಲ್ಲ ಕಿ 25 ಇಯರ್ಸ್ ನಾವು ಕಂಪ್ಲೀಟ್ ಮಾಡಿವಿ ಅಂತ. ಇನ್ನು ರೀಸೆಂಟ್ಲಿ ಮ್ಯಾರೇಜ್ ಲೈಫ್ ತರ ನಾವು ಒಂದ್ ಒಂದ್ ಫ್ರೆಂಡ್ಶಿಪ್ ಆಗ್ಲಿ, ಒಂದ್ ಸತಿಪತಿ ಆಗ್ಲಿ, ಬಹಳ ಒಳ್ಳೆ ರೀತಿಯಿಂದ ನಾವು ಲೈಫ್ ಇದು ಮಾಡ್ತಾ ಇದ್ದೀವಿ. ಓಕೆ, ನನಗೆ ಈ ಪ್ರಶ್ನೆ ಯಾವಾಗ್ಲೂ ಕೂಡ ಕಾಡ್ತಾ ಇರುತ್ತೆ. ಬೆಂಗಳೂರಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇರ್ತೀವಿ. ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಮುನಿಸಿಕೊಳ್ಳುವಂತಹ ಕೆಲಸಗಳಾಗ್ತಾ ಇರುತ್ತೆ. ತಮ್ಮಿಬ್ಬರಲ್ಲಿ ಏನಾದ್ರೂ ಸಣ್ಣ ಮ್ಯಾಟರ್ಗೆ ಬೇಜಾರಾದಾಗ ಹೇಗೆ ಕನ್ವೆ ಮಾಡ್ತೀರಿ ಒಬ್ರಿಗೊಬ್ರು ಅಂತ? ಅದಂತೂ ಎಲ್ಲರ ಲೈಫ್ ನಲ್ಲಿ ಇದ್ದದ್ದೇ. Correct. ಎಸ್ ಸರ್ ಯಾವಾಗ ಸಿಟ್ಟಾದ್ರೆ ನಾನು ಶಾಂತ ಇರ್ತೀನಿ. ನಾ ಯಾವಾಗ ಸಿಟ್ಟಾದ್ರೆ ಸರ್ ಸ್ಮೈಲ್ ಕೊಟ್ಟಿ ಆಯ್ತು ಅಂತ ಹೇಳಿ ಶಾಂತ ಆಗ್ತಾರ. ಆದ್ರೆ ಅದಕ್ಕೆ ನಾವು ಮುಂದುವರ್ಸೋದಿಲ್ಲ, ಇಬ್ರದಾಗ ಒಬ್ರು ನ್ಯೂಟ್ರಲ್ ಆಗ್ಬಿಡ್ತೀವಿ. ಅಮೇಸಿಂಗ್. ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ ಸಿನಿಮ್ಯಾಟಿಕ್ ಫೀಲ್ ಏನಾದ್ರು ಇತ್ತಾ? ಯಾವ ಹೀರೋ ನೆನಪಾದ್ರು ತಕ್ಷಣ ಅಂತ? ನನ್ ಲೈಫ್ನಾಗ ರಿಯಲ್ ಹೀರೋ ನಂದ್ ಹಸ್ಬೆಂಡ್ ನನ್ ಸಲುವಾಗಿ. Okay. ಸೊ ನಂದು ಬೇಸಿಕ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಫಾದರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ. ಹ್ಮ್. ಸೊ ಅವ್ರು ನೋಡ್ಲಿಕ್ ಬಂದಾಗ ಅವರು ವೆಲ್ ಲೈಕ್ ರಿಚ್ ಪರ್ಸನ್, ಒಂದ್ ಬಿಸ್ನೆಸ್ ಆಗಿ ಬಂದದ್ ಬೇಸಿಕ್ಲಿ ಬಡತನ ಪರಿಸ್ಥಿತಿದಲ್ಲಿ. ಬಟ್ ಓನ್ ಎಲ್ಲ ಸ್ಟ್ರಗಲ್ ಮಾಡಿ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ. ನನಗ್ ನೋಡೋಕ್ ಬಂದಾಗ್ನು ವೆಲ್, ನಮ್ದು ಬ್ರದರ್ ಇನ್ ಲಾ ಆಗ್ಲಿ, ಹ್ಮ್. ನಂದ್ ಹಸ್ಬೆಂಡ್ ಆಗ್ಲಿ ಅವಾಗ ಎಲ್ಲರೂ ಹೇಳ್ತಿದ್ರು ಬಹಳ ರಿಚ್ ಫ್ಯಾಮಿಲಿ ಇದೆ ಅಂತ. ಹ್ಮ್. ಸೊ ಅವಾಗ ನೋಡಿದಾಗ ಅವರು ನನಗ್ ಲೈಕ್ ಮಾಡಿ ನಮ್ಮ ಕಲ್ಚರ್, ನನ್ ಪೇರೆಂಟ್ಸ್ ಇಂದ ಸ್ವಭಾವ, ಹ್ಮ್. ನಂದ ಸ್ವಭಾವ ಅದು 1 hour 2 hours ನಲ್ಲಿನೇ ಎಲ್ಲ ಸ್ಟಡಿ ಮಾಡಿ ಲೈಕ್ ಮಾಡೋದಾದೇನೆ. ಓಕೆ ಸರ್, ಪೊಲೀಸ್ ಮಗಳು, ಸೊ ಪೊಲೀಸ್ ಅವ್ರ ಅಪ್ಪ, ಭಯ ಆಗ್ಲಿಲ್ವಾ ಸರ್? ಭಯ ಏನ್ ಆಗ್ಲಿಲ್ಲ. ಹಾ. ಆದ್ರೆ ನಾನು ಫಸ್ಟ್ ಟೈಮ್ ನೋಡ್ಲಿಕ್ಕೆ ಹೋಗಿದ್ದಾಗ ಪುನಃ ತರ ದೌಂಡ್ ಅಂತೇಳಿ ಒಂದು ಇವ್ರು ಅಲ್ಲಿರ್ತಿದ್ರು. ಓಕೆ. ನಮ್ಮ ಆಫೀಸ್ದಲ್ಲಿ ಒಬ್ಬ ಕೆಲಸ ಮಾಡ್ತಕ್ಕಂತ ಅವ್ರ ರಿಲೇಷನ್ದಾಗ ಇದ್ದಂತವ್ರೆ ಕರ್ಕೊಂಡು ಹೋಗಿದ್ರು. ನಮ್ಮ ಊರಿಗಿನ ಯಾರ ಬರ್ರಿ ಅಂತೇಳಿ. ಓಕೆ. ನಾನು ಅವ್ರದೆಲ್ಲ ದೊಡ್ಡ ಫ್ಯಾಮಿಲಿ ಸಣ್ಣ ಫ್ಯಾಮಿಲಿ ಏನು ವಿಚಾರ ಮಾಡಿರ್ಲಿಲ್ಲ. ಹಾ. ಆದ್ರೆ ಒಂದು ಒಳ್ಳೆ ಫ್ಯಾಮಿಲಿ, ಗರೀಬ್ ಇದ್ರು ಸ್ವಭಾವ ಇರ್ತಕ್ಕಂತ ಫ್ಯಾಮಿಲಿ, ಓಕೆ. ರೆಸ್ಪಾನ್ಸ್ ಕೊಡ್ತಕ್ಕಂತ ಫ್ಯಾಮಿಲಿ ಅಂತ ತಿಳ್ಕೊಂಡು ನಾವು ಲೈಕ್ ಮಾಡಿ ಮದುವೆ ಮಾಡ್ಕೊಂಡಿದ್ವಿ. ಅಮೇಸಿಂಗ್. ಮೇಡಮ್ ನ ನೋಡಿದ್ದಾಗ ಸರ್ ಫಸ್ಟ್ ಟೈಮ್ ನಾನು ಅವ್ರಿಗೂ ಕೂಡ ಕೇಳಿದೆ ಈ ಪ್ರಶ್ನೆನ. ಸೊ ಆಕ್ಚುಲಿ ನಿಮ್ಮನ್ನೇ ಹೀರೋ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಗೆ ಯಾವ್ದಾದ್ರು ಹೀರೋಯಿನ್ ಮೇಲೆ ಕ್ರಶ್ ಇತ್ತಾ ಅಂತ? ನನ್ನ ಪಾಲಿ ಎಲ್ಲ ಹೀರೋನಿ ಎಲ್ಲ ನಾವ್ ಇಬ್ರೇ. ಯಾಕಂತಂದ್ರೆ ಹಾ. ನಾವ್ ಹೊರಗೆ ಬಹಳಷ್ಟು ನೋಡ್ಬೋದು, ಬಹಳಷ್ಟು ಹೀರೋನಿಗಳಿಗೆ ನೋಡ್ಬೋದು. ಹಾ. ನಿಜವಾಗ್ಲೂ ನಮ್ಮ ಪಾಲಿನ ಹೀರೋನಿ ಯಾರಂದ್ರೆ ನಮ್ಮ ಮಿಸ್ಸಸ್. ಓಕೆ. ಲೈಕ್ ಮೇಡಮ್, ಒಬ್ಬ ರಾಜಕಾರಣಿಗೆ ಸಾಕಷ್ಟು ವಿಚಾರಗಳು ಗ್ರೌಂಡ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜನರ ಜೊತೆ ರೋಸ್ ಹೋಗ್ಬಿಡುತ್ತೆ. ಕೆಲವೊಂದು ಟೈಮ್ ಅವ್ರು ಕನ್ವೆ ಮಾಡಕ್ಕಾಗಲ್ಲ, ಕೆಲವರು ಕನ್ವೆ ಆಗ್ತಾರೆ, ಕೆಲವರು ಆಗೋದಿಲ್ಲ. ಮನೆಗೆ ಬಂದಾಗ ಮಾತ್ರ ನೆಮ್ಮದಿ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಲೈಕ್ ಮನೆಯಲ್ಲೂ ಕೂಡ ಸಮಯ ಕೊಡೋದಕ್ಕಾಗೋದಿಲ್ಲ ಹೆಚ್ಚಾಗಿ. ತಮಗೆ ಅದ್ರ ಬಗ್ಗೆ ಏನಾದ್ರು ರಿಗ್ರೆಟ್ ಇದೆಯಾ ಅಂತ?
ಇಲ್ಲ, ನನಗೆ ಯಾವತ್ತೂ ಇರಲ್ಲ. ಯಾಕಂದ್ರೆ ಹ್ಮ್. ರಾಜಕಾರಣದಾಗ ಬಂದಾಗ ಸಾಕಷ್ಟು ಜನರಿಗೆ ನಾವು ಚೇಂಜ್ ಆಗೋದ್ ನಾನು ಪರ್ಸನಲಿ ನೋಡಿದ್ದೀನಿ. ಫ್ಯಾಮ್ಲಿಗ್ ಟೈಮ್ ಕೊಡೋದಿಲ್ಲ, ಸ್ಪೆಷಲಿ ವೈಫಿಗೆ ಟೈಮ್ ಕೊಡೋದಿಲ್ಲ. ಇಲ್ಲ, ನಾನು ರಾಜಕಾರಣದಲ್ಲಿ ಇದ್ದೀನಿ, ನಾನು MLA ಇದ್ದೀನಿ, MP ಇದ್ದೀನಿ, ಈ ತರ ನೋಡಿದ್ದೀನಿ. ಬಟ್ ನನಗೆ ಯಾವಾಗ ಹಸ್ಬೆಂಡ್ MLA ಆದ್ರು ಅವಾಗ ಅನಿಸ್ತು ಎಲ್ಲೋ ನನ್ನ ಲೈಫ್ನು ಚೇಂಜ್ ಆಗ್ಬಹುದು ಅಂತ. ಬಟ್ ಒಂದು ಚೂರಷ್ಟುನು ಎಲ್ಲಿ ಅನಿಸ್ಲಿಲ್ಲ. ಯಾಕಂದ್ರೆ ಇವಾಗ ಸೆಕೆಂಡ್ ಟರ್ಮ್ ಇದೆ, ವಿನ್ ಆಗಿ 8th ಇಯರ್ ಸ್ಟಾರ್ಟ್ ಆಗಿದೆ MLA ಆಗಿ. ಸೊ ಎಲ್ಲಿನೂ ಒಂಚೂರು ಅನಿಸ್ಲಿಲ್ಲ ಕಿ ಹಸ್ಬೆಂಡ್ MLA ಆಗ್ಯಾರ, ನನಗ್ ಟೈಮ್ ಕೊಟ್ಟಿಲ್ಲ ಅಂತ. ಯಾವಾಗ ಎಂಟೈರ್ ಗ್ರಾಮೀಣ ಇಷ್ಟು ದೊಡ್ಡ ಕ್ಷೇತ್ರ ಇದ್ರು ಕೂಡ ಯಾವಾಗ ಮನೆಗ್ ಬರ್ತಾರ, ಮಕ್ಕಳದೇ ಆದ ಒಂದ್ ಟೈಮ್ ಆಗ್ಲಿ, ನನಗೆ ಒಂದ್ ಸ್ಪೆಷಲ್ ಟೈಮ್ ಆಗ್ಲಿ, ಒಂದ್ 5 minutes ಟೈಮ್ ಇದ್ರು ಕೂಡ ಎಲ್ಲೇ ಒಂದ್ 5 ನಿಮಿಷ ಅವ್ರಿಗೆ ಟೈಮ್ ಸಿಕ್ಕದ್ ಒಂದ್ ಕಾಲ್ ಮಾಡಿ ಊಟ ಮಾಡದೇ ಇಲ್ಲ ಅಂತ ಕೇಳ್ತಾರ, ಏನ್ ನಡೆದಿದೆ ಅಂತ ಕೇಳ್ತಾರ. ಮಕ್ಕಳಿಗೆ ಕೂಡ ಅಷ್ಟೇ ಕುಂತಾಗ ನೈಟ್ ಟೈಮ್ ಆಗ್ಲಿ ಅಥವಾ ಎಲ್ಲರ ವೇಕೆನ್ಸ್ ಹೋದಾಗ ನಾವು ಸ್ಪೆಷಲಿ ಒಂದು 2-3 days ನಮ್ ಸಲುವಾಗಿ ಅವರು ಖಂಡಿತ ಟೈಮ್ ತೆಗಿತಾರ. ಅವ್ರಿಗೆ ಸಮ್ ಟೈಮ್ಸ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗ್ತದ. ಅವರೇ ಟೈಮ್ ಎಲ್ಲ ಶೆಡ್ಯೂಲ್ ಫ್ರೀ ಮಾಡ್ಕೊಂಡು ಇವತ್ತು ಹೊರಗೆ ಹೋಗೋಣ ಅಂತ ಸ್ಪೆಷಲಿ ಕಾಲ್ ಮಾಡಿ ನಮ್ಗೆ ಹೇಳ್ತಾರೆ. ಓಕೆ. ಸಾಕಷ್ಟು ಜನ ರಾಜಕಾರಣಿಗಳ ಪತ್ನಿಯರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಒಂದು ದಿನ ಪ್ಲಾನ್ ಮಾಡ್ತೀವಿ, ಮೂವಿಗೆ ಹೋಗೋಣ ಅಥವಾ ಎಲ್ಲಾದ್ರೂ ಒಂದು ಕಡೆ ಹೊರಗಡೆ ಹೋಗೋಣ ಅಂದಾಗ ಅವತ್ತೇ ಏನಾದ್ರೂ ಇಂಪಾರ್ಟೆಂಟ್ ಕೆಲಸ ಬರುತ್ತೆ ಸರ್, ಕೈ ಕೊಟ್ಟು ಓಡೋಗ್ಬಿಡ್ತಾರೆ ಅಂತ. ನಿಮಗೆ ಯಾವತ್ತಾದ್ರೂ ಆತರ ಆಗಿದೆಯಾ ಎಕ್ಸ್ಪೀರಿಯನ್ಸ್? ಆಗಿದೆ, ಬಟ್ ನಾವು ಬೇಜಾರ್ ಮಾಡ್ಕೊಲ್ಲ. ಯಾಕಂದ್ರೆ ನನಗ್ ಗುರ್ತಿದೆ ರಾಜಕಾರಣ ಅವ್ರಂತೂ ಬೇಕಂತಲೇ ಮಾಡೋದಿಲ್ಲ ಯಾವತ್ನು ಕೆಲ್ಸ. ಅವರು ಕೂಡ ನಾವು ಈಗ ಟ್ರಿಪ್ ಎಷ್ಟೋ ಸಲ ಫ್ಲೈಟ್ ಮಿಸ್ ಆಗಿದೆ, ಹೋಟೆಲ್ಸ್ ಗಳೆಲ್ಲ ಮಿಸ್ ಆಗಿದೆ. ಪ್ಲಾನಿಂಗ್ ಆದ್ಮೇಲೆ ಸಡನ್ಲಿ ಮೀಟಿಂಗ್ಸ್ ಬಂದಿರುತ್ತೆ, ಯಾರೋ ಕಾಲ್ ಮಾಡಿರ್ತಾರ, ರಾಜ್ಯ ಅಥವಾ ಸೆಂಟ್ರಲ್ ಫೋನ್ ಬರುತ್ತೆ. ಅಥವಾ ಗ್ರಾಮೀಣದಲ್ಲಿನೇ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದ್ದಾಗ ನಾನು ಕೂಡ ಗ್ರಾಮೀಣದಲ್ಲಿ ಇದ್ದಾಗ ಅವ್ರ ಜೊತೆ ನಾನು ಬರ್ತೀನಿ ನಡೀರಿ ಅಂತ ಹೋಗಿರ್ತೀನಿ. ಖುಷಿ ಆಗ್ತದೆ, ಆಗೇನ್ ಆಗಲ್ಲ ನನಗೆ. ಓಕೆ. ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ಲೇಬೇಕು. ಒಂದು ಕಡೆ ಮಗ, ಮತ್ತೊಂದು ಕಡೆ ಮಗಳು, ಇಬ್ಬರು ಕೂಡ ಒಂದು ದೊಡ್ಡ ಶಕ್ತಿ ನಿಮ್ಮಿಬ್ಬರಿಗೆ. ಸೊ ಅವರಲ್ಲಿರುವಂತಹ ಒಂದು ಕಲ್ಚರ್ನ ನೋಡಿ ನನಗಂತೂ ಬಹಳ ಆಶ್ಚರ್ಯ ಆಯ್ತು. ಈಗಿನ ಮಕ್ಕಳು ಹೀಗೂ ಕೂಡ ಇರ್ತಾರಾ ಅಂತ. ಲೈಕ್ ಅಷ್ಟೊಂದು ಸಂಸ್ಕೃತಿ, ಅಷ್ಟೊಂದು ಕಲ್ಚರ್ ಹೇಗ್ ಬಂತು ಅವರಲ್ಲಿ ಅಂತ. ಬೇಸಿಕ್ಲಿ ಸರ್ ಅವ್ರ ಫ್ಯಾಮ್ಲಿನೂ ಸಂಸ್ಕಾರ ಫ್ಯಾಮ್ಲಿ, ಅಂಡ್ ನಂದ ಫ್ಯಾಮ್ಲಿ ಕೂಡ ಸಂಸ್ಕಾರ ಸಂಸ್ಕೃತಿ. ನಂದ ಗ್ರ್ಯಾಂಡ್ ಪೇರೆಂಟ್ಸ್ ಆಗ್ಲಿ ಅವರು ಭಜನ ಗುರು ದೀಕ್ಷಾ ತಗೊಂಡವ್ರು. ಒಂದ್ 1,000 ನಂದ ಪಪ್ಪನ್ ಪಪ್ಪ 1,000 ಜಪ ಮಾಡ್ತಿದ್ರು. ಶ್ರಾವಣ್ ಮಂತ್ಸ್ ಪೂರ್ತಿ ನನ್ ಪೇರೆಂಟ್ಸ್ ಉಪವಾಸ ಮಾಡ್ತಿದ್ರು. ಆಮೇಲೆ ಬೈ ಬರ್ತ್ ಸಣ್ಣಗಿನ್ ಹಿಡ್ಕೊಂಡೆ ನಮಗೊಂದು ಸಂಸ್ಕಾರ ಸಂಸ್ಕೃತಿ ಹೇಗಿರ್ಬೇಕು, ಯಾರ ಜೊತೆ ಹಾಗೆ ಮಾತಾಡ್ಬೇಕು ಅಂತದ್ದು ಕಂಟಿನ್ಯೂ ಅದೊಂದು ಸಂಸ್ಕಾರ ಬಂದಿದೆ. ಸೊ ಹಾಗಾಗಿ ನನಗ್ ಕೂಡ ನನ್ ಮಕ್ಕಳು ಹುಟ್ಟಿದ್ಮೇಲೆ ನಾನು ಅವ್ರಿಗೆ ಹಂಗ್ ಸಂಸ್ಕಾರ ಕೊಡ್ಬೇಕು, ಅವ್ರ ಸಮಾಜದಲ್ಲಿ ಹೇಗಿರ್ಬೇಕು. ಯಾಕಂದ್ರೆ ಎಲ್ಲ ಕಡೆ ದುಡ್ಡು ಇಂಪಾರ್ಟೆಂಟ್ ಇಲ್ಲ, ಎಜುಕೇಶನ್ ಅಂಡ್ ಒಳ್ಳೆ ಸಂಸ್ಕಾರ ಇದ್ದಾಗ ಮಕ್ಕಳು ಎಲ್ಲಿನೂ ಅಚೀವ್ ಮಾಡ್ಬೋದು ಅಥವಾ ಎಲ್ಲಿನೂ ಲೈಫ್ ಅವ್ರು ಸಾಗಿಸ್ಬೋದು. ಓಕೆ ಸರ್, ಮಕ್ಕಳು ಕಂಪ್ಲೀಟ್ ಅವ್ರ ಕಂಟ್ರೋಲಾ ಅಥವಾ ನಿಮ್ ಕಂಟ್ರೋಲಾ ಅಂತ? ಫುಲ್ ಅಲ್ಲೇ ಕಂಟ್ರೋಲ್. ಯಾಕಂದ್ರೆ ಸಮಯ ಜಾಸ್ತಿ ಅವ್ರಿಗೆ ಕೊಡೋದು. ಓಕೆ. ನಾವು ಆ ಕಡೆ ಈ ಕಡೆ ಕಾರ್ಯಕ್ರಮಗಳು, ಮೀಟಿಂಗ್ಗಳು ಜಾಸ್ತಿ ಸಮಯ ಹೊರಗೆ ಕಳೆದ್ರು ಮಕ್ಕಳ ಜೊತೆ ಟೈಮ್ ಅವ್ರು ಜಾಸ್ತಿ ಕಳೆಯೋದ್ರಿಂದ ಓಕೆ. ಅವ್ರಿಗೆ ಎಷ್ಟು ಪ್ರೀತಿ ನನಗೂ ಅಷ್ಟೇ ಪ್ರೀತಿ, ಆದ್ರೂ ಕಂಟ್ರೋಲ್ ಜಾಸ್ತಿ ಅಲ್ಲೇ. ಓಕೆ. ಬಟ್ ಕೆಲವೊಂದು ಟೈಮ್ಗಳಲ್ಲಿ ಸರ್, ಬೇರೆ ಬೇರೆ ಫ್ಯಾಮಿಲಿಗಳು ಅವರ ಫ್ಯಾಮಿಲಿ ಜೊತೆ ಸಮಯ ಕಳೆಯುವಂತಹ ಒಂದಷ್ಟು ಸಂದರ್ಭಗಳನ್ನು ನೋಡಿದಾಗ ಸಹಜವಾಗಿ ಎಂಥವ್ರಿಗಾದ್ರೂ ಕೂಡ ಒಂದು ಬಾರಿ ಅನ್ಸುತ್ತೆ, ನಾ ಇಂಥ ಮೂಮೆಂಟ್ ಎಲ್ಲೋ ಒಂದ್ ಕಡೆ ಮಿಸ್ ಮಾಡ್ಕೊತಾ ಇದ್ದೀನಿ. ಹಬ್ಬ ಹರಿದಿನ ಇದ್ದಾಗ್ಲೂ ಜನರ ಜೊತೆ ಇರಬೇಕು, ಅಥವಾ ಏನಾದ್ರೂ ಸಾವು ನೋವುಗಳಾಯ್ತು ಅಂತಂದ್ರೂ ಜನರ ಜೊತೆ ನಿಲ್ಬೇಕು. ಯಾವತ್ತಾದ್ರೂ ಈ ಪರ್ಟಿಕ್ಯುಲರ್ ಫ್ಯಾಮಿಲಿ ಮೂಮೆಂಟ್ಸ್ ನ ತುಂಬಾ ಮಿಸ್ ಮಾಡ್ಕೊಂಡಿದ್ಯಾ ಅಂತ? ಹಾಗೇನು ಮಿಸ್ ಅಂತಕ್ಕಂಥದ್ದೇನಿಲ್ಲ. ಹ್ಮ್. ನಾವ್ ಏನೇ ಆದ್ರೂ ಇಬ್ರು ಒಗ್ಗಟ್ಟಾಗಿ ಯಾವುದೇ ಸಂದರ್ಭ ಬರ್ಲಿ, ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಇಬ್ರು ಜೊತೆಯನ್ನು ಹ್ಯಾಂಡಲ್ ಮಾಡ್ತೀವಿ, ಜೊತೆಯಲ್ಲಿ ಹೋಗ್ತೀವಿ. ಅವ್ರೇನ್ ಸಾಧ್ಯ ಆಗ್ತಾವ ಅವ್ರ ಕೆಲಸ ಮಾಡ್ತಿರ್ತಾರ, ನಮ್ಲಿಂದ ಏನ್ ಸಾಧ್ಯ ಆಗ್ತದೆ ನಾವು ಮಾಡ್ತಾ ಇರ್ತೀವಿ. ಮತ್ತೆ ನಾವು ನಮ್ ಫ್ಯಾಮಿಲಿ ಅನ್ನಕ್ಕಿಂತಲೂ ಇಡೀ ನಮ್ ಕ್ಷೇತ್ರ ಜನರ ಜೊತೆ ಅದೇ ರೀತಿಯ ಸಮಯ ಕಳಿತಕ್ಕಂಥದ್ದು. ಓಕೆ ಮೇಡಮ್, ಮಕ್ಕಳ ಬಗ್ಗೆ ತಮ್ಗೆ ಏನ್ ಕನ್ಸಿದೆ ಅಂತ? ನನ್ ಮಗಳು ಇವಾಗ ಸಿವಿಲ್ ಮುಗಿಸಿ ಮಾಸ್ಟರ್ಸ್ ಮುಗಿಸಿದಾಳ. ಅವಳು ಅನ್ಕೊಂಡಿದ್ಕಿಂತ 2 ಮಕ್ಕಳ ಒಂದು ಸಂಸ್ಕಾರ, ಒಂದು ಅವ್ರ ವಿನಯತೆ ಬಹಳಷ್ಟು ಇದೆ ಅವ್ರಲ್ಲಿ ಅಲ್ಲಿ. ಅಂಡ್ ಮಗಳಿಗ ಪ್ರೆಸೆಂಟ್ ಸಿವಿಲ್ ವರ್ಕ್ ಮಾಡ್ತಾ ಇದ್ದ, ಕನ್ಸ್ಟ್ರಕ್ಷನ್ ಲೈನ್ ಸ್ಟಾರ್ಟ್ ಮಾಡಿದ್ದಾಳ. ಮಗ ಕೂಡ BBA LLB ಮಾಡಿದಾನ. ಇವಾಗ ಒಂದು 5th ಇಯರ್ ಇಂಟರ್ನ್ಶಿಪ್ ನಡೀತಾ ಇದೆ. ಸೊ ಇಬ್ರ ಮಕ್ಕಳಲ್ಲಿ ಆ ದೇವ್ರದ ಒಂದು ಆಶೀರ್ವಾದ
ನನ್ನ ಎಲ್ಲ ಅತ್ತಿ ಮಾವ ತಾಯಿ ತಂದೆ ಒಂದು ಹಿರಿಯರದೆಲ್ಲ ಆಶೀರ್ವಾದ ಆ ಮಕ್ಕಳಲ್ಲಿ ಬಂದಿದೆ. ಸೊ ಈಗ ಇಲ್ಲಿ ತನ ಒಂದು ಮಗಳು 25 ಇಯರ್ಸ್, ಮಗ 22 ಇಯರ್ಸ್. ಸೊ ಎಲ್ಲಿ ಚೇಂಜ್ ಆಗ್ಲಿಲ್ಲ. ದೇವ್ರ ಆಶೀರ್ವಾದದಿಂದ ಮುಂದೆ ಕೂಡ ಅವ್ರು ಹಾಗೆ ಜನರ ಸೇವೆ, ಜನರಿಗೆ ಏನೇನು ಬಡ ಒಂದು ಜನರಿಗೆ ಸಹಾಯ ಮಾಡೋ ಅಂತ ಶಕ್ತಿ ಆ ದೇವ್ರ ಭಗವಂತ ಅವ್ರಿಗೆ ಕೊಡ್ಲ ಅನ್ನೋದೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ನಾವು ನಂಬಲ್ಲಿ ಇದ್ದಾಗ ನಾವು ಇನ್ನೊಬ್ರಿಗೆ ಕೊಡ್ಬೇಕಂದ್ರೆ ಒಂದು ಮನುಷ್ಯತ್ವ ನಂಬಲ್ಲಿ. ಸೊ ಶಾಸಕರಾಗ್ಲಿ ನಾನಾಗ್ಲಿ ಮಕ್ಕಳಿಗೆ ಹೇಳೋದದೇ, ಒಂದ್ ಶಾಸಕರು ಯಾವಾಗ್ಲೂ ಮಕ್ಕಳಿಗೆ ಏನ್ ಹೇಳ್ತಾರಂದ್ರೆ, ನಮ್ಮ ಹೊಟ್ಟಿ ಸಲುವಾಗಿ ಎಷ್ಟು ಒಂದ್ ರೊಟ್ಟಿ ಬೇಕಾಗ್ತದ ಅದನ್ನ ನಾವು ಇಟ್ಕೊಂಡಿ ಉಳಿದಿದ್ದೆಲ್ಲ ಜನರಿಗೆ ದಾನ ಮಾಡ್ರಿ, ಯಾರ ಬಲ್ಲಿ ಇಲ್ಲ ಅವ್ರಿಗೆ ಸಹಾಯ ಮಾಡ್ರಿ, ಅದೇನೆ ಒಂದು ದೊಡ್ಡ ಶಕ್ತಿ ನಮಗೆ ಯಾವಾಗ್ಲೂ ಕಾಪಾಡುತ್ತೆ. ಓಕೆ, ಬಹುಶಃ ನಿಮ್ಮ ಪ್ರಾರ್ಥನೆಗಳಲ್ಲಿರುವಂತಹ ಪವರ್ ಒಂದು ಸನಾತನದ ಶಕ್ತಿ ಅಂತ ಅನಿಸ್ತದೆ. ನಿಮ್ಗೆ ಯಾವತ್ತಾದ್ರೂ ಅದು ಫೀಲ್ ಆಗಿದೆಯಾ, ಲೈಕ್ ನನ್ನ ಪೂಜೆ ಪುನಸ್ಕಾರಗಳ ಪ್ರತಿಫಲವೇ ಈ ರೀತಿಯಾದಂತಹ ಬದುಕು ಅಂತ? ಹೌದು, ಅನಿಸ್ತದೆ ನನಗೆ. ಯಾಕಂದ್ರೆ ನಾವು ನೆಂಬಿದ್ರೆ ದೇವ್ರು, ನೆಂಬಿಲ್ಲ ಅಂದ್ರೆ ದೇವ್ರಿಲ್ಲ. ನಾವು ಒಂದು ಆತ್ಮಸಾಕ್ಷಿದಿಂದ ದೇವರಿಗೆ ನಮಸ್ಕಾರ ಮಾಡಿದಾಗ, ಅಥವಾ ನಾವು ಏನ್ ಪ್ರಾರ್ಥನೆ ಮಾಡ್ತೀವಿ ಅದನ್ನು ದೇವರಿಗೆ ನಾವು ಕೆಟ್ಟ ಮನಸ್ಸಿಟ್ಕೊಂಡ್ ಪ್ರಾರ್ಥನೆ ಮಾಡಿದ್ರೆ ಯಾವತ್ತೂ ಸಾಧ್ಯ ಆಗಲ್ಲ, ಏನು ಒಂದು ಆಶೀರ್ವಾದ ನಮಗ್ ಸಿಗಲ್ಲ. ಆದ್ರೆ ನಿಸ್ವಾರ್ಥಿ ಭಾವನೆದಿಂದ ನಾವು ಇನ್ನೊಬ್ರು ಕೆಟ್ಟದ್ ಮಾಡ್ಲಾರ್ದಂಗ ಇದ್ರೆ ದೇವ್ರು ಖಂಡಿತ ನಮ್ಗೆ ಆಶೀರ್ವಾದ ಮಾಡ್ತಾನ. ಇವತ್ತಿಗೆ ಶಾಸಕರ ಕಡೆಯಿಂದ ನಾನು ಬಹಳಷ್ಟು ಕಲಿತೀನಿ. ಯಾಕಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರ, ಸಹಾಯ ಮಾಡ್ಬೇಕು, ಬಡ್ರಿಗೆ ನೋಡ್ಬೇಕು, ನಮ್ಮ ಮನೆಗ್ ಬಂದಂತವ್ರಿಗೆ ಪ್ರತಿಯೊಬ್ಬರಿಗೆ ಮಾತಾಡ್ಸ್ಬೇಕು, ಅವ್ರಿಗೆ ಏನ್ ಬೇಕಾಗ್ತದ ಅದನ್ನು ನಮ್ಗ ಇರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಉಪವಾಸ ಇದ್ದಿ ಇನ್ನೊಬ್ರಿಗೆ ನಾವು ಊಟ ಮಾಡ್ಸೋಣ ಅಂತದ್ದು ಪ್ರತಿ ಒಂದು ದಿನ ಹೇಳೋರು ಶಾಸಕರು. ಸೊ ಮಕ್ಕಳಿಗೂ ಅದೇ ಒಂದು ರೂಢಿ ಆಗಿದೆ. ನನಗ್ ಕೂಡ ಅದೇ ಒಂದು ನಮ್ ಮನಿಗ್ ಬಂದವ್ರಿಗೆ ಬಹಳ ಖುಷಿ ಆಗ್ತದ. ನಮ್ಗೆ ಯಾವತ್ತು ಹಿಂಗ್ ಬೇಜಾರಾಗೋದಿಲ್ಲ, ಎಷ್ಟು ಜನ ಬರ್ತಾರ ಅಷ್ಟು ಖುಷಿ ಆಗ್ತದ. ಸೊ ಇದು ಎಲ್ಲ ಮಾಡ್ತಾ ಇದೀವಿ, ಅದ್ರದ್ದೇ ಒಂದು ಆಶೀರ್ವಾದ ಇರ್ಬೋದು ಮಕ್ಕಳಲ್ಲಿ. ಅದು ಒಂದು ಒಳ್ಳೆ ಸಂಸ್ಕಾರ. ಯಾಕಂದ್ರೆ ಮಕ್ಕಳ ಒಂದು ಔಟ್ ಆಫ್ ಕಂಟ್ರಿದಲ್ಲಿ ಕಲ್ತ್ ಬಂದ್ರು ಒಂದ್ ಯಾವ್ದೇ ಕೆಟ್ಟ ಚಟಕ್ಕ ಅವರು ಆಡ್ ಆಗಿಲ್ಲ, ಕಲ್ತಿಲ್ಲ ಅಂತದ್ದು ಒಂದು ಭಾವನೆ ನಂದು. ಸೊ ಅದೇನೆ ಒಂದು ದೊಡ್ಡ ಶಕ್ತಿ ನನಗ, ನನ್ನ ಭಗವಂತ ನನಗ್ ಕೊಟ್ಟಿದ್ದಾನ ಅಂತ ಅನಿಸ್ತು. ಅಮೇಸಿಂಗ್ ಮೇಡಮ್. ಜನರ ಜೊತೆ ಶಾಸಕರ ಫ್ಯಾಮಿಲಿ ತುಂಬಾ ಕಡಿಮೆ ಬೆರೆಯೋದು, ಯಾಕೆಂತಂದ್ರೆ ಅವರಿಗೆ ಜನನೆಲ್ಲ ನೋಡಿ ಸಾಕಪ್ಪ ಬೇಡಪ್ಪ ಅನ್ನಿಸ್ಬಿಟ್ಟಿರತ್ತೆ. ತಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಹೇಗೆ ಅದು ಅಂತ? ಆಕ್ಚುಲಿ ಗ್ರಾಮೀಣ ಏರಿಯಾ ಹೇಗಿದೆ ಅಂದ್ರೆ, ನಮ್ಮ ಶಾಸಕರಾಗ್ಲಿ ನಾನಾಗ್ಲಿ ಒಂದು ದೊಡ್ಡ ಆಶೀರ್ವಾದ. ಯಾಕಂದ್ರೆ ಜನರು ಎಷ್ಟು ಒಳ್ಳೆಯದಾಗಿದ್ದಾರ, ಅವ್ರ ಒಂದ್ ಪ್ರೀತಿ, ಅವರ ಒಂದು ಆಶೀರ್ವಾದ ನಮ್ಗೆ ಇಲ್ಲಿ ತನ ತಗೊಂಡ್ ಬಂದಿದೆ. ನಾವು ನೋಡ್ತೀವಿಲ್ಲ 2023 ಚುನಾವಣೆಯಲ್ಲಿ ಎಲ್ಲ ಕಡೆ ಒಂದು ಭಯ ಮೂಡ ಅಂತ ಸಂದರ್ಭದಲ್ಲಿ ಗ್ರಾಮೀಣ ಮತಕ್ಷೇತ್ರದ ಹೈಯೆಸ್ಟ್ ಲೀಡ್ದಲ್ಲಿ ಮತ್ತೊಮ್ಮೆ ಬಸವರಾಜ್ ಮತ್ತಿಮಡವರು ಜಯಭಾರಿ ಮಾಡಿದ್ರು. ಅದು ಬರೀ ಗ್ರಾಮೀಣ ಮತ ಕ್ಷೇತ್ರದ ಜನರಿಂದ ಮಾತ್ರ ಸಾಧ್ಯ ಆಗಿದೆ. ಸೊ ಹಾಗಾಗಿ ಎಷ್ಟು ಜನ ಪ್ರತಿದಿನ ನಿತ್ಯ ಶಾಸಕರಿಗೆ ಭೇಟಿ ಆಗ್ಲಿಕ್ಕೆ ಅರೌಂಡ್ 300-400 ಜನ ಇದ್ದಿರ್ತಾರ. ಸೊ ಅಷ್ಟೆಲ್ಲ ಜನರಿಗೆ ಶಾಸಕರು ಪ್ರಾಪರ್ ಆಗಿ ಟೈಮ್ ಕೊಟ್ಟಿ ಅವ್ರ ಸಮಸ್ಯೆಗಳನ್ನು ಕೇಳಿ ಅವ್ರಿಗೆ ಮಾತಾಡಿ ಮತ್ತೆ ಡೇ ಪೂರ್ತಿ ಏನೇನ್ ಕಾರ್ಯಕ್ರಮ ಇದೆ ಅದೆಲ್ಲ ಸ್ಪಂದನೆ ಮಾಡ್ತಾರೆ. ಅಲ್ಲಿ ಎಲ್ಲಿನೂ ಶಾಸಕರು ಯಾರಿಗ್ ಜೊತೆನೋ ಯಾರಿಗ್ ಬೇಜಾರ್ ಆಗ್ಲಾರ್ದಂಗ್ ನೋಡ್ಕೊತಾರ. ಇದು ಒಂದು ದೊಡ್ಡ ಗುಣ ಅವ್ರ ಕಡೆಯಿಂದ ಕಲಿಬೇಕು ಅಂತ ಅನಿಸ್ತದೆ. ಯಾರೇ ಬಂದ್ರೆ ಅವ್ರು ಇರ್ಲಾರ ಟೈಮಿಗೆ ಕೂಡ ನೀನು ಹೋಗು, ಭೇಟಿ ಆಗು, ಜನರ ಸಮಸ್ಯೆ ಏನಿದೆ ನೋಡ್ಕೊ ಅಂದಾಗ. ಆಮೇಲೆ ಕೆಲವೊಂದ್ಸಲ ಶಾಸಕರು ಬೆಂಗಳೂರಿಗೆ ಹೋದಾಗ ಮೀಟಿಂಗ್ ಇದ್ದಾಗ ಜನರು ಬಂದು ನೀವು ಬರ್ಬೇಕ್ರಿ ಅಮ್ಮ ಅಂತ ಹೇಳಿದಾಗ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಜನರಿಗೆ ಅವ್ರ ಮಗಳ ತರ ನನಗ್ ಟ್ರೀಟ್ ಮಾಡ್ತಾ ಇದಾರೆ. ರಾತ್ರಿ ಈಗ ಶ್ರಾವಣ ಸ್ಟಾರ್ಟ್ ಆಯ್ತು, ಶ್ರಾವಣದಲ್ಲಿ ಪುರಾಣ ಪ್ರವಚನ ಮುಗಿದ್ಮೇಲೆ ನಾನು ಒಂದೊಂದ್ಸಲ ಮನೆಗೆ 2 ಗಂಟೆಗೆ ಬರ್ತೀನಿ, ರಾತ್ರಿ 1 ಗಂಟೆಗೆ ಬರ್ತೀನಿ. ಬಟ್ ಅಷ್ಟು ಪ್ರೀತಿದಿಂದ ಅವರು ನನಗೆ ಒಂದು ಸ್ವಂತ ಮಗಳ ತರ ನೋಡ್ಕೊತಾರಲ್ಲ, ಆ ಖುಷಿದಿಂದ ನನಗ್ ದಿನನಿತ್ಯ ಗ್ರಾಮೀಣದಲ್ಲಿ ಹೋಗ್ಬೇಕು ಅನ್ನಿಸುತ್ತೆ. ಅಮೇಸಿಂಗ್ ಮೇಡಮ್. ಪ್ರೀತಿಯಿಂದ ಸರ್ಗೆ ಏನಾದ್ರು ಅಡ್ಡ ಹೆಸರಿಟ್ಟಿದ್ದೀರಾ? ಆಕ್ಚುಲಿ ನಾನು ಅವ್ರ ಸೇಲ್ದಲ್ಲಿನೂ ಜಾನ್ ಇದೆ, ನನ್ ಸೇಲ್ದಲ್ಲಿನೂ ಜಾನ್ ಅಂತ ಇದೆ ಸೇವ್ ನಂಬರ್. ಸೊ ಅವ್ರು ಯಾವತ್ತು ನನಗ ಜೈ ಅಂತ ಕರೀತಾರ. ಯಾಕಂದ್ರೆ ನಿಂದಿಂದ ನಂದ ಜೀವನ ಎಲ್ಲ ಜೈವಾಗಿ ಆಗ್ತಾ ಇದೆ. ಸೊ ಫಸ್ಟ್ ಡೇ ಹಿಡ್ಕೊಂಡ್ ಅದನ್ನೇ ಕರೆದ. ಸ್ಪೆಷಲ್ ಒಂದ್ ಏನಂದ್ರೆ 99 ಹಿಡ್ಕೊಂಡ್ ಇಲ್ಲಿ ತನ ನಾವು ಇಬ್ರು ಮ್ಯಾರೇಜ್ ಆಗಿ ಸೆಕೆಂಡ್ ಡೇ ಹಿಡ್ಕೊಂಡ್ 1 ಪ್ಲೇಟ್ ನಾಗ ಊಟ ಮಾಡೋದು. ಇವಾಗ ಅವ್ರು ಯಾವಾಗ ಮನೆಯೊಳಗೆ ಇರ್ತಾರೆ ಒಂದೇ ಪ್ಲೇಟ್ ನಲ್ಲಿ ಊಟ ಮಾಡೋದು. ಓ ಸೂಪರ್. ಸರ್ ನೀವೇನಂತ ಕರೀತೀರಿ? ಇಲ್ಲ ಹೇಳಿದ್ರಲ್ಲ, ಹೌದು, ನಮ್ದು ಒಂದೇ. ನಾವ್ ಯಾವತ್ತು ಹಾ. ಬೇರೆ ಬೇರೆ ಅನ್ಕೊಂಡ್ ಮಾತಾಡಿದ್ರಲ್ಲ. ಓಕೆ.
ನಾವ್ ಏನೇ ಸಿಟ್ಟು ಬಂದ್ರು ಹ್ಮ್ ಅವ್ರು ಅರ್ಥ ಮಾಡ್ಕೋತಾರ ನಾನ್ ಸಿಟ್ನಾಗಿದ್ದೇನೆ ಅಂದ್ರೆ, ಓ ಅವ್ರ ಸಿಟ್ನಾಗಿದ್ರೆ ನಾನ್ ಅರ್ಥ ಮಾಡ್ಕೋತೀನಿ. ಓಕೆ ಎಷ್ಟೇ ಜಗಳ ಆಡಿದ್ರು ಮತ್ತೆ ಊಟ ಮಾಡೋದು ಒಂದೇ ಪ್ಲೇಟ್ನಾಗೆ ಕುಂತು ಊಟ ಮಾಡೋದು. ಅಮೇಸಿಂಗ್. ಬ್ಯಾರೆ ಬೇರೆ ಅಂತಕ್ಕಂಥದ್ದಿಲ್ಲ. ಹ್ಮ್ ಈಗ ನಾನು ನಮ್ಮ ಮಗಳನ್ನ ಎಲ್ಲಿದ್ದಮ್ಮ ಅಂತ ಕೇಳ್ತೀನಿ, ಇವ್ರಿಗೆ ಫೋನ್ ಮಾಡೋದು ಎಲ್ಲಿದ್ದಮ್ಮ ಅಂತ ಕೇಳ್ತಿದ್ದೀನಿ. ಓಕೆ ನಮ್ಮ ಮಗಳ ಅಂತಾಳ, ಪಪ್ಪ ಮಮ್ಮಿಗೂ ಅಮ್ಮ ಯಾಕಂತೀರ ಅನ್ಬೇಡ್ರಿ ಅಂತ. ಆದ್ರೆ ನಾವು ಒಂದು 4 ಜನ ಫ್ಯಾಮಿಲಿ, 2 ಮಕ್ಕಳು, ನಾವು ಓಕೆ ಬೇರೆ ಬೇರೆ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ. ಹ್ಮ್ ಒಗ್ಗಟ್ಟಾಗಿ ಒಂದು ಫ್ರೆಂಡ್ ಸರ್ಕಲ್ ಹೆಂಗ್ ಇರ್ತೀವಿ, ಓಕೆ ನಮ್ಮ ಮಕ್ಕಳ ಜೊತೆನೂ ನಾವು ದೋಸ್ತರಪ್ಲೇನೆ ಇರ್ತೀವಿ. ಹ್ಮ್ ಹಿಂಗಾಗಿ ಯಾವ ಮಕ್ಕಳ ಹತ್ರ ನನ್ನ ಭಯ ಮಕ್ಕಳಲ್ಲಿ ಮಕ್ಕಳ ಭಯ ನಮಗೆ ಯಾವ್ದು ಪ್ರಶ್ನೆ ಬರ್ತಕ್ಕಂಥದ್ದಿಲ್ಲ. ಓಕೆ ಒಂದು ಸಣ್ಣ ಫ್ಯಾಮಿಲಿ ಇದ್ರೂ ಹ್ಮ್ ನಾವೆಲ್ಲ ಒಗ್ಗಟ್ಟಿಗೆ ಸಮಯ ಕಳಿತೀವಿ. ಓಕೆ ತೀರ್ಮಾನ ಏನೇ ಮಾಡ್ಬೇಕಾದ್ರೆ ಡಿಸೈಡ್ ಏನೇ ಮಾಡ್ಬೇಕಾದ್ರೆ 4 ಜನ ಕೂಡಿ ಮಾಡ್ತೀವಿ. ಹ್ಮ್ ಈ ರೀತಿನ ಪೈಲೆ ಹಿಡಿದು ನಂದು ಅವ್ರು ಹೇಳಿದ್ರು ಒಂದೇ ಪ್ಲೇಟ್ನಾಗ ಊಟ ಮಾಡಿ, ಇವತ್ತಿನ ಒಂದೇ ಪ್ಲೇಟ್ನಾಗ ಊಟ ಮಾಡಿ. ಸರ್, ನಿಮ್ಮ ಗಾಡಿ ನಂಬರ್ ನೋಡ್ತಾ ಇದ್ದೆ ನಾನು, 9955. ಏನ್ ಸ್ಪೆಷಾಲಿಟಿ ಸರ್? ಏನಿಲ್ಲ, ನನ್ನ ಫಸ್ಟ್ ನನ್ನ ಬ್ರದರ್ ಅವರು ನನ್ಕಿಂತ ದೊಡ್ಡ ಗುರುರಾಜ್ ಅಂತ ಹೇಳಿ ಓಕೆ ಫಸ್ಟ್ ಒಂದು 4 ವೀಲರ್ ಗಾಡಿ ತಗೊಂಡಿದ್ರು. ಹ್ಮ್ ಅವ್ರು ನನಗೆ ಕಳಿಸಿದ್ರು ಓಕೆ RTO ಆಫೀಸ್ಗೆ. ಹಾ. ಗಾಡಿ ಯಾವ್ದು ನಂಬರ್ ಹೋಗಿ ನೀನೆ ತಗೋ ಅಂತ ಹೇಳಿ ಓಕೆ ಫಸ್ಟ್ ಬೊಲೆರೋ ಗಾಡಿ ಖರೀದಿ ಮಾಡಿದ್ರು ಅವರು. ಹ್ಮ್ ಅವಾಗ 9955 ನಂಬರ್ ನಾನೇ ಪಸಂದ್ ಮಾಡಿ ತಗೊಂಡೆ. ಓಕೆ ಅವತ್ತಿನವರೆಗೆ ಇವತ್ತಿನ ತನಕ ನಾವು ಎಲ್ಲಾ ಗಾಡಿಗಳ ನಂಬರ್ 9955. ಓ ಏನು ವಿಶೇಷ ಅಂತೇನಿಲ್ಲ, ಹ್ಮ್ ಯಾರು ಹೇಳಿ ನಂಬರ್ ಅಂತೇನಲ್ಲ. ಓಕೆ ಅದು ನಾನು ಖುದ್ದಾಗಿ ಪಸಂದ್ ಮಾಡಿದ್ದು. ಹ್ಮ್ ನಾನೇ ಖುದ್ದಾಗಿ RTO ಆಫೀಸ್ಗೆ ಹೋಗಿದ್ದೆ. ಅವಾಗ ಓಕೆ ನಾನು ಅನ್ಸೋ ಮಟ್ಟಿಗೆ 99 ಫಸ್ಟ್ ತಗೊಂಡಿದ್ದವ್ರ ಗಾಡಿ. ನಾನು ಮದುವೆ ಆಗಿ ವರ್ಷನೇ ಓಕೆ ಫಸ್ಟ್ ವೆಹಿಕಲ್ ತಗೊಂಡಿದ್ದೆ. ಅವಾಗ ಹ್ಮ್ ಅಲ್ಲಿ ಹೋಗಿ ತಗೊಂಡಿದ್ದೆ. ಹಿಂಗಾಗಿ ಅವತ್ತಿನವರೆಗೆ ಹಿಡ್ಕೊಂಡು ಇವತ್ತಿನ ತನೂ ಅದೇ ಗಾಡಿ ನಂಬರ್ಗಳು ತಗೊಂಡಿದ್ದೆ. ಓಕೆ ಮೇಡಮ್, ಶಾಸಕರಲ್ಲದಿದ್ದ ಸಂದರ್ಭದಲ್ಲೂ ತಾವು ನೋಡಿದಿರಿ, ಶಾಸಕರಾದ ನಂತರವೂ ಕೂಡ ತಾವು ನೋಡಿದಿರಿ. ಅವರೆಲ್ಲ ಏನಾದ್ರೂ ಚೇಂಜಸ್ ಕಂಡಿದ್ಯಾ ಅಂತ? ಇಲ್ಲ, ಚೇಂಜಸ್ ಅಂದ್ರೆ ಅವಾಗ ಬಿಫೋರ್ ಪಾಲಿಟಿಕ್ಸ್ ಸಾಕಷ್ಟು ಲೈಕ್ ಟ್ರಿಪ್ಗಳು ಹೋಗ್ತಿದ್ವಿ. ನಮ್ದೇ ಅನ್ನೋಂಥದ್ದು ಒಂದ್ ಟೈಮ್ ಇತ್ತು. ಓಕೆ ಬಿಸ್ನೆಸ್ ಮ್ಯಾನ್ ಇದ್ದ ಸಲುವಾಗಿ ಯಾವಾಗ್ನು ಅವ್ರು ಸ್ವತಃ ಎಲ್ಲಿ ಹೋಗ್ಬೇಕಂದ್ರೆ ಟೈಮ್ ಇದು ಮಾಡ್ತಿದ್ರು. ಹಾ. ಇವಾಗೆಲ್ಲ ಶೆಡ್ಯೂಲ್ ನೋಡ್ಕೊಂಡೆ ಲೈಕ್ ಯಾವಾಗ ಏನ್ ಕಾರ್ಯಕ್ರಮಗಳು ಇಲ್ಲ ಅವಾಗ ಲೈಕ್ ಟೈಮ್ ಇದು ಮಾಡ್ಬೇಕಾಗ್ತದೆ. ಬಟ್ ಚೇಂಜಸ್ ಏನ್ ಆಗ್ತಿಲ್ಲ. ಇನ್ನ ಇಷ್ಟು ಜಾಸ್ತಿ ಲೈಕ್ ಅವರು ಒಂದು MLA ಆದ್ಮೇಲೆ ಹಾ. ಮುಂಚೆಕ್ಕಿಂತ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿದೆ. ಅಂಡ್ ಇನ್ನ ಇಷ್ಟು ಎಲ್ಲರ ಜೊತೆ ಈಗ ಪುರಾಣಕ್ ಹೋಗ್ಕೂಡದು, ಯಾಕಂದ್ರೆ ಅವ್ರು ಜಾಸ್ತಿ ದೇವ್ರು ಹ್ಮ್. ಇವೆಲ್ಲ ಇದು ನಂಬಲ್ಲ. ಹ್ಮ್. ಸ್ವತಃ ನಾವು ದುಡಿಬೇಕು. ಹ್ಮ್. ನಾವು ಸ್ವತಃ ದುಡ್ದಾಗ ಮಾತ್ರ ದೇವ್ರ ಆಶೀರ್ವಾದ ಮಾಡ್ತಾನ. ಕುಂತಾಗ ಆರಾಮ್ ರೆಸ್ಟ್ ಮಾಡಿದಾಗ ದುಡ್ಡು ಯಾವತ್ತೂ ಬರಲ್ಲ. ನಾವು ದುಡಿಬೇಕು. Correct. ದುಡ್ದಾಗ ಮಾತ್ರ ನಮ್ಗೆ ಹ್ಮ್. ಐಶ್ವರ್ಯ ಬರುತ್ತೆ ಅಂತ ಅವ್ರದೊಂದು ಲೈಕ್ ಇಲ್ಲಿ ತನನು ನೀವು ರಾತ್ರಿ 3 ಗಂಟೆಗೆ ಬಂದ್ ಮಲ್ಕೊಂಡ್ರು ಮತ್ತೆ ಆಸ್ ಇಟ್ ಈಸ್ ಅವ್ರು 6 o'clock ಎದ್ದು ಬಿಡ್ತಾರ. ಓ. ಸೊ ಹಾಗಾಗಿ ಅವ್ರು ಏನು ಚೇಂಜ್ ಆಗಿಲ್ಲ. ಇನ್ನ ಇಷ್ಟು ಹೊಸ ಥಿಂಗ್ಸ್ ಗಳನ್ನು ಕಲಿತಾ ಇದಾರ. ನಿಮಗೆ ಒಂದು ಆಸೆ ಇದ್ದೇ ಇರುತ್ತೆ, ಲಾಂಗ್ ಡ್ರೈವ್ ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕು ಅಂತ. ಯಾವತ್ತಾದ್ರೂ ಕರ್ಕೊಂಡು ಹೋಗಿದ್ರಾ ಅಂತ? ಆಲ್ವೇಸ್ ನಾನು ಅವ್ರಿಗೆ ಹೇಳ್ತಿರ್ತೀನಿ, ಯಾಕಂದ್ರೆ ಅವ್ರಿಗ್ನು ಗುರುತು. ಸೊ ಟೈಮ್ಸ್ ಬೇಜಾರಾದಾಗ ಅಥವಾ ಏನು ಕಾಲ್ ಮಾಡಿದೆ, ಇವತ್ತು ಹೋಗ್ಬೇಕಾಗಿದೆ ಲಾಂಗ್ ಡ್ರೈವ್. ಓಕೆ, ನನ್ಕಿಂತ ಮುಂಚೆ ಅವ್ರೇ ಹೇಳಿರ್ತಾರ, ಆಯ್ತು ರೆಡಿ ಆಗು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ತಿರ್ತಾರೆ. ನನಗ್ ಬಹಳ ಖುಷಿ ಲೈಕ್ ಇಷ್ಟ ಆಗ್ತದೆ. ಹ್ಮ್. ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಟ್ರಿಪ್ ಹೋಗ್ಬೇಕು, Okay. ದೆನ್ ಹೋಟೆಲ್ಸ್, ಮೂವೀಸ್, ಎವ್ರಿಥಿಂಗ್ ಲೈಕ್ ಎಂಜಾಯ್ ಮಾಡ್ಬೇಕಂತ ಅನಿಸುತ್ತೆ. ಹಾ. ಸ್ಪೆಷಲಿ ಇಬ್ರು ಹೋದಾಗ, ಯಾಕಂದ್ರೆ ಕಮ್ಯುನಿಕೇಶನ್ಸ್ ಏನೇನ್ ಮಾತಾಡ್ಬೇಕು ಅನ್ನೋಂಥದ್ದೆಲ್ಲ ನೆನಪಾಗುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ವಾಕ್ ಆಗ್ಲಿ, ಟೈಮ್ಸ್ ಅಥವಾ ಲಾಂಗ್ ಡ್ರೈವ್ ಹೋದಾಗ್ಲಿ ಅವ್ರನ್ನೇ ಇದ್ರಿಂದು ಅಥವಾ ಟೈಮ್ಸ್ ಫೇಸ್ ರೀಡಿಂಗ್ ಬಹಳ ಮಾಡ್ತಾರ. ಓ. ಎವ್ರಿ ಮೂಮೆಂಟ್ ಬಂದೆ, ಈವನ್ ಮಾರ್ನಿಂಗ್ ಕರೆಕ್ಟ್ ಇತ್ತು, ಆಫ್ಟರ್ನೂನ್ ಸ್ವಲ್ಪ ಬೇಜಾರಾದಂದ್ರೂ ಇಮಿಡಿಯೇಟ್ಲಿ ಫೇಸ್ ರೀಡಿಂಗ್ ಮಾಡ್ಕೊಂಡು ಏನೋ ಆಗಿದೆ, ಸ್ವಲ್ಪ ಹೋಗ್ಬಿಡಣ, ಹೊರಗೆ ಹೋಗೋಣ, ಫ್ರೆಶ್ ಆಗ್ತದ ಅಂತ. ಅದರ್ವೈಸ್ ಕೂಡಿಸ್ಕೊಂಡಿ ಏನಾಗಿದೆ ಪ್ರತಿ ಮಂತ್ ಲೈಕ್ ಎಷ್ಟು ಪಾಲಿಟಿಕ್ಸ್ ಇಂಪಾರ್ಟೆಂಟ್ ಇದೆ ಅವ್ರ ಲೈಫ್ನಾಗ, ಹ್ಮ್. ಮೋರ್ ದನ್ ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ ಅಂತ ನನಗ ಅನ್ಸುತ್ತೆ. ಯಾಕಂದ್ರೆ ಅದ್ರ ಫ್ಯಾಮಿಲಿ ಸಲುವಾಗಿ ಅವ್ರ ಹತ್ರ ಒಂದ್ ಪರ್ಟಿಕ್ಯುಲರ್ಲಿ ಟೈಮ್ ಇರ್ಲಿಲ್ಲ ಅಂದ್ರೂ ಟೈಮ್ ತೆಗ್ದಿ ಆ ಟೈಮ್ ಅವ್ರು ಕೊಡ್ತಾರ. ಅದು ಬಹಳ ನಾನು ಲೈಕ್ ಬಹಳ ಲೈಕ್ ಮಾಡ್ತೀನಿ. ಅದ್ರ ಸಲುವಾಗಿ ಅವ್ರ ಮಂತ್ನಾಗ ಇವನ್ ಪಾಸಿಬಲ್ ಆಗಿಲ್ಲ 1-2-3 ಡೇಸ್ ಕೊಟ್ರು ನಾವು ಹೋಲ್ 30 days ಕವರ್ ಮಾಡ್ತೀವಿ. ಓ. ಸೊ ಹಾಗಾಗಿ ಅವ್ರ ಒಂದ್ ಕರಿಯರ್ ಇದ್ದಾಗ ಅವ್ರ ಮಕ್ಕಳು ಕೂಡ ಅಷ್ಟೇ ಸಪೋರ್ಟ್. ಇಲ್ಲ ಪಾಪ ಟೈಮ್ ಇಲ್ಲ, ಓಕೆ ನೋ ಪ್ರಾಬ್ಲಮ್ ಮಮ್ಮ, ನಾವು ಇದು ಮಾಡೋಣ, ನೀವು ಸಪೋರ್ಟ್ ಮಾಡ್ರಿ, ನೀವು ಇದು ಮಾಡ್ರಿ. ಯಾಕಂದ್ರೆ ಮಕ್ಕಳದು ಒಂದು ದೊಡ್ಡ ಸಪೋರ್ಟ್ ಅವ್ರಿಗಿದೆ. ಸರ್, ಮನೋವಿಜ್ಞಾನ ಏನಾದ್ರೂ ಅಧ್ಯಯನ ಮಾಡಿದೀರಾ ಅಂತ? ಅದೇನಿಲ್ಲ ಹೇಗ್ ಫೇಸ್ ರೀಡ್ ಹೇಗ್ ಮಾಡ್ತೀರಿ ಸರ್? ಅಲ್ಲ, ನಾವು
25 ವರ್ಷ ಅವ್ರ ಜೊತೆ ಕಳೆದ ಮೇಲೆ ಮತ್ತ ಓಕೆ ಅವ್ರ ಮನುಷ್ಯನಾಗ ಇದೇನ್ ಅರ್ಥ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೇನು ಉಪಯೋಗ ಇದೆ? ಕರೆಕ್ಟ್. ಎಷ್ಟೇ ನಾವು ಬಿಜಿ ಇದ್ರು ಅವ್ರು ಮಾತಾಡಿದ ಮೇಲೆ ಮಾತಿನ ಮೇಲೆ ಕಂಡು ಹಿಡಿತಿದ್ದೀನಿ. ಅವ್ರು ಮಾತಾಡೋ ಸ್ಟೈಲ್ ಮ್ಯಾಗೆ ಗೊತ್ತಿಡಿತೀನಿ ಅವ್ರು ಓ. ಬೇಜಾರ್ನಾಗಾರ ನಾವು ಖುಷಿ ಅದಾರ ಅಂತೇಳಿ. ಹ್ಮ್. ಅದೇ ತಿಳ್ಕೊಂಡೆ ನಾನು ಮನೆಗೆ ಬರಕ್ಕಿಂತ ಪहिले ಹೇಳ್ತೀನಿ ಓಕೆ. ರೆಡಿ ಆಗು, ಹೊರಗೆ ಹೋಗೋಣ, ಆ ಕಡೆ ಹೋಗೋಣ, ಈ ಕಡೆ ಹೋಗೋಣ ಅಂತ. ಹ್ಮ್. ಯಾಕಂದ್ರೆ ಎಷ್ಟೇ ನಾವು ರಾಜಕೀಯದಾಗ ಬಿಜಿ ಇದ್ರು ಹಾ. ನಾವ್ ಇಡೀ ದಿನ ಬಿಜಿ ಇದ್ರು ಒಂದ್ ಅವರ್ ಆದ್ರೂ ಮನೆ ಟೈಮ್ ಕೊಟ್ರು ಇಡೀ ದಿನ ಹೊರಗಿಂದ ನಮ್ಮದು ಒಳ್ಳೇದು ಕೆಟ್ಟದು ಖುಷಿ ಏನೇ ಇದ್ರು ಹ್ಮ್. ಮನೇಲಿ ನಮ್ಮದ್ ಕಂಟ್ರೋಲ್ ಮಾಡ್ಕೋಬಹುದು. ಹೌದು. ಒಂದ್ ತಾಸ ಅರ್ಧ ತಾಸ ಟೈಮ್ ಕೊಟ್ರು ಪರವಾಗಿಲ್ಲ. ಹ್ಮ್. ನಾವು ಫಸ್ಟ್ ಹಿಡ್ಕೊಂಡೆ ನಾವು 99 ದಲ್ಲಿ ಮದುವೆ ಆಗಿದ್ದ ದಿನಾನೇ ನಮ್ಮಲ್ಲಿ 4 ವೀಲರ್ ಗಾಡಿ ಇರ್ಲಿಲ್ಲ. ಓ. ನಾವಿಬ್ರು 2 ವೀಲರ್ ಗಾಡಿ ಮ್ಯಾಗ ನಾವು ಗಣಗಾಪುರ ಮತ್ತು ಗತ್ತರಿಗೆ ಭಾಗಮ್ಮ 2 ವೀಲರ್ ಮ್ಯಾಗೆ ಹೋಗಿದ್ದು ದರ್ಶನ್ಗೆ. ಓಕೆ. ಮ್ಯಾರೇಜ್ ಆದ್ಮೇಲೆ Marriage ದೇವ್ರ ದರ್ಶನಕ್ಕೆ ಹೋಗ್ತಿವಲ್ಲ 99 ದಲ್ಲಿ ಯಮಹಾ ಗಾಡಿ ಇತ್ತು ಅವಾಗ. 2 ವೀಲರ್ ಮ್ಯಾಗೆ ನಾವೆಲ್ಲ ತಿರುಗಾಡಿದ್ವಿ. ಇದೆಯಾ ಇನ್ನು ಇದೆಯಾ ಈಗ ಇಲ್ಲ ಅದು. ಈಗ ಒಂದ್ 7-8 years ಆಯ್ತು ತೆಗೆದ್ ಬಿಟ್ಟಿದ್ದಾರೆ. ಬಟ್ ಅದು ಲೈಫ್ ಒಂದ್ ಬೇರೆ. ಬೈಕ್ ಮೇಲೆ ಆ ಟೈಮ್ ಅಂದ್ರೆ ಅದು ಒಂದ್ ಮಜಾ. ಸೊ ಇವತ್ತು ನಾವು bike ಮೇಲೆ ತಿರುಗಾಡೋದು ಬಾಳ ಖುಷಿ. Okay. ಇವತ್ತು ಬಾಳ ಖುಷಿ. ಸಿಗುತ್ತೆ ಸರ್ ಐತೆ ನಮ್ ಕಡೆ ಐತೆ. ಸಮ್ಟೈಮ್ಸ್ ಅವ್ರ ಏನ್ ಮಾಡ್ತಾರ ಪಾಪ ಡ್ರೈವರ್ಗಳು ಮನಿಗ್ ಹೋದ್ರು, ಹ್ಮ್. ಅದರ್ವೈಸ್ ಇರ್ಲಿಲ್ಲ ಅಂತಂದ್ರೆ ನಾ ಹೇಳ್ತಿರ್ತೀನಿ ವೇಟ್ ಮಾಡಿ ಕರೆಸ್ತೀನಿ ಡ್ರೈವರ್. ಬೇಡ ಬೇಡ ಪಾಪ ಹೋಗ್ಲಿ ಬಿಡು, ಏನದನ್ನ ಬೈಕ್ ತಗೊಂಡ್ ಹೋಗ್ಬಿಡ್ತೀನಿ ಬಿಡು. ಅಲ್ಲ ಯಾಕೆ ಸಮ್ಟೈಮ್ಸ್ ಸಲೂನ್ ಹೋಗೋದಾಗ್ಲಿ ಅವ್ರಿಗೆ, ಅಥವಾ ಏನೋ ಅರ್ಜೆಂಟ್ ಕೆಲ್ಸ ಇತ್ತು ಫ್ರೆಂಡ್ ಮನಿಗ್ ಹೋಗೋದಿತ್ತಂದ್ರೆ ಸ್ವತಃ ಬೈಕ್ ತಗೊಂಡಿ ಹೋಗಿರ್ತಾರ. ಆಮೇಲೆ ಸಮ್ಟೈಮ್ಸ್ ನನಗೂ ಅಂತ ನಡಿ ಬೈಕ್ ಮೇಲೆ ಹೋಗಿ ಪಾನಿಪುರಿ ತಿಂದ್ ಬರೋಣ ಅಂತ. ಅಂದ್ರೆ ಅಷ್ಟು ಸಿಂಪ್ಲಿಸಿಟಿ ಅವ್ರ ಹತ್ರ ಇದೆ. ಯಾವಾಗನು ಅಹಂಕಾರನ ಅಂತದ್ದು ದೇವ್ರವ್ರಿಗೆ ಕೊಟ್ಟೇ ಇಲ್ಲ, ಮುಂದನ್ನು ಬರಲ್ಲ. ಯಾಕಂದ್ರೆ ಯಾವ ಮನುಷ್ಯನ ಬಳಿ ಸರಳತೆ ಇರುತ್ತೆ ಆ ಮನುಷ್ಯ ಇನ್ ಬಿಟ್ವೀನ್ ಕಲಿಯಕ್ ಸಾಧ್ಯ ಇಲ್ಲ. ಅದು ಹೌದು. ಯಾವಾಗ ಬೈ ಬರ್ತ್ ಇಂದ ಬರ್ಲಿಕ್ ಸಾಧ್ಯ. ಯಾಕಂದ್ರೆ ಇವನ್ ಸಣ್ಣ ಮಗು ಇದ್ರು ಕೂಡ ಅವರು ಅಷ್ಟೇ ಪ್ರೀತಿದಿಂದ ಅವ್ರಕಿಂತ ಏಜ್ ಚಿಕ್ಕದಾದ್ರೂ ಕೂಡ ಅವ್ರಿಗೆ ಅನಾಂತ ರೆಸ್ಪೆಕ್ಟ್ ದಿಂದ ಕರೆದಿ ದೊಡ್ಡವ್ರ ಎದುರ ರೆಸ್ಪೆಕ್ಟ್ ಕೊಟ್ಟಿ ಆ ರೀತಿ ಅವ್ರ ಬಲ್ಲಿ ಇವಾಗ ರಾಜಕಾರಣದಾಗ ಬಂದಿಲ್ಲ. ಅದು ಬೈ ಬರ್ತ್ ಹಿಡ್ಕೊಂಡೆ ಅವರು ಒಂದು ರೈತ ಪರಿವಾರದಿಂದ ಬಂದ್ರು ಕೂಡ ಅದು ಒಂದು ಸಂಸ್ಕಾರ ಅವರಲ್ಲಿ ಬಹಳ ಇದೆ. ಪ್ರತಿಯೊಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟಿ ಬರ್ರಿ ಅಣ್ಣ ಕೂಡ್ರಿ ಅಣ್ಣ. ಎದ್ರಿನವ್ರು ಅವ್ರಿಗೆ ಗುರುತಿದೆ ಆತ ಬಹಳ ಇವ್ರಿಗೆ ಒಂದ್ ಕೆಟ್ಟದ್ ಬಯಸ್ತಾ ಇದ್ದಾನ, ಇವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಲ್ಲ. ಆದ್ರೂ ಕೂಡ ಅಣ್ಣ ನೀವು ಬರ್ರಿ ಕೂಡ್ರಿ, ಅವ್ರದೇ ಚೇರಿ ಅವ್ರ ಎದ್ ನಿಂತಿ ಅವ್ರಿಗೆ ಕೂಡಿಸ್ತಾರ. ಸೊ ಇಂತ ಒಂದು ಸರಳತೆದಿಂದ ದೇವ್ರ ಅವರಿಗೆ ಆಶೀರ್ವಾದ ಸದೈವ ಇರ್ತದ ಅಂತ ನಂದು ಒಂದು ಅಂತರಾತ್ಮದ ಒಂದು ನನಗ ಅದು ಅನಿಸ್ತದ ನನಗೆ. ಓಕೆ. ನಾನು ಇನ್ಫ್ಯಾಕ್ಟ್ ನೀವು ಯಮಹಾ ಬೈಕ್ ಬಗ್ಗೆ ಮಾತಾಡ್ತಿರುವಾಗ ನನಗೆ ಸಲ್ಮಾನ್ ಖಾನ್ ಒಂದಷ್ಟು ಮೂವೀಸ್ ನೆನಪಾಗ್ತಾ ಇದೆ. ತುಂಬಾ ಜನ ಹೇಳ್ತಾರೆ ಇವತ್ತು ಐಷಾರಾಮಿ ಕಾರಲ್ಲಿ ಓಡಾಡಿದ್ರು ಬೈಕಲ್ಲಿ ಹೋಗಿದ್ ಫೀಲ್ ಇರಕ್ ಸಾಧ್ಯನೇ ಇಲ್ಲ ರೀ ಅಂತ. ನೀವ್ ಹೇಗ್ ಫೀಲ್ ಮಾಡ್ತೀರಿ ಅದನ್ನ ಅಂತ? ಬಹಳ ಫೈನಲ್ ಚೆನ್ನಾಗ್ ಅನಿಸುತ್ತೆ. ಯಾಕಂದ್ರೆ ಆ ಅದೊಂದು ಬೈಕ್ ಮೇಲೆ ಹೋಗೋದು. ಯಾಕಂದ್ರೆ ನನಗ ಅವಾಗ ಬೈಕ್ ಅಂದ್ರೆ ಒಂದು ವಾವ್ ಅನಿಸ್ತಿತ್ತು 99 ದಲ್ಲಿ. ಓಕೆ. ಅದು ಒಂದ್ ದೇವ್ರ ದರ್ಶನ. ನಾವು ಆ ರೂಟ್ ಹೋದಾಗ ನಾನು ಎವ್ರಿ ಥರ್ಸ್ಡೇ ಗನ್ಗಾಪುರ್ಕ್ ಹೋಗ್ತೇನೆ. ಸೊ ಅವ್ರ ಮೆಮೊರೀಸ್ ನೆನಪ್ ಬರ್ತಿರ್ತದ. ಅಫ್ಜಲ್ಪುರದಿಂದ ಗತ್ತರ್ಗಿಗೆ ಗನ್ಗಾಪುರ್, ಇವನ್ ಲೋಕಲ್ ಎಲ್ಲಿ ತನ ನಮ್ 4 ವೀಲರ್ ನಾವು ತಗೊಂಡಿಲ್ಲ ಅಲ್ಲಿ ತನ ಎಕ್ದಮ್ ಎಂಜಾಯ್ ಜಾಲಿ ಆಗಿ ನಾವು ಹೋಟೆಲ್ ಹೋಗೋದಾಗ್ಲಿ ಮಾರ್ಕೆಟಿಂಗ್ ಆಗ್ಲಿ ಎಕ್ದಮ್ ಬೈಕ್ ಮೇಲೆ. ಇವಾಗ ಕೂಡ ಐ ಥಿಂಕ್ ಲಾಸ್ಟ್ ಮಂತ್ ನಾಗೆ ನಾವು ಬೈಕ್ ಮೇಲೆ ಹೋಗಿ ತಿರುಗಾಡ್ ಸುತ್ತಾಕೊಂಡ್ ಬರ್ತೀವಿ. ಏನು ಅನ್ಸದಿಲ್ಲ, ಖುಷಿ ಅನಿಸ್ತದೆ. ಯಾಕೆ ತಿರುಗಾಡಬಾರ್ದು ಬೈಕ್ ಮೇಲೆ? 4 ವೀಲರ್ ಬಂದಾಗ ಯಾಕ ನಮ್ದು ರಿಯಲ್ ಸ್ಥಿತಿ ನಾವು ಯಾಕೆ ಮರಿಬೇಕು ಅಂತ ಇಬ್ಬರದು ಒಪಿನಿಯನ್. ನಾವು ಎಷ್ಟೋ ರಿಚ್ ಆದ್ರೂ ಕೂಡ ನಾವು ಎಲ್ಲಿಂದ ಬಂದೀವಿ ಮತ್ತೆ ಅದೇ ಸ್ಥಾನಕ್ಕೆ ನಿಂತಾಗ ಮಾತ್ರ ನಮ್ಮಲ್ಲಿ ಅಹಂ ಬರಲ್ಲ. Yes. ನಮ್ ಫ್ಯಾಮಿಲಿ ಬಗ್ಗೆ ಅಂತ ಎಲ್ಲ ಕೇಳಿದ್ರಿ. ನಮ್ ಫ್ಯಾಮಿಲಿಗೆ ಎಷ್ಟು ನನ್ನ ಮುಖ್ಯನೋ ನನ್ನ ಕ್ಷೇತ್ರ ಜನ ನನ್ಗೆ ಅಷ್ಟೇ ಮುಖ್ಯ. ಕರೆಕ್ಟ್. ಯಾಕಂತಂದ್ರೆ ಇವತ್ತಿನ ದಿನ ನಾನು ಶಾಸಕರಾಗಿದ್ದೀನಿ ಅಂತಕ್ಕಂಥದ್ದು 1% ನನ್ನ ಹತ್ರ ಇಲ್ಲ. ಶಾಸಕರನಿಗೆ ಯಾರು ಮಾಡ್ಯಾರ ಅಂತಕ್ಕಂಥವ್ರ ಬಗ್ಗೆ ನಾನು ಮುಖ್ಯ. ನನಗೆ ಓಕೆ. ಅದು ಮುಖ್ಯ ಇಟ್ಕೊಂಡು ಹೋದ್ರೆ ಮಾತ್ರ ನಮ್ಮ ಮುಂದೆ ಇರ್ಲಿಕ್ಕೆ ಸಾಧ್ಯ. ಅದು ಇವತ್ತು ಶಾಸಕರಾಗಿರ್ಬೋದು, ಮುಂದೆ ಏನೇ ಆಗ್ಬೋದು ಹೋಗ್ಬೋದು, ಅದು ಪ್ರಶ್ನೆ ಇಲ್ಲ. ಆದ್ರೆ ನಮ್ ಸಲಕ್ಕ ನಾವು ಶಾಸಕರಾಗೋದಕ್ಕೋಸ್ಕರ ಆಗಿ ಇಡೀ ಕ್ಷೇತ್ರ ಜನ ಕಷ್ಟ ಎಷ್ಟು ಪಟ್ಟಿದಾರ. ಓಕೆ. ಇವತ್ತು ಹಳ್ಳಿ ಊರಲ್ಲಿ ಎಲೆಕ್ಷನ್ ಹೆಂಗಿರ್ತದಂದ್ರೆ ಕಾಂಗ್ರೆಸ್ ಬಿಜೆಪಿ ಅಂತಕ್ಕಂಥದ್ದು ಜನರಲ್ ಫೈಟ್. ಕರೆಕ್ಟ್. ನಾವು ಆಗಂತ ಅಭ್ಯರ್ಥಿಗಳು ಬಿ ಅಷ್ಟು ಟೆನ್ಷನ್ ತೋಲಿಕ್ಕಿಲ್ಲ. ಕ್ಷೇತ್ರದ ಜನ ಇರ್ತಕ್ಕಂಥ ಅಷ್ಟು ಟೆನ್ಷನ್ ಎಲೆಕ್ಷನ್ ಮಾಡ್ತಾರೆ. ಹೌದು. ನಮ್ದು ಏನೇ ಪ್ರಿಫರೆನ್ಸ್ ಇದ್ರು ಫಸ್ಟ್ ನನ್ನ ಪಾಲಿನಿಂದ ನನ್ನ ಕ್ಷೇತ್ರ ಜನ. ಯಾಕಂತಂದ್ರೆ ನಾವು ಫ್ಯಾಮಿಲಿಗೆ ಯಾವ ರೀತಿ ನೋಡ್ಕೋತೀವಲ್ಲ ಅದಕ್ಕಿಂತ ಹೆಚ್ಚಿನ ಸಮಯ ಹೆಚ್ಚಿಂದ ಅವ್ರು ಕೂಡ ನಾವು ಓಡಾಟ ಇರ್ಬೇಕು. ಯಾವತ್ತು ನಾನು ಶಾಸಕನಾಗಿಂತ ಯಾವತ್ತೂ ಬರಬಾರ್ದು. ಅದು ಇರೇ ಬಾರ್ದು ನಮ್ಮ ಹತ್ರ.
ಅಂದ್ರೆ ನಾವು ಇನ್ನೂ ಮುಂದೆ ಬೆಳಿಲಿಕ್ಕೆ ಸಾಧ್ಯ. Correct. ಇವತ್ತು ಹೇಳಿದೆ ನಮ್ದು ಎಷ್ಟೇ ನಮ್ಮಲ್ಲಿ ಗಾಡಿಗಳಿದ್ದು ಇವತ್ತಿನ ಡೇಟಿಗೂ ನಾವು ಟೂ ವೀಲರ್ ಮೇಲೆ ತಿರುಗಾಡಬೇಕು, ಕರೆಕ್ಟ್. ಸಾದಾ ಸಿಂಪಲ್ ಆಗಿ ಇರ್ಬೇಕು ಜನರು ಕೂಡ. ಇವತ್ತು ನಂಗೆ ಅದೇ ಖುಷಿ ಪಡ್ತೀನಿ. ಓ. ನಮ್ಮಲ್ಲಿ ಏನೇ ಗಾಡಿ ಇದ್ರು ಯಾವ್ದೇ ಒಂದು ಕೋಟಿ ಗಾಡಿಗಳನ್ನ ತಿರುಗಾಡಿದ್ರು ನಾವು ಖುಷಿ ಆಗಂಗಿಲ್ಲ. ಒಬ್ಬ ಜನರ ಹತ್ತಿರ ನಮ್ಮ ಕಾರ್ಯಕರ್ತರ ಒಂದು ಟೂ ವೀಲರ್ ಗಾಡಿ ಅವ್ರ ಮನೆಗೆ ಹೋದೆ ಅಂದ್ರೆ ಎಷ್ಟು ಖುಷಿ ಪಡ್ತಾರ ಅವರು. ಕರೆಕ್ಟ್. ಜನರಿಗೆ ಏನ್ ಬಯಸ್ತಾರ ಅದ್ರ ತಕ್ಕ ಜನರ ತಕ್ಕ ನಾವು ಗೊತ್ತಿರ್ಬೇಕು. ಅಮೇಸಿಂಗ್. ತಾವೇನ್ ಹೇಳ್ತೀರಿ? ಆ, ತಾವು ಇವತ್ತ ಹೋಮ್ ಟೂರ್ ಅಂತ ಸಡನ್ಲಿ ಸರ್ಪ್ರೈಸ್ ಕೊಟ್ರಿ ನನಗೆ. ಆಕ್ಚುಲಿ ಬಹಳ ಖುಷಿ ಆಯ್ತು. ಹಾ. ಅಂಡ್ ನೋಡಿದ್ದೀನಿ, ನಾನು ಸಾಕಷ್ಟು ಎಪಿಸೋಡ್ ನೋಡ್ದೆ. ಹ್ಮ್. ಅನ್ಕೊಂಡಿದ್ದೆ ನಮ್ಮಲ್ಲಿ ಯಾವಾಗ ಬರ್ಬೋದು ಅಂತ ಅನ್ನಿಸ್ತು. ಬಟ್ Okay. ಇವತ್ ತಾವು ಬಂದ್ರಿ, ಬಹಳ ಖುಷಿ ಆಯ್ತು. ನಿಮ್ಮ ಮೂಲಕ ನಮ್ದು ಫ್ಯಾಮಿಲಿ ಡಿಸ್ಕಷನ್ ಇವತ್ತು ಆಯ್ತು. ಸೊ ತಮ್ಗ ಧನ್ಯವಾದ ಹೇಳ್ತೀನಿ ನಾನು. ಹ್ಮ್. ಆಮೇಲೆ ಇದು ನಿಮ್ಮ ಜರ್ನಿ ಸದೈವ ಇನ್ನ ಸಾಕಷ್ಟು ಒಂದು ಜನರದ ಮನದಾಳದ ಮಾತುಗಳನ್ನು ತಾವು ಆ, ಕೇಳಿ ಅವ್ರು ಅದೊಂದ್ ಮೆಮೊರೀಸ್ ತರ್ತೀರಿ. ಅದು ಬಹಳ ಒಂದು ಖುಷಿ ಕೊಡ್ತದ. ಸೊ ನಿಮ್ಮ ಕಾರ್ಯಕ್ರಮ ಹೀಗೆ ಮುಂದೆ ಚೆನ್ನಾಗಿ ಹೋಗ್ಲಿ. ಅಂಡ್ ನನ್ನ ಫ್ಯಾಮ್ಲಿ, ನನ್ನ ಗ್ರಾಮೀಣ ಫ್ಯಾಮ್ಲಿ ಯಾವತ್ತು ನಾವು ಅವ್ರ ಜೊತೆ ಇರ್ತೀವಿ, ಅದೇ ನನ್ನ ಕನಸು. ಆಮೇಲೆ ಶಾಸಕರ ಜೊತೆ ಯಾವತ್ತು ಯಾವುದೇ ಸಂದರ್ಭ ಬರ್ಲಿ, ಯಾವುದೇ ಒಂದು ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ, ಯಾವುದೇ ಇದ್ರೂ ನಾನು ಇರತನ ಅವ್ರ ಜೊತೆಲಿ ಯಾವತ್ತು ನಾನು ಇದ್ದೇ ಇರ್ತೀನಿ ಅಂತ ನಾ ಒಂದು ನಿಮ್ಮ ಇದ್ರದಿಂದ ಹೇಳ್ತೀನಿ.